ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂಥ ಯೇಸು ಕ್ರಿಸ್ತು ನಾಮದಲ್ಲಿ ವಂದನೆಗಳು ಸಲ್ಲಿಸುತ್ತಾ ಈ ದಿನದ ಒಂದು ಮೀಟಿಂಗು ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಒಂದು ಸಬ್ಜೆಕ್ಟು. ಓಕೆನಾ? ಅದರಿಂದ ಇವತ್ತಿನ ಸಬ್ಜೆಕ್ಟು ಒಂದೇ ದಿನದಲ್ಲಿ ಮುಗಿಯೋಂಥದ್ದಲ್ಲ. ಇದೊಂದು 4-5 ಕ್ಲಾಸಸ್ ಹೋಗ್ತದೆ. ಅದರಿಂದ ಈ ಕ್ಲಾಸಸ್ ಕೇಳಬೇಕಾದ್ರೆ ನಿಮಗೆ ಅನೇಕ ಡೌಟ್ಸ್ಗಳು ಬರ್ಬೋದು, ನಿಮ್ಗೆ ಅನೇಕ ಪ್ರಶ್ನೆಗಳು ಬರ್ಬೋದು. ದಯವಿಟ್ಟು ನೀವೆಲ್ಲ ಪ್ರಶ್ನೆಗಳನ್ನ ನೀವು ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ, ಆಯ್ತಾ? ಈ ಕ್ಲಾಸ್ ಪೂರ್ತಿ ಎಂಡ್ ಆಗಿದ್ಮೇಲೆ, ಅದೇ ಈ ವಾರದ ಅಂತಿದಲ್ಲ, ಈ ಕ್ಲಾಸ್ ಇನ್ನು ಎಂಡ್ ಆಗೋದಕ್ಕೆ 4 ವಾರ ಬೇಕು. ಆ ಫುಲ್ ಕ್ಲಾಸ್ ಎಂಡ್ ಆಗಿದ್ಮೇಲೆ ನಿಮ್ಗೆ ಏನೇ ಡೌಟ್ ಇದ್ರೂ ಸರಿ, ನೀವು ಸಂಕೋಚ ಪಡ್ತೀರಾ, ಸತ್ಯವೇದ ಮುಖಾಂತರ ಕೇಳಿ, ನಮ್ಗೆ ಸತ್ಯವೇದ ಮುಖಾಂತರ ಎಲ್ಲ ಪ್ರಶ್ನೆಗಳು ಉತ್ತರ ಕೊಡ್ತೀರಿ. ಅದನ್ನ ದಯವಿಟ್ಟು ಸೆಂಟ್ರಲ್ಲಿ ಯಾರು ಎಕ್ಸಿಟ್ ಆಗೋಕೆ ಹೋಗ್ಬಿಡಿ, ಆಯ್ತಾ? ಸೆಂಟ್ರಲ್ಲಿ ಯಾರು ಪ್ರಶ್ನೆ ಕೇಳೋಕೆ ಹೋಗ್ಬಿಡಿ. ನೀವೆಲ್ಲ ಪ್ರಶ್ನೆಗಳನ್ನ ನಿಸ್ಸಂದೇಹವಾಗಿ ನಾವು ನಿಮಗೆ ಸತ್ಯವೇದ ಮುಖಾಂತರ ಉತ್ತರ ಕೊಡ್ತೀರಿ. ದಯವಿಟ್ಟು ಆ ಭರವಸೆ ನಿಮ್ಗಿರ್ಲಿ. ಮತ್ತೆ ಇನ್ನೊಂದು ಮುಖ್ಯವಾಗಿರೋಂಥ ವಿಚಾರ, ಇವತ್ತು ನಾವು ತೊಗೊಳೋಂಥ ಪಾಠನ ದಯವಿಟ್ಟು ಎಲ್ಲರೂ ನೋಟ್ಸ್ಗಳು ಬರ್ಕೊಳ್ಳಿ, ಓಕೆನಾ? ಆಮೇಲೆ ನಿಮಗೆ ನೋಟ್ಸ್ ಬರ್ಕೊಳ್ಳೋಂಥ ಸಂದರ್ಭದಲ್ಲಿ ನಿಮಗೆ ಏನಾರ ವಾಕ್ಯ ಅರ್ಥ ಆಗಿಲ್ಲ ಅಂದರೆ ತೊಂದರೆ ಇಲ್ಲ, ಇನ್ನೊಂದ್ಸರಿ ಯೂಟ್ಯೂಬ್ ಲಿಂಕ್ ಶೇರ್ ಮಾಡ್ತೀರಿ, ಅದನ್ನು ಇನ್ನೊಂದ್ಸರಿ ತಿರ್ಗಾ ಕೇಳ್ಬೋದು ನೀವು, ಅದರ ಇನ್ನೊಂದ್ಸರಿ ನೀವು ಅದನ್ನ ಕ್ಲಾರಿಫೈ ಕೂಡ ಮಾಡ್ಕೊಬೋದು. ಅದು ಬಿಟ್ಟು ಕೂಡ ನಿಮಗೆ ಏನೇ ಡೌಟ್ಸ್ಗಳಿದ್ರು ಕೂಡ, ಏನೇ ಒಂದು ಸಂದೇಹ ಪ್ರಶ್ನೆ ಏನೇ ಇತ್ತು ಕೂಡ ನೀವು ಮಾಡಿ ನಮಗೆ ಕೇಳಿ. ಆಮೇಲೆ ನಾವು ಹೇಳೋಂಥ ಬೈಬಲ್ ವಾಕ್ಯಗಳನ್ನ ದಯವಿಟ್ಟು ನಿಮ್ಮ ಸ್ವಂತ ಬೈಬಲ್ಗಳಲ್ಲಿ ತೆಗೆದು ಖುದ್ದಾಗಿ ನೀವು ಏನು ಮಾಡಬೇಕು, ಓದಬೇಕು ಅಂತ ನಾನು ಏನು ಮಾಡ್ತೀನಿ, ಕೇಳ್ಕೊತೀನಿ, ಆಯ್ತಾ? ಸೊ ದಯವಿಟ್ಟು ಎಲ್ಲರೂ ಮೊಬೈಲ್ನಲ್ಲಿ ಇಟ್ಕೊಂಡು ಗಮನ ಇಟ್ಟು ಕಾನ್ಸಂಟ್ರೇಷನ್ ಮಾಡಿ ಏನು ಮಾಡಿ ಇವತ್ತಿನ ಕ್ಲಾಸನ್ನು ಕೇಳಿ, ಓಕೆನಾ? ಸರಿ, ಇವತ್ತು ಏನಪ್ಪ ಅಂತ ಇಂಪಾರ್ಟೆಂಟ್ ಕ್ಲಾಸು ನೀವು ಹೇಳ್ಬೋದು, ಬ್ರದರ್ ಏನು ಬ್ರದರ್ ಅಂತ ಇಂಪಾರ್ಟೆಂಟ್ ಕ್ಲಾಸು ಅಂತ ನೋಡ್ಬೇಕಾದ್ರೆ, ಇವತ್ತು ನಾವು ಓದಕ್ಕೆ ಹೋಗೋದು ಏನಂದರೆ ಮನುಷ್ಯನ ಬಗ್ಗೆ. ಅದರ ಮನುಷ್ಯನ ಬಗ್ಗೆ, ಮನುಷ್ಯನಲ್ಲಿರೋಂಥ ಆತ್ಮ ಬಗ್ಗೆ ಏನು ಮಾಡಕ್ಕೆ ಹೋಗ್ತೀರಿ, ಇವತ್ತು ಇಂಪಾರ್ಟೆಂಟ್ ಆಗಿ ಓದಕ್ಕೆ ಹೋಗ್ತೀರಿ. ಅದನ್ನ ನೋಡ್ಬೇಕಾದ್ರೆ ಇವತ್ತು ಒಂದು ಕ್ಲಾಸು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ದಯವಿಟ್ಟು ಎಲ್ಲರೂ ಏನು ಮಾಡಿದ್ನ ಇದನ್ನ ಗಮನ ಇಟ್ಟೆ ಮಾಡಿ ನೀವು ಕೇಳಿ, ಓಕೆನಾ? ಸರಿ, ಈ ಒಂದು ಪ್ರಶ್ನೆ, ಈ ಒಂದು ತತ್ವದ ಬಗ್ಗೆ ಏನ್ರಿ, ನಾವು ಯಾರಿಗಾರ ಒಂದು ಪ್ರಶ್ನೆ ಕೇಳಿದ್ರೆ ಮನುಷ್ಯ ಅಂದ್ರೆ ಏನೋ, ಮನುಷ್ಯನಂತ ಆತ್ಮ ಬಗ್ಗೆ ಏನಪ್ಪಾ ಅಂತ ಕೇಳ್ದ ಅಂತಂದ್ರೆ ಬೇರೆ ಬೇರೆ ಧರ್ಮಗಳು ಎಲ್ಲ ಏನ್ ಮಾಡ್ತಾವ, ನನ್ನ ಅಭಿಪ್ರಾಯಗಳು ಹೇಳ್ತಾರೆ. ನಾವೇನ್ ಮಾಡೋಣ ಅಂದ್ರೆ ಇವತ್ತು ಎಲ್ಲರ ಒಂದು ಅಭಿಪ್ರಾಯಗಳು ಏನ್ರಿ ನೋಡೋದಕ್ಕಿಂತ ಮುಂಚೆ ಏನ್ರಿ ನಾವು ಅನೇಕ ವಿಚಾರಗಳನ್ನ ಸ್ವಲ್ಪ ಧ್ಯಾನಿಸೋಣ. ಅದರ ಬೇರೆ ಬೇರೆ ಧರ್ಮಗಳು ಏನಂತ ವಿಚಾರಗಳನ್ನ ನೋಡಿ, ಅದಾಗಿದ ನಂತರ ಸತ್ಯವೇದ ಏನಪ್ಪ ಹೇಳ್ತಾರೆ ಇದ್ರ ಬಗ್ಗೆ ಅಂತ ಕೂಡ ನಾವೇನ್ ಮಾಡೋಣ, ನಾವು ಸ್ವಲ್ಪ ಥಿಂಕ್ ಮಾಡೋಣ. ಅದಕ್ಕಿಂತ ಮುಂಚೆ ನಾವೇನಪ್ಪ ಮಾಡೋಣ ಅಂದ್ರೆ ಸೈಂಟಿಸ್ಟ್ ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ನಾವು ನೋಡೋಣ. ಸೈಂಟಿಸ್ಟ್ ಹತ್ರ ಹೋಗ್ಬಿಟ್ಟು ನೀವು ಮನುಷ್ಯನ ಬಗ್ಗೆ ಪ್ರಶ್ನೆ ಕೇಳಿದ್ರೆ, ಮನುಷ್ಯನಂತ ಆತ್ಮ ಬಗ್ಗೆ ಹೇಳಿ ಸರ್ ಅಂತ ಕೇಳ್ತಾರೆ, ಅವ್ರು ಹೇಳೋದು ಒಂದೇ ಮಾತು, ಮನುಷ್ಯನ ದೇವರು ಮಂಗನಿಂದ ಸೃಷ್ಟಿ ಮಾಡಿದ್ರು, ಮಂಗನಿಂದ ಮಾನವ, ಮನುಷ್ಯ ಹಂಗೆ ಬೆಳೆದು ಬೆಳೆದು ಒಂದು ಮಂಗದಿಂದ ಚಿಂಪಾಂಜಿಯಿಂದ ಗೊರಿಲ್ಲಾ ಅಂತ ಕಲ್ಲಿನ ಯುಗ ಆಯಿತು, ಕಬ್ಬಣದ ಯುಗ ಆಯಿತು, ಹಂಗೆ ಬಂದ್ಬಿಟ್ಟು ಏನ್ರಿ ಇವಾಗ ಮನುಷ್ಯ ಕಂಪ್ಯೂಟರ್ ಯುಗಕ್ಕೆ ಬಂದಿದ್ದಾನೆ. ಈ ಕಂಪ್ಯೂಟರ್ ಯುಗದ ನಂತರ ಮನುಷ್ಯ ಹಂಗೆ ಮಾರ್ಪಾಡಾಗಿ ನೆಕ್ಸ್ಟ್ ಅವ್ನು ಸತ್ತಿದ ಮೇಲೆ ಎಲ್ಲಪ್ಪ ಹೋಗ್ತಾನೆ ಅಂದ್ರೆ ಅವನು ಆತ್ಮಿಕ ಜೀವನ ಕೊಟ್ಟೋಗ್ಬಿಡ್ತಾನೆ, ಸ್ಪಿರಿಚುವಲ್ ಲೈಫ್ ಕೊಟ್ಟೋಗ್ಬಿಡ್ತಾನೆ, ಆತ್ಮಿಕ ಜೀವನದಲ್ಲಿ ಏನ್ ಮಾಡ್ತಾನೆ ಅವನು ಜೀವಿಸ್ತಾನೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವರ. ಸೊ ಇದನ್ನೇ ನಾವು ಬೇರೆ ಧರ್ಮಗಳಿಗೆ ಈ ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳ್ತಾರೆ ಏನಪ್ಪಾ ಅಂದ್ರೆ ಪರಮಾತ್ಮ ಅಂತ ಒಬ್ರಿದ್ದಾರೆ. ಆ ಪರಮಾತ್ಮ ಅವ್ರೇನ್ ಮಾಡಿದಾರೆ, ಎಲ್ಲ ಮನುಷ್ಯನ ಸೃಷ್ಟಿ ಮಾಡಿರೋದು ಅವರೇ, ಎಲ್ಲ ಆತ್ಮಗಳನ್ನ ಸೃಷ್ಟಿ ಮಾಡಿರೋದವ್ರೆ. ಅದರಿಂದ ಅವರು ಸೃಷ್ಟಿ ಮಾಡ್ಬೇಕಾದ್ರೆ ಏನಪ್ಪ ಮಾಡಿದಾರೆ, ಅವರಲ್ಲಿರೋಂಥ ಒಂದು ಆತ್ಮನ ಎಲ್ಲಾ ಮನುಷ್ಯರಲ್ಲಿ ಇಟ್ಟಿದ್ದಾರೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಸೊ ಸಾವಿನ ನಂತರ ಏನಪ್ಪ ಆಗ್ತದೆ ಅಂತ ಕೇಳಿದ್ರೆ, ಈ ಆತ್ಮಕ್ಕೆ ಸಾವಿಲ್ಲ. ಯಾಕೆ ಪರಮಾತ್ಮ ಹೆಂಗೋ ಸಾಯೋದಕ್ಕೆ ಸಾಧ್ಯನೇ ಇಲ್ಲ, ಅದೇ ಥರ ಈ ಆತ್ಮ ಸಾಯೋದಕ್ಕೆ ಎಂದಿಗೂ ಸಾಧ್ಯನೇ ಇಲ್ಲ, ಈ ಆತ್ಮಕ್ಕೆ ಸಾವೇ ಇಲ್ಲ. ಸತ್ತಿದ ನಂತರ ಈ ಮನುಷ್ಯನಂತ ಆತ್ಮ ತಿರ್ಗಾ ಪರಮಾತ್ಮ ಹತ್ರಕ್ಕೆ ಹೋಗಿ ಏನಾಗ್ಬಿಡ್ತದೆ, ಸೇರ್ಕೊಂಡ್ಬಿಡ್ತದೆ ಅಂತ ಏನ್ ಮಾಡ್ತಾರೆ ಹೇಳೋದು ಉಂಟು. ಅದಕ್ಕೆ ಈ ಆತ್ಮದ ಶುದ್ಧೀಕರಣ ಆಗ್ತದೆ. ನಾವು ಹುಟ್ಟಾಗಿಂದ ಹಿಡಿದು ಸಾಯೋ ತನಕ ಏನಾಗ್ತದೆ, ಈ ಆತ್ಮದ ಏನಾಗ್ತದೆ ನಮ್ಮಲ್ಲಿ ದೇಹದಲ್ಲಿ ಶುದ್ಧೀಕರಣ ಆಗ್ತದೆ. ಇದಕ್ಕೆ 7 ಜನ್ಮಗಳು ಬೇಕು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದರ ಒಂದೊಂದು ಜನ್ಮಲ್ಲಿ ಒಂದೊಂದು ವಿಧವಾಂತ ರೀತಿಯಲ್ಲಿ ಏನ್ ಮಾಡ್ತೀರಿ, ಜನ್ಮಗಳನ್ನ ತಗೊಂತೀರಿ. ನಾವು ಮಾಡಿದ ಪಾಪ ಪುಣ್ಯಗಳ ಕೃತ್ಯಗಳ ಆಧಾರದ ಮೇಲೆ ನಮ್ಗೆ ಯಾವ ತರ ಜನ್ಮ ಅಂತ ಏನಾಗ್ತಾರೆ ಡಿಪೆಂಡ್ ಆಗ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಏನ್ರಿ, ಕೆಲವು ಜನ ಕಾಗೆಯಾಗಿ ಹುಟ್ಬಿಡ್ತೀರಾ, ಕೆಲವು ಜನ ಕತ್ತೆಯಾಗಿ ಹುಟ್ಬಿಡ್ತೀರಾ, ನಾಯಾಗಿ ಹುಟ್ಬಿಡ್ತೀರಾ ಅಂತ ಹೇಳ್ತೀವಿ, ನಾವು ಕೇಳೋದು ನೋಡ್ತೀವಿ. ಅದರ ಪುನರ್ಜನ್ಮ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದರ ಅದಕ್ಕೆ ಯಾರು ನೀರು ಕೇಳಿದ್ರು ಏನ್ ಮಾಡ್ಬೇಕು, ನಾವು ನೀರು ಕೊಟ್ಬಿಡ್ಬೇಕು, ಇಲ್ಲ ನಾಯಾಗಿ ಏನ್ ಮಾಡ್ಬಿಡ್ತೀವಿ ನಾವು ಹುಟ್ಟು ಬಿಡ್ತೀರಿ ಅಂತ ಹೇಳೋದೆಲ್ಲ ಕೇಳಿರ್ತೀರ ಅಲ್ವರ. ಸರಿ ನೋಡ್ಬೇಕಾರೆ ಏನ್ರಿ
ಜನ್ಮ, ಪುನರ್ಜನ್ಮ. ಅದರ ಸೊ ಈ ಆತ್ಮಕ್ಕೆ ಸಾವಿಲ್ಲ. ಈ ಆತ್ಮ ಏನಾಗ್ತಾರೆ, ಇನ್ನೊಂದು ಜನ್ಮದಲ್ಲಿ ಇನ್ನೊಂದು ರೂಪದಲ್ಲಿ ಏನ್ ಮಾಡ್ತಾರೆ, ತಗೊಂತದೆ. ಅಲ್ವರ ಸರಿಪ, ಇನ್ನು ಪುನರ್ಜನ್ಮ ಇದೆ ಅಂತ ನಾವು ಒಪ್ಕೊಂಡ್ರು ಸರಿ. ಅದರ ಮರುಜನ್ಮದಲ್ಲಿ, ಅದರ ಮುಂಚೆ ಇದ್ದಂಥ ಜನ್ಮದಲ್ಲಿ ನಾನು ಏನೇನು ತಪ್ಪು ಮಾಡಿದೆ ಅಂತ ನಮಗೆ ಗೊತ್ತಾದ್ರೆ ತಾನೇ ಈ ಜನ್ಮನ ತಿತ್ಕೊಳಕ್ಕೆ ಸಾಧ್ಯ. ಈ ಜನ್ಮದಲ್ಲಿ ನಾಯಾಗಿ ಹುಟ್ಟಿದ್ದೀನಿ, ಓ ಜನ್ಮದಲ್ಲಿ ಏನು ತಪ್ಪು ಮಾಡಿದ್ರೆ ಗೊತ್ತಾದ್ರೆ ತಾನೇ ಈ ಜನ್ಮದಲ್ಲಿ ಇರೋಂಥ ನಾಯಾಗಿ ನಾನು ತಿತ್ಕೊಳಕ್ಕೆ ಸಾಧ್ಯ. ಈ ಥರ ಎಷ್ಟು ನಾಯಿಗಳಿಗೆ, ಎಷ್ಟು ಕತ್ತೆಗಳಿಗೆ, ಎಷ್ಟು ಕಾಯಿಗಳಿಗೆ ಗೊತ್ತು ಓ ಜನ್ಮದಲ್ಲಿ ಏನು ಮಾಡಿದ್ದೀನಿ ಅಂತ. ಅಲ್ವರ ಕರ್ತನಲ್ಲಿ ಪ್ರೀತಿ ಅಂತ ಹೊರಗಡೆ. ಸೊ ಇದಕ್ಕೆ ಯಾವುದೇ ರೀತಿ ಬಲವಾಗಿರೋಂಥ ಆಧಾರಗಳೇನಾಗಿಲ್ಲ ಅಲ್ಲಿ ಇಲ್ಲ. ಸೊ ಈ ರೀತಿ ಬೇರೆ ಧರ್ಮಗಳು ಬೇರೆ ಬೇರೆ ಅಭಿಪ್ರಾಯಗಳನ್ನ ಹೇಳಿದ್ರೆ, ನಮ್ಮ ಅವರು ಅಲ್ರ ಕ್ರೈಸ್ತವರು ಏನಪ್ಪ ಹೇಳ್ತಾರೆ, ಅವರು ಇದೇ ತರ ಏನ್ರಿ ಮಾಡೋದು ಹೇಳೋದು, ಮನುಷ್ಯನಲ್ಲಿ ಆತ್ಮ ಇದೆ, ಮನುಷ್ಯ ಸತ್ತೋಗಿದ ನಂತರ ಅವನಿಂದ ಆತ್ಮ ಏನಾಗ್ತದೆ, ಹೊರಗಡೆ ಬರ್ತದೆ. ಆ ಆತ್ಮ ಏನಾಗ್ತಾರೆ, ಅದು ದೇವ್ರ ಹತ್ರಕ್ಕೆ ಏನಾಗ್ತಾರೆ, ಹೋಗ್ತಾರೆ ತೀರ್ಪಿಗೆ. ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಏನೋ ಜೀವಕರ ಬಾದಂತ ಪಟ್ಟಿನ ತೆಗೆದುಬಿಟ್ಟು ಅವ್ನು ಮಾಡಿದ ಕ್ರಿಯೆಗಳ ಪ್ರಕಾರ ಅವ್ನಿಗೆ ಏನ್ ಮಾಡ್ತಾರೆ, ಅವನಿಗೆ ತೀರ್ಪನ್ನು ಮಾಡ್ತಾರೆ. ಅವನಿಗೆ ಕೆಟ್ಟ ಕೆಲಸಗಳು ಮಾಡಿದ್ರೆ ಬೆಂಕಿ ಗಂಧಕಗಳು ಉರಿಯುವಂತ ಬೆಂಕಿ ಕೆರೆ ನರಕಕ್ಕೆ ಹಾಕ್ತಾರೆ. ಅವನು ಒಳ್ಳೆ ಕೆಲಸಗಳನ್ನ ಮಾಡಿದೆ ಅಂತಂದ್ರೆ ಅವನ ದೇವ್ರು ಏನ್ ಮಾಡ್ತಾರೆ, ಸ್ವರ್ಗಕ್ಕೆ ಕೊಂಡೋಗ್ತಾರೆ, ಪರಲೋಕದಲ್ಲಿ ಕೊಂಡೋಗ್ತಾರೆ, ಯುಗ ಯುಗಾಂತರೊಳಗೆ ಸಂತೋಷವಾಗಿರ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಒಟ್ಟಾರೆ ಎಲ್ಲಾ ಧರ್ಮಗಳು ಇರೋದೇನಪ್ಪ ಅಂದ್ರೆ, ಮನುಷ್ಯನೊಳಗೆ ಒಂದು ಆತ್ಮ ಏನಾಗಿದೆ ಇದೆ. ಈ ಆತ್ಮಕ್ಕೆ ಸಾವೇ ಇಲ್ಲ. ಈ ಆತ್ಮ ಅಂದ್ಬಿಟ್ಟು ಈ ದೇಹದಲ್ಲಿ ಒಂದು ಸೆರೆಮನೆ ಸಿಗಾಕೊಂಡಂಗೆ ಸೆರೆಮನೆ ಸಿಗಾಕೊಂಡ್ಬಿಟ್ಟಿದೆ ಅಲ್ವರ. ಏನ್ರಿ, ಒಂದು ಸೆರೆಮನೆಯಲ್ಲಿ ಯಾವ ತರ ಏನ್ರಿ ಆತ್ಮ ಒದ್ದಾಡ್ತಾ ಇದೆಯೋ ಆ ರೀತಿ ಏನ್ರಿ ಈ ಒಂದು ದೇಹದಲ್ಲಿ ಆತ್ಮ ಏನಾಗ್ತದೆ, ವಿಲ ವಿಲ ಅಂತ ಒದ್ದಾಡ್ತಾ ಅಂತೆ. ಅದಕ್ಕೆ ಮರಣ ಹೊಂದಿದ ತಕ್ಷಣ ಈ ಆತ್ಮ ಏನಾಗ್ತದೆ, ಹಂಗೆ ಶರೀರದಿಂದ ಬಿಡುಗಡೆ ಆಗಿ ಮುಕ್ತಿಗೊಟ್ಟೋಗ್ಬಿಡ್ತದೆ, ಅದಕ್ಕೆ ಶಾಂತಿ ಸಿಕ್ಬಿಡ್ತದೆ ಅಂತ ಏನ್ ಮಾಡ್ತಾರೆ, ನಂಬೋದು ಉಂಟು. ಸರಿ, ಅಂದ್ರೆ ಮರಣ ಹೊಂದಿದ ನಂತರ ಈ ಆತ್ಮಕ್ಕೆ ಶಾಂತಿ ಸಿಗ್ತದೆ, ಮುಕ್ತಿ ಸಿಗ್ತದೆ, ಅವಾಗೆ ರಕ್ಷಣೆ ಸಿಗ್ತದೆ ಅಂತಂದ್ರೆ ನಾವ್ ಯಾಕಪ್ಪ ಕಾಯಿಲೆ ಬಿದ್ದ ತಕ್ಷಣ ಡಾಕ್ಟರ್ಗೆ ಹೋಗ್ಬೇಕು? ಒಳ್ಳೇದ್ ಬಿಡಿ, ಕಾಯಿಲೆ ಬಿದ್ದರೆ ಈಗ ಸಾಯ್ತೀರಿ, ಸತ್ರೆ ಇನ್ನ ಒಳ್ಳೇದಲ್ವಾ? ಸೀದಾ ನಾವು ಪರಲೋಕ ಕೊಟ್ಟೈತಿರಲ್ಲ, ರಕ್ಷಣೆ ಹೊಂದ್ಬಿಡ್ತಿರಲ್ಲ, ಒಳ್ಳೇದಲ್ವಾ? ಹಂಗ್ ಮಾಡಲ್ವಲ್ಲ. ಅದ್ರ ಬದಲಾಗಿ ಯಾರೋ ಸತ್ತೋಗ್ಬಿಟ್ಟ ಅಂತ ಏನ್ ಮಾಡ್ತೀರಿ, ಗುಳೋ ಅಂತ ಏನ್ರಿ ಮಾಡ್ತೀರಿ, ಜನಗಳು ಕಣ್ಣೀರು ಹಿಡಿತಾರೆ ನೋಡ್ತೀನಿ, ಅಯ್ಯೋ ಹೊಟ್ಟೋಗ್ಬಿಟ್ಟ ಅಂತ. ಯಾಕಪ್ಪ ಹೊಟ್ಟೋಗ್ಬಿಟ್ಟ ಅನ್ಬೇಕು? ಆತ್ಮ ಸಾವಿಲ್ವಲ್ಲ, ಆತ್ಮ ಏನಾಯ್ತು ಇವಾಗ ರಕ್ಷಣೆ ಹೊಂದ್ಬಿಡ್ತಲ್ವಾ, ಅದಕ್ಕಾಗಿ ಸಂತೋಷ ಪಡ್ಬೇಕಲ್ವಾ? ಅದ್ರ ಬದಲಾಗಿ ಯಾಕೆ ಕಣ್ಣೀರು ದುಃಖಗಳನ್ನ ಇಡ್ತಾರೆ ಇವತ್ತು ಅಲ್ರ. ನೋಡಿ, ಕ್ರೈಸ್ತ ಧರ್ಮದಲ್ಲಿ ಏನಪ್ಪಾ ಇದೆ ಅಂತಂದ್ರೆ ನಂಬಿಕೆ ಇದೆ ಪುನರುತ್ಥಾನದ್ದು. ಅಂದ್ರ ಮನುಷ್ಯ ಆಲ್ರೆಡಿ ಸತ್ತಿದ ತಕ್ಷಣ ಅವನ ಆತ್ಮ ಸ್ವರ್ಗಕ್ಕೋ ನರಕಕ್ಕೆ ಹೋಗಿರ್ಬೇಕ, ಪುನರುತ್ಥಾನ ಅಂತ ಏನಕ್ಕೆ ಬೇಕು ಅಲ್ರ. ಕೆಲವು ಜನ ಏನ್ ಹೇಳ್ತಾರೆ, ಇಲ್ಲೆಲ್ಲ ಬ್ರದರ್ ಅದು ದೇಹಕ್ಕೆ ಪುನರುತ್ಥಾನ ಅಂತ. ಈ ದೇಹಕ್ಕೆ ಪುನರುತ್ಥಾನ ಮಾಡಿ ಏನಪ್ಪಾ ಮಾಡ್ತಾರೆ ಅಂತಂದ್ರೆ, ಬ್ರದರ್ ಆತ್ಮ ಹೋಗಿತ್ತಲ್ಲ, ತಿರ್ಗಾ ಆತ್ಮನ್ ಕರ್ಕೊಂಡ್ಬಂದು ದೇಹಕ್ಕೆ ಸೇರಿಸ್ತಾರೆ ಅಂತ ಹೇಳ್ತಾರೆ. ಏನಕ್ಕೆ? ಅದೇ ಪಿಂಜರದಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಇತ್ತು, ಮರಣದ ನಂತರ ಬಿಡುಗಡೆ ಆಯ್ತಲ್ವಾ, ಇನ್ ತಿರ್ಗಾ ಏನಕ್ಕೆ ತಿರ್ಗಾ ಬಂದು ಅಲ್ಲೇ ಸೇರಿಸ್ಬೇಕು? ತಿರ್ಗಾ ತನ್ನ ಹಿಂಸೆಗೆ ಹಾಕೊಂಡಂಗೆ ಆಯ್ತಲ್ವಾ, ತಿರ್ಗಾ ಸೆರೆ ಮನೆಯಲ್ಲಿ ಅದು ಸಿಗಾಕ್ಸ್ದಂಗೆ ಆಯ್ತಲ್ವಾ, ಅದಕ್ಕೆ ವೇದನೆ ಕೊಟ್ಟಂಗೆ ಆಯ್ತಲ್ವಾ. ಕರ್ತನಲ್ಲಿ ಪ್ರೀತಿ ಅಂತ ಸೋರೋಸಗಳೇ, ಅದರಿಂದ ನೋಡ್ಬೇಕಾದ್ರೆ ಇದಕ್ಕೆ ಸ್ಪಷ್ಟವಾಗಿರೋಂಥ ಉತ್ತರ ಏನಾಗಿಲ್ಲ ಇಲ್ಲ. ಅದು ಮಾತ್ರ ಅಲ್ಲ, ಆತ್ಮಕ್ಕೆ ಗಾತ್ರ, ತೂಕ, ಒತ್ತಡ ಏನ್ರಿ ಏನೂ ಇಲ್ಲ, ಅಳ್ತೇನೂ ಇಲ್ಲ, ಕಣ್ಣಿಗೂ ಕೂಡ ಏನಾಗಲ್ಲಂತೆ, ಕಾಣಿಸಲ್ಲ ಅಲ್ವರ. ಎಷ್ಟು ಏನು ಆತ್ಮ ಎಷ್ಟು ಬಲಶಾಲಿಯಾಗಿದೆ ಅಂತಂದ್ರೆ, ಆದ್ರೆ ಅದಕ್ಕೇನಿಲ್ಲ, ಗಾತ್ರ ಇಲ್ಲ, ಸೈಜ್ ವೇಟ್ ಶೇಪ್ ಏನೂ ಇಲ್ಲ. ಏನ್ರಿ, ಇಷ್ಟು ದೊಡ್ಡದಾಗಿರೋಂಥ ಆತ್ಮನ ಒಂದು ಚಿಕ್ಕದಾಗಿರೋ ದೀಪದಲ್ಲಿ ಮಾಡೋದು, ನಾವು ತುರ್ಕಿಟ್ಬಿಡ್ಬೋದು. ಅದ ಅಲಾದೀನ್ ಚಿರಾಗ್ ಕೇಳಿದ್ರ? ಅಲಾದೀನ್ ಏನ್ ಮಾಡ್ತಾನೆ, ದೀಪನಿಗೆ ಉಚ್ಚಿದ ಜೀನಿ ಬಂದ್ಬಿಡ್ತಾವ ಅಂತೀನಿ ಆತ್ಮ. ಆತರ ಆತ್ಮಕ್ಕೆ ಶೇಪ್ ಇಲ್ಲ, ತೂಕ ಇಲ್ಲ, ಒತ್ತಡ ಇಲ್ಲ. ಏನ್ರಿ, ಏನು ಕೋಟ್ಯಾಂತರ ಕೋಟಿ ಆತ್ಮಗಳನ್ನ ಒಂದು ಚಿಕ್ಕ ಬೆಂಕಿ ಪಟ್ಟನೆ ಮಾಡೋದವ ನಾವು ಕೂಡ ಹಾಕ್ಬಿಡ್ಬೋದು. ಅದು ಆತ್ಮ. ಇವತ್ತು ಟೆಕ್ನಾಲಜಿ ಹೆಂಗಪ್ಪ ಇದೆ ಅಂದ್ರೆ, ಲೇಸರ್, ಇನ್ಫ್ರಾರೆಡ್, ಅಲಾರಾಮ್, ಏನು ಹೈಫೈ ಟೆಕ್ನಾಲಜಿ ಇದೆ ರೀ. ಒಂದ್ ಚಿಕ್ಕ ಇರುವೆ ಕೂಡ ಸೇಫ್ ಲಾಕರಲ್ಲಿ ಹೋಗೋದಿಕ್ಕೆ ಸಾಧ್ಯ ಇಲ್ಲ, ಆ ತರ ಏನಾಗಿದೆ ಇವತ್ತು ಆ ಟೆಕ್ನಾಲಜಿ ಅಂತ. ಏನ್ರಿ, ಅಲಾರಾಮ್ ಮಾಡ್ಕೊಂಡ್ಬಿಡ್ತಾರೆ. ಈಗಿರ್ಬೇಕಾದ್ರೆ ಮನುಷ್ಯನ ದೇಹದಿಂದ ಒಂದು ಆತ್ಮ ಬಿಡುಗಡೆ ಆಗಿ ಪರಲೋಕಕ್ಕೋ ನರಕಕ್ಕೋ ಹೋಗಿರೋಂಥ ರೆಕಾರ್ಡು ಇದುವರೆಗೂ ಎಲ್ಲೂ ಏನಾಗಿಲ್ಲ, ಇಲ್ವೇ ಇಲ್ಲ. ಮತ್ತಾಗಿರ್ಬೇಕು ಆತ್ಮ ಏನಾಗ್ತದೆ ಅಲ್ವರ. ಸರಿ, ಮನುಷ್ಯನ ಆತ್ಮ ಹೀಗಪ್ಪ, ಪ್ರಾಣಿಗಳ ಆತ್ಮಗತಿ ಏನು ಅಲ್ವರ? ಪ್ರಾಣಿಗಳ ಗತಿ ಏನಂಗಾರೆ ಅಲ್ವರ? ಪ್ರಾಣಿಗಳಿಗೆ ಏನಂತಾರೆ ನೋಡಿ, ಓದನ ಪ್ರಸಂಗಿ 3ನೇ ಅಧ್ಯಾಯ 19 ಮತ್ತು 20. ಯಾರು ಓದ್ರಿ ದಯವಿಟ್ಟು? ಎಕ್ಲಿಸಿಯಾಸ್ಟಿಸ್ 3rd chapter 19 and 20. ದಯವಿಟ್ಟು ಬೈಬಲ್ಗಳನ್ನ ಜಲ್ದಿ ಓದಿದ್ರೆ
ನಾವು ಮುಖ್ಯವಾಗಿರೋಂಥ ಪಾಯಿಂಟ್ಸ್ಗಳನ್ನ ಕವರ್ ಮಾಡಕ್ಕೆ ಅನುಕೂಲ ಆಗ್ತದೆ. ಮನುಷ್ಯನ ಮನುಷ್ಯನ ಗತಿಯು ಪಶುವಿನ ಗತಿಯು ಒಂದೇ. ಪಶುವಿಗೆ ಸಾವು ಬರುವ ಹಾಗೆ ಮನುಷ್ಯನಿಗೂ ಬರುವುದು. ಎಲ್ಲದಕ್ಕೂ ಪ್ರಾಣ ಒಂದೇ. ಮನುಷ್ಯನು ಪಶುವಿಗಿಂತ ಶ್ರೇಷ್ಠನಲ್ಲ, ಎಲ್ಲಾ ಬರೀ ಗಾಳಿಯೇ. ಹ್ಮ್ ಎಲ್ಲಾ ಪ್ರಾಣಿಗಳು ಒಂದೇ ಸ್ಥಳಕ್ಕೆ ಹೋಗುವವು. ಎಲ್ಲಾ ಮಣ್ಣಿನಿಂದಾದವು, ಎಲ್ಲಾ ಮಣ್ಣಿಗೆ ಪುನಃ ಸೇರುವವು. ನೋಡ್ರ, ಎಲ್ಲವೂ ಒಂದೇ ಸ್ಥಳಕ್ಕೆ ಹೋಗ್ತಾರೆ ಅಂತಾರಿ. ಏನ್ರಿ ಅದು ಪ್ರಾಣಿ ಆಗಿರ್ಬೋದು, ಮನುಷ್ಯ ಆಗಿರ್ಬೋದು, ಎಲ್ಲರಿಗೂ ಒಂದೇ ಗಾಳಿ ಆಮೇಲೆ ಎಲ್ಲ ಒಂದೇ ಸ್ಥಳಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಮನುಷ್ಯ ಸತ್ತಿದ್ಮೇಲೆ ಅವನು ನರಕಕ್ಕೋ ಸ್ವರ್ಗಕ್ಕೋ ಹೋಗ್ತಾನೆ ಅಂತಂದ್ರೆ ಖಂಡಿತವಾಗೂ ಪ್ರಾಣಿಗಳು ಕೂಡ ಏನಾಗಬೇಕು, ಅಲ್ಲಿಗೆ ಹೋಗ್ಬೇಕು. ಇದು ನಾನು ಹೇಳ್ತಾ ಇಲ್ಲ, ಸತ್ಯವೇದ ಹೇಳಂತ ಮಾತು. ಅದಕ್ಕೆ ಎಷ್ಟೋ ಜನ ಹೇಳ್ತಾರೆ, ಬ್ರದರ್ ಅಲ್ಲ ಬ್ರದರ್, ಪ್ರಾಣಿಗಳಿಗೆ ರಕ್ಷಣೆ ಇಲ್ಲ ಬ್ರದರ್ ಅಂತ ಹೇಳ್ತಾರೆ. ಮೊದಲನೇ ಹೋಗ್ತಲ್ಲಿ ದೇವರು ನೋವನ್ನ ನಾವೇ ಕಟ್ಬೇಕಾರೆ ಎಲ್ಲ ಪ್ರಾಣಿಗಳನ್ನ ಕಾಪಾಡಿಲ್ವಾ? ಮತ್ತೆ ಪ್ರಾಣಿಗಳು ಮಾತ್ರ ಆ ಸ್ಥಳಕ್ಕೆ ಹೋಗೋಣ ಅಂದ್ರೆ ಹೇಗೆ ಅದರ ಏನ್ರಿ? ಆದಿಕಾಂಡದ ನಾವ್ ಏನ್ ಮಾಡ್ತೀರಿ, ನೋವು ಏನ್ ಮಾಡ್ತಾನೆ, ಒಂದು ದೊಡ್ಡ ನಾವೇ ಹೆಂಗ್ ಕಟ್ಟಿ ಎಲ್ಲಾ ಪಡೆಗಳು ಏನ್ ಮಾಡ್ತಾನೆ ಮಾಡ್ಕೊಂಡು ತೊಗೊಂಡೋಗ್ತಾನೆ. ಅಪಸ್ತು ಕೃತ್ಯಗಳಲ್ಲಿ ಏನ್ ನೋಡ್ತೀರಿ, ಏನ್ರಿ ಪೇತ್ರ ಏನ್ ನೋಡ್ತಾರೆ, ಜೋಳಿಗೆಯಲ್ಲಿ ಎಲ್ಲಾ ಪ್ರಾಣಿಗಳು ಆಕಾಶನ ಇಳಿಯೋದ್ ಏನ್ ಮಾಡ್ತೀರಿ ನೋಡ್ತೀರಿ ಅಲ್ದ್ರ? ಕರ್ತನಲ್ಲಿ ಪ್ರೀತಿ ಅನ್ನಿಸೋಗ್ಲೆ ಹಂಗಾದ್ರೆ ಆತ್ಮ ಏನಾಗ್ತದೆ, ಮನುಷ್ಯ ಸತ್ತಿದ್ಮೇಲೆ ಮನುಷ್ಯನ ಆತ್ಮ ಏನಾಗ್ತದೆ ಅದರ ಅದು ತಿಳ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಅದರ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಏನ್ರಿ, ಇಲ್ಲಿ ಕೇಳೋದಕ್ಕೆ ನಿಮ್ಗೆ ಎಷ್ಟೋ ಏನಾಗಿರ್ಬೋದು, ಆಶ್ಚರ್ಯ ಆಗಿರ್ಬೋದು. ಏನಪ್ಪಾ ಅಂತಂದ್ರೆ ಇದುವರೆಗೂ ನಾವು ನೋಡಿರೋಂಥದ್ದು ಆತ್ಮ ಸಾಯ್ದೇ ಇರೋಂಥದ್ದು, ಅದರ ಮನುಷ್ಯ ಸದಿದ ತಕ್ಷಣ ಅವನ ಆತ್ಮ ಅಲ್ಲೋಗ್ಬಿಡ್ತಾರೆ ಇಲ್ಲೋಗ್ಬಿಡ್ತಾರೆ ಅಂತ 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 ಎಲ್ಲ ಹೇಳೋದು, ಇದು ಸತ್ಯವೇದದಲ್ಲಿ ಇಲ್ದಿರಂತ ಮಾತು. ಇದಕ್ಕೆ ಸತ್ಯವೇದದಲ್ಲಿ ಯಾವ ವಾಕ್ಯಕ್ಕೂ ಏನಾಗಿಲ್ಲ, ಆಧಾರನೇ ಇಲ್ಲ. ಅದು ಬದಲಾಗಿ ಸತ್ಯವೇದದಲ್ಲಿ ಹೆಚ್ಚು ಕಮ್ಮಿ 40ಕ್ಕಿಂತ ಹೆಚ್ಚಿನಾಗಿರೋಂಥ ವಾಕ್ಯಗಳು ಬಹು ಸ್ಪಷ್ಟವಾಗಿ ನಮ್ಗೆ ಏನಪ್ಪ ಹೇಳ್ತಾರೆ ಅಂದ್ರೆ ಆತ್ಮ ಸಾಯ್ತದೆ 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 ಹೇಳ್ತಾರೆ. ಅದರ ಬೈಬಲ್, ಇನ್ ದ ಬೈಬಲ್ ದೇರ್ ಆರ್ ಮೋರ್ ದೆನ್ 40 ಸ್ಕ್ರಿಪ್ಚರ್ಸ್ ವಿಚ್ ಕ್ಲಿಯರ್ಲಿ ಟೆಲ್ಸ್ ಅಸ್ ದಟ್ ದ ಸೋಲ್ ಡೈಸ್. ಬೈಬಲ್ ನಲ್ಲಿ ಒಂದು ವಾಕ್ಯ ಕೂಡ ಆತ್ಮ ಸಾಯೋದಿಲ್ಲ, ಆತ್ಮ ಶಾಶ್ವತವಾಗಿರ್ತದೆ, ಅಮರತ್ವವಾಗಿರೋಂಥ ಆತ್ಮ, ಆತ್ಮಗೆ ಸಾವೇ ಇಲ್ಲ ಅಂತ ಅಂದ್ಬಿಟ್ಟು ಒಂದು ವಾಕ್ಯ ಕೂಡ ಏನಾಗಿಲ್ಲ ಅಲ್ಲಿ, ಇಲ್ವೇ ಇಲ್ಲ. ಕರ್ತನಲ್ಲಿ ಪ್ರೀತಿ ಅಂತ ಹೇಳಿ ಅದ್ರ ಬದಲಾಗೆ ಸತ್ಯವೇದದಲ್ಲಿ 40ಕ್ಕಿಂತ ಹೆಚ್ಚಿನಾಗಿರೋಂಥ ವಾಕ್ಯ ಏನಪ್ಪ ನಮ್ಗೆ ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಅಂದ್ರೆ ಆತ್ಮ ಸಾವಿದೆ, ಆತ್ಮ ಸಾಯ್ತದೆ, ಆತ್ಮಗೆ ಸಾವು ಉಂಟು ಅಂತ ಏನ್ ಮಾಡ್ತಾರೆ, ಬಹು ಸ್ಪಷ್ಟವಾಗಿ ಹೇಳ್ತಾರೆ ಅದರ. ಅದಕ್ಕೆ ನೋಡಿ ಕೆಲವೊಂದು ವಾಕ್ಯಗಳ ಓದೋಣ. ಎಸೆಕಿಯಲ್ 18:4, ಎಸೆಕಿಯಲ್ 18:4 ಹೋದ್ರಿ. ಇಗೋ, ಸಕಲ ನರ ಪ್ರಾಣಿಗಳು ನನ್ನವೇ, ತಂದೆ ಏನು ಮಗನೇನು, ನರ ಪ್ರಾಣಿಗಳು ಎಲ್ಲವೂ ನನ್ನ ಅಧೀನದಲ್ಲಿವೆ. ವೆರಿ ಗುಡ್. ಪಾಪ ಮಾಡುವ ಪ್ರಾಣಿಯೇ ಸಾಯುವನು. ಪಾಪ ಮಾಡುವಂತ ಪ್ರಾಣಿಯೇ ಸಾಯುವುದು. ನೋಡ್ರ, ಪಾಪ ಮಾಡುವಂತ ಪ್ರಾಣಿ ಸಾಯುವುದು ಅಂತ ಏನ್ ಮಾಡಿದ್ರೆ ನಮ್ ಕನ್ನಡ ಬೈಬಲ್ ಕೊಟ್ಟಿದ್ದಾರೆ ನೋಡಿ. ಇದನ್ನೇ ನಾವೇನ್ ಮಾಡೋಣ, ಬೇರೆ ಭಾಷೆಗಳು ಕೂಡ ಬೈಬಲ್ ಅಲ್ಲಿ ಕೂಡ ನೋಡೋಣ. ಕನ್ನಡದಲ್ಲಿ ಬೇರೆ ಟ್ರಾನ್ಸ್ಲೇಷನ್ ಕೂಡ ಇದೆ, ಅದನ್ನು ಕೂಡ ನಾವೇನ್ ಮಾಡೋಣ, ನಾವು ನೋಡೋಣ ಅಲ್ವರ. ಅದಕ್ಕೆ ಈ ವಾಕ್ಯನ ಓದೋದಕ್ಕಿಂತ ಮುಂಚೆ ನಾವೇನ್ ಮಾಡೋಣ, ಇಂಗ್ಲಿಷಲ್ಲಿ ಓದೋಣ. ದಯವಿಟ್ಟು ಇಂಗ್ಲಿಷ್ KJV ಬೈಬಲ್ ಯಾರ ಹತ್ರ ಇದೆ ದಯವಿಟ್ಟು ತೆಗೆದ್ಬಿಟ್ಟು ಆ ವಾಕ್ಯನ ಇಂಗ್ಲಿಷಲ್ಲಿ ಓದಿ. ಎಸೆಕಿಯಲ್ 18:4. Behold, all souls are mine. As the soul of the Father, so also the soul of the Son is mine. The soul that sinneth, it shall die. ನೋಡ್ರ, ಸೋಲ್ ದಟ್ ಸಿನತ್ ಇಟ್ ಶಾಲ್ ಡೈ. ನೋಡ್ರ, ಎಷ್ಟು ಕ್ಲೀನ್ ಆಗಿದೆಯಪ್ಪ ಅಂತಂದ್ರೆ ಬೈಬಲ್ ವಾಕ್ಯ. ದ ಸೋಲ್ ದಟ್ ಸಿನತ್ ಇಟ್ ಶಾಲ್ ಡೈ ಅಂತ ಏನ್ ಮಾಡ್ತಾರೆ ಅಲ್ಲಿ ನಮ್ಗೆ ಏನ್ ಮಾಡ್ತಾರೆ ಅಲ್ಲಿ ಕೊಡೋದ್ ನಾವು ನೋಡ್ತೀರಿ ಅದರ. ಅಂದ್ರೆ ಪಾಪ ಮಾಡೋಂತ ಆತ್ಮ ಏನಾಗ್ತದೆ ಅಂತ ಅಲ್ಲಿ ಸಾಯ್ತದೆ ಅಂತ ನಮ್ಗೆ ಏನ್ ಮಾಡೋರು ಕೊಟ್ಟಾರ ಅಲ್ವರ. ಅಂದ್ರೆ ಆತ್ಮಗೆ ಏನಿದೆ ಅಂತ ನೋಡ್ತೀವಿ ಅಂತಂದ್ರೆ ಆತ್ಮಗೆ ಏನಿದೆ ಅಂತೆ, ಸಾವಿದೆ ಅಲ್ವರ. ಅದಕ್ಕೆ ದ ಸೋಲ್ ದಟ್ ಸಿನತ್ ಇಟ್ ಶಾಲ್ ಡೈ, ಅದರ ಆತ್ಮ ಸಾಯ್ತದೆ ಅಂತ ಹೇಳ್ತಾರೆ. ದ ಸೋಲ್, ಆತ್ಮ, ಯಾವ ಆತ್ಮ ಪಾಪ ಮಾಡ್ತದೋ ಆ ಆತ್ಮ ಏನಾಗ್ತಾರೆ, ಸಾಯ್ತದೆ ಅಂತ ನೋಡಿ. ಇವಾಗ ನಾವು ಕನ್ನಡದಲ್ಲಿ ನೋಡೋಲ್ಲ, ಇದೇ ವಾಕ್ಯನ ನಾವು ದಯವಿಟ್ಟು ತಮಿಳ್ ಬೈಬಲ್ ಓದೋಣ. ನೋಡಿರ್ತೀನಿ ತಮಿಳಲ್ಲಿ ಹೆಂಗ್ ಬರ್ತಾರೆ ನೋಡೋಣ, ಓದೋಣ. ತಮಿಳಲ್ಲಿ ಎಸೆಕಿಯಲ್ 18:4. இதோ எல்லா ஆத்துமாக்களும் என்னுடையவைகள். தகப்பனின் ஆத்துமா எப்படியோ அப்படியே மகனின் ஆத்துமாவும் என்னுடையது. பாவம் செய்கிற ஆத்துமாவே சாகும். ಪಾತಿಂಗ್ಲಾ? ಸೊ ನೋಡ್ಬೇಕಾದ್ರೆ ಎಷ್ಟು ಕ್ಲಿಯರ್ ಆಗಿ ಕೊಟ್ಟು ಪಾಪ ಮಾಡುವಂತ ಆತ್ಮ ಏನಾಗ್ತಾರೆ, ಸಾಯ್ತಂತೆ. ಪಾವ ಸೈಗಿರ ಆತ್ಮ ಸಾಗುಮ್ ಅಂತ ಅಂದ್ಬಿಟ್ಟು ಬಹು ಸ್ಪಷ್ಟವಾಗಿ ಕೊಟ್ಟಿದೆ ನೋಡಿ. ಇಂಗ್ಲಿಷಲ್ಲಿ ಸೋಲ್ ಅಂತ ಏನ್ ಬಂತು ಪದ, ಅದನ್ನೇ ತಮಿಳ್ನಲ್ಲಿ ತುಂಬಾ ಕ್ಲಿಯರ್ ಆಗಿ ಹಾಕಿದರೆ ಪಾಪ ಮಾಡೋಂತ ಆತ್ಮ ಏನಾಗ್ತದೆ, ಸಾಯ್ತದೆ.
ಹಂಗಾರೆ ಆತ್ಮ ಸಾವಿದೆ, ಆತ್ಮ ಸಾಯ್ತದೆ ಅಲ್ವರ. ನೋಡಿ ಇವಾಗ ಇದನ್ನೇ ಬೇರೆ ಬೈಬಲ್ ಓದೋಣ. ಕನ್ನಡದಲ್ಲಿ 2-3 ಟ್ರಾನ್ಸ್ಲೇಷನ್ ಇದೆ ನೋಡಿ. ಇಲ್ಲೊಂದು ಟ್ರಾನ್ಸ್ಲೇಷನ್ ಸ್ಕ್ರೀನಲ್ಲಿ ಹಾಕಿದ್ದೀನಿ. ಯಾರು ಸ್ಕ್ರೀನ್ ನೋಡ್ಕೊಂಡು ಓದ್ಬೋದಾ? ಆ ಬ್ಲೂ ಕಲರ್ ಹಾಕಿ ನೋಡಿ ಕನ್ನಡ ಟೆಕ್ಸ್ಟ್. ಇಗೋ ಎಲ್ಲ ಆತ್ಮಗಳು ನನ್ನವು, ತಂದೆಯ ಆತ್ಮದಂತೆಯೇ ಮಗನ ಆತ್ಮವು ನನ್ನದು. ಪಾಪ ಮಾಡುವ ಆತ್ಮವು ಸಾಯುತ್ತದೆ. ನೋಡ್ರ, ಪಾಪ ಮಾಡುವಂತ ಆತ್ಮವು ಸಾಯ್ತದೆ ಅಂತ ಸ್ಪಷ್ಟವಾಗಿ ಹಾಕಿದ್ದಾರೆ ಅಲ್ವರ. ಏನ್ರಿ, ಪಾಪ ಮಾಡುವಂತ ಆತ್ಮ ಸಾಯ್ತದೆ ಅಂತ ಆನ್ಲೈನ್ ಅಂತ ಕಾಣ ಬೈಬಲ್ ಅಲ್ಲಿ ಏನ್ ಮಾಡೋದು ಹಾಕಿದ್ರೆ. ಅಂದ್ರೆ ಹಂಗಾರೆ ಆತ್ಮ ಏನಾಗ್ತದೆ? ಸಾಯ್ತದೆ ಅಲ್ವರ. ಇನ್ನೊಂದು ವಾಕ್ಯ ಓದೋಣ. ಎಜಿಕೆಲ್ 18:20. ಎಜಿಕೆಲ್ 18:20 ಓದಿ. ತಮಿಳಲ್ಲಿ ಕೂಡ ಓದಿ, ಆಮೇಲೆ ಇಂಗ್ಲಿಷಲ್ಲಿ ಕೂಡ ಓದಿ, ಕನ್ನಡದಲ್ಲಿ ಕೂಡ ಓದಿ. ಪಾಪ ಮಾಡುವವನೇ ಸಾಯುವನು, ಮಗನು ತಂದೆಯ ದೋಷ ಫಲವನ್ನು ಅನುಭವಿಸುವನು, ತಂದೆಯು ಮಗನ ದೋಷ ಫಲವನ್ನು ಅನುಭವಿಸುವನು. ಶಿಷ್ಟನ ಶಿಷ್ಟತನದ ಫಲವು ಶಿಷ್ಟನದೇ, ದುಷ್ಟನ ದುಷ್ಟತನದ ಫಲವು ದುಷ್ಟನದೇ. ಓಕೆ, ಯಾರು ಬೈಬಲ್ ತೆಗೆದು ಓದ್ತೀರಾ? ಪಾಪ ಮಾಡುವವನೇ ಸಾಯುವನು, ಮಗನು ತಂದೆಯ ದೋಷ ಫಲವನ್ನು ಅನುಭವಿಸಾನು. ಪಾಪ ಮಾಡುವನೇ ಸಾಯುವನು ಅಂತ ಹಾಕಿದ್ದಾರೆ ಅಲ್ವರ. ಇದನ್ನ ಇವಾಗ ಇಂಗ್ಲಿಷಲ್ಲಿ ಓದೋಣ. ಇಂಗ್ಲಿಷಲ್ಲಿ ಓದಿ ದಯವಿಟ್ಟು ಗಮನಿಸಿ. ಯಾರು ಇಂಗ್ಲಿಷ್ ಓದ್ಬೇಕಾರೆ? The soul that sins, it will die. The son will not bear the guilt of the father, and the father will not bear the guilty of the son. The righteousness of the righteous will be on him, and the wickedness of the wicked will be on him. ಓಕೆ, ಅದರ ದಟ್ ಸೋಲ್ ದಟ್ ಸಿನ್ನತ್ ಇಟ್ ಶಾಲ್ ಡೈ. ನೋಡ್ರ ಎಷ್ಟು ಕ್ಲೀನ್ ಆಗಿದೆ ಅಲ್ವರ. ಸಾರಾ ಸಿಸ್ಟರ್, ಯಾರಿದು ಸಾರಾ ಸಿಸ್ಟರ್? ಸಾರಾ ಸಿಸ್ಟರ್ ಬ್ರದರ್ ಅವ್ರು ನನ್ನ ಫ್ರೆಂಡ್ ಬ್ರದರ್. ಸರ್, ಅವರು ಅನ್ಮ್ಯೂಟ್ ಮಾಡಿ ಡಿಸ್ಟರ್ಬೆನ್ಸ್ ಮಾಡ್ತಾ ಇದಾರೆ. ದಯವಿಟ್ಟು ಅವ್ರಿಗೆ ಪರ್ಮನೆಂಟ್ ಆಗಿ ಮ್ಯೂಟ್ ಮಾಡ್ಕೊ ಅಂತ ಹೇಳ್ರಿ. ಅದೇನಾಗ್ತದೆ ಅಂದ್ರೆ ಅದು ಅವ್ರಿಗೆ ಗೊತ್ತಿಲ್ಲ, ಮೋಸ್ಟ್ಲಿ ಪಾಕೆಟ್ ಎಲ್ಲ ಇಟ್ಕೊಂಡಿರ್ಬೇಕು. ದಯವಿಟ್ಟು ಕಾಲ್ ಮಾಡಿ ಹೇಳಿ ಇಷ್ಟ ಪ್ಲೀಸ್. ಸರಿ, ಓಕೆ, ಥ್ಯಾಂಕ್ ಯು ವೆರಿ ಮಚ್. ತಮಿಳಲ್ಲಿ ಓದ್ರಿ. பாவம் செய்கிற ஆத்மாவே சாகும். குமாரன் தகப்பனுடைய அக்கிரமத்தை சுமப்பதும் இல்லை, தகப்பன் குமாரனுடைய அக்கிரமத்தை சுமப்பதும் இல்லை. ನೋಡ್ರ ಎಷ್ಟು ಕ್ಲೀನ್ ಆಗಿ ಕೊಟ್ಟಿದೆ ಅಂದ್ರೆ, ಪಾವ ಸೈಗರ ಆತ್ಮವೇ ಸಾಗು ಅಂತ ಕೊಟ್ಟಿದೆ ಅಂದ್ರ. ಇದನ್ನೇ ನಾನು ಸ್ಕ್ರೀನ್ ಅಲ್ಲಿ ಹಾಕಿದ್ ನೋಡಿ ಬೈಬಲ್, ಅದ್ರಲ್ಲಿ ಓದ್ರಿ ದಯವಿಟ್ಟು ಯಾರಾದ್ರೂ ಕನ್ನಡದಲ್ಲಿ. ಪಾಪ ಮಾಡುವ ಆತ್ಮವು ಸಾಯುತ್ತದೆ. ನೋಡ್ರ ಸಾಕ್ಬಿಡಿ. ಪಾಪ ಮಾಡುವಂತ ಆತ್ಮವು ಸಾಯುತ್ತದೆ. ಅದ್ರ ಎಷ್ಟು ಕ್ಲೀನ್ ಆಗಿತ್ರಿ ಅಲ್ವರ. ಸರಿ, ಇವಾಗ ಕೆಲವು ಜನ ಹೇಳ್ಬೋದು, ಬ್ರದರ್ ಪಾಪ ಮಾಡೋಂತ ಆತ್ಮ ಸಾಯ್ತಾರೆ ಬ್ರದರ್, ಪಾಪಿಗಳು ಸಾಯ್ತಾರೆ ಬ್ರದರ್, ಕರೆಕ್ಟು. ಆದ್ರೆ ನಮ್ಮ ಆತ್ಮ ನಾವೇನಾಗಿದ್ದೀರಿ? ರಕ್ಷಣೆ ಹೊಂದಿದಿರಿ. ಯೇಸು ಕ್ರಿಸ್ತು ನಮಗಾಗಿ ಏನ್ ಮಾಡಿದ? ಪ್ರಾಣ ಕೊಟ್ಟಿದ್ರೆ ನಮ್ಮ ಆತ್ಮ ಏನಾಗಿದೆ? ರಕ್ಷಣೆ ಹೊಂದಿದೆ ಅಂತ ಹೇಳ್ತಾರೆ ಅದರ. ಸರಿ, ನಾವು ಯೇಸು ಕ್ರಿಸ್ತು ನಂಬಿದ ತಕ್ಷಣ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗೋಯ್ತು, ನಾವು ರಕ್ಷಣೆ ಹೊಂದ್ಬಿಟ್ರೆ ಅಂತ ಅಂದ್ಬಿಟ್ಟು ಮಾತ್ರಕ್ಕೆ ನಮ್ಮಲ್ಲಿ ಪಾಪನೇ ಇಲ್ವಾ? ನಾವೆಲ್ಲ ನೀತಿವಂತರಾಗ್ಬಿಟ್ರ? ಬೈಬಲ್ ಏನ್ ಹೇಳ್ತಾರೆ? ನೀತಿವಂತರು ಎಷ್ಟು ಜನ ಇದಾರಂತೆ? ಎಷ್ಟು ಜನ ಇದಾರೆ? ನೀತಿವಂತನ ಒಬ್ಬನೂ ಇಲ್ಲ. ಒಬ್ಬನೂ ಇಲ್ಲ, ಯಾರು ಇಲ್ಲ ಅಂತ ರೋಮಾಪುರದಲ್ಲಿ 3:10 ಹೇಳ್ಬೇಕಾರೆ, ನಾವು ನೀತಿವಂತರು ಹೆಂಗಾಗೋದಿಕ್ ಸಾಧ್ಯ? ನಮ್ಮಲ್ಲಿ ಪಾಪ ಇಲ್ಲ ಅಂತ ಹೇಳಿದ್ರೆ ನಾವು ತುಂಬಾ ದ್ರೋಹ ಮಾಡ್ತಾ ಇದ್ರಿ, ನಾವು ಸತ್ಯದಲ್ಲೇ ಇಲ್ಲ ಅಂತ ಅಂದ್ಬಿಟ್ಟು ಬೈಬಲ್ ಸ್ಪಷ್ಟವಾಗಿ ಹೇಳ್ತಾರೆ. ಎಲ್ಲಿ? 1ನೇ ಯೋಹಾನ 1ನೇ ಅಧ್ಯಾಯ 8ನೇ ವಾಕ್ಯ ಓದಿ. 1 John 1st chapter 8th verse. ಗೊತ್ತ್ರಿ ಕನ್ನಡದಲ್ಲಿ? ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿಲ್ಲ. ನೋಡ್ರ, ಸತ್ಯ ಎಂಬುದು ನಮ್ಮಲ್ಲಿ ಇಲ್ವೇ ಇಲ್ಲ ಅಂತ ಹೇಳ್ತಾರೆ. ಪಾಪ ಇಲ್ಲ ಅಂತ ಹೇಳಂಗಿಲ್ಲ ರೀ. ಪಾಪ ಇದ್ದೇ ಇದ್ದೀರಿ. ಪಾಪ ಇರೋದಕ್ಕೆ ನಾವೆಲ್ಲ ಸಾಯ್ತಾ ಇರೋದು. ಎಲ್ಲಾ ಪಾಪಿಗಳೇ. ಹಂಗಾರೆ ಎಲ್ಲಾರ ಆತ್ಮಗಳು ಏನಾಗ್ತವೆ? ಸಾಯ್ತದೆ. ಇನ್ನ ಕೆಲವು ವಾಕ್ಯಗಳು ಓದೋಣ. ಕೀರ್ತನೆ 22:29 ಓದಿ. ಓದ್ರಿ ಅಲ್ಲ, ಕನ್ನಡ, ಇಂಗ್ಲಿಷ್, ತಮಿಳ್ 3 ಲ್ಯಾಂಗ್ವೇಜ್ ಅಲ್ಲಿ ಓದ್ರಿ. Psalms 22:29 ಸಿಸ್ಟರ್. ಭೂಲೋಕದಲ್ಲಿರುವ ಪುಷ್ಟರೆಲ್ಲರೂ ಉಂಡು ಆರಾಧಿಸುವರು,
ತಮ್ಮ ಜೀವವನ್ನು ಉಳಿಸಿಕೊಳ್ಳಲಾರದೆ ಮಣ್ಣು ಪಾಲಾಗುವವರೆಲ್ಲರೂ ಆತನಿಗೆ ಅಡ್ಡ ನೋಡ್ರಾ ಏನ್ರಿ, ತನ್ನ ಜೀವವನ್ನು ಉಳಿಸಿಕೊಳ್ಳಲಾರದೆ ಮಣ್ಣು ಪಾಲವರು ಎಲ್ಲರೂ ಆತನಿಗೆ ಅಡ್ಡ ಬೀಳುವರು ಅಲ್ವರ. ಇದು ಇಂಗ್ಲಿಷಲ್ಲಿ ಓದೋಣ, ಇಂಗ್ಲಿಷ್ ಓದಿ ಬ್ರದರ್. All they that be fat upon earth shall eat and worship. All they that go down to the dust shall bow before him, and none can keep alive his own soul. ನನ್ ಕ್ಯಾನ್ ಕೀಪ್ ಅಲೈವ್ ಇಸ್ ಓನ್ ಸೋಲ್. ತನ್ನ ಆತ್ಮವು ಸಾಯ್ದರೆ ಅಂತಿರ್ಲಿ, ಯಾರೋ ಉಳಿಸಿಕೊಳ್ಳಲಾರರು ಅಂತ ಹೇಳ್ತಾರೆ ಅಲ್ವರ. ಇನ್ನ ತಮಿಳ್ ಓದೋಣ ಬ್ರದರ್, ತಮಿಳ್ ಪಡಿಂಗ ಬ್ರದರ್. எஸ் பிரதர் 20 பூமியின் செல்வான்கள் யாவரும் புசித்து பணிந்து கொள்ளுவார்கள். புழுதியில் இறங்குகிறவர்கள் யாவரும் அவருக்கு முன்பாக வணங்குவார்கள். ஒருவனும் தன் ஆத்துமா அழியாதபடி அதை காக்க கூடாதே. பாத்தீங்களா ಏನ್ರಿ, ஒருவனு ತನ್ನ ಆತ್ಮಾವೇ ಅಳಿಯಾದ ಪಡಿಕೆ ಕಾಕ ಕೂಡಾದೆ ಅಲ್ವರ. ಏನ್ರಿ, ಆತ್ಮವು ನಾಶ ಆಗ್ದಿತ್ತಲ್ಲಿ ಯಾರೋ ಕಾಪಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಎಲ್ಲಾರ ಆತ್ಮಗಳು ಏನಾಗ್ತಾರೆ ಹಂಗಾರೆ ಸಾಯ್ತದೆ ಅಂತ ಬಹು ಸ್ಪಷ್ಟವಾಗಿ ಹೇಳ್ತಾರೆ. ನೋಡಿ ಅಲ್ಲಿ ಪ್ರಿಂಟ್ ಮಾಡಿ ನೋಡಿ, ಕನ್ನಡ ಬೈಬಲ್ ಅದನ್ನ ಓದಿಂತೀರಿ. ಇಲ್ಲಿ ನಮ್ಮ ಜೋಸಫ್ ಬ್ರದರ್ ಓದ್ತೀರಾ, ಆಗ್ತದ? ಬ್ರದರ್. ಹಾ. ಭೂಮಿಯ ಮೇಲೆ ಕೊಬ್ಬಿರುವವರೆಲ್ಲರೂ ತಿಂದು ಆರಾಧಿಸುವರು, ಮಣ್ಣಿಗೆ ಇಳಿಯುವವರೆಲ್ಲರೂ ಅವನ ಮುಂದೆ ನಮಸ್ಕರಿಸುವರು, ಮತ್ತು ಯಾರು ತನ್ನ ಆತ್ಮವನ್ನು ಉಳಿಸಿಕೊಳ್ಳಲಾರರು. ನೋಡ್ರ, ಯಾರು ತನ್ನ ಆತ್ಮವನ್ನು ಉಳಿಸಿಕೊಳ್ಳಲಾರರು. ನನ್ ಕ್ಯಾನ್ ಕೀಪ್ ಅಲೈವ್ ಇಸ್ ಓನ್ ಸೋಲ್. ದಟ್ ಮೀನ್ಸ್ ಆಲ್ ಸೋಲ್ಸ್ ಡೈ. ಎಲ್ಲ ಆತ್ಮಗಳು ಏನಾಗ್ತದೆ, ಸಾವಿದೆ. ಇನ್ನೊಂದು ವಾಕ್ಯ ಓದಂತೀನಿ, ಕೀರ್ತನೆ 35:17. ಕೀರ್ತನೆ 35:17 ಮೊದಲು ಕನ್ನಡದಲ್ಲಿ ಓದಿ, ಆಮೇಲೆ ತಮಿಳ್, ಆಮೇಲೆ ಇಂಗ್ಲಿಷ್. ಕರ್ತನೇ, ಇನ್ನೆಷ್ಟರವರೆಗೆ ಸುಮ್ಮನೆ ನೋಡುತ್ತಾ ಇರುವಿ? ಅವರ ಅಪಾಯದಿಂದ ನನ್ನ ಪ್ರಾಣವನ್ನು ಬಿಡಿಸು. ನನ್ನ ಪರಮ ಪ್ರಿಯ ಪ್ರಾಣವನ್ನು ಆ ಸಿಂಹಗಳ ಬಾಯಿಗೆ ಸಿಕ್ಕದಂತೆ ತಪ್ಪಿಸು. ನೋಡ, ನನ್ನ ಪರಮ ಪ್ರಿಯ ಪ್ರಾಣವನ್ನು ಆ ಸಿಂಹಗಳ ಬಾಯಿಯಿಂದ ಸಿಕ್ಕದಂತೆ ನನ್ನ ತಪ್ಪಿಸು ಅಲ್ವರ. ಇದನ್ನ ಇವಾಗ ನೋಡಿ ಇಂಗ್ಲೀಷಲ್ಲಿ ಓದೋಣ. ಈಗ ಬ್ರದರ್ ಇಂಗ್ಲೀಷಲ್ಲಿ ಓದಿ ಬ್ರದರ್. Lord, how long while thou look on? Rescue my soul from their destructions. My darling, come from the lions. ನೋಡ್ರ, ರೆಸ್ಕ್ಯೂ ಮೈ ಸೋಲ್ ಫ್ರಮ್ ದೇರ್ ಡಿಸ್ಟ್ರಕ್ಷನ್. ದಟ್ ಮೀನ್ಸ್ ಸೋಲ್ ಕ್ಯಾನ್ ಬಿ ಡಿಸ್ಟ್ರಾಯ್ಡ್. ಅದನ್ನ ಕಾಪಾಡು ಅಂತ ಏನ್ ಮಾಡ್ತಾವ್ರ ಅಲ್ಲಿ ಕೇಳ್ಕೊಂಡು. ನಂಗೆ ಸೋಲ್ ಏನ್ ಮಾಡೋದು, ಆತ್ಮನ ಏನ್ ಮಾಡೋದು, ನಾಶ ಮಾಡ್ಬೋದು ಅಲ್ವರ. ತಮಿಳ್ ವಾಸಿಂಗ್ ಬ್ರದರ್. ஆண்டவரே, எதுவரைக்கும் இதை பார்த்து கொண்டிருப்பீர்? என் ஆத்துமாவை அழிவுக்கும் எனக்கு அருமையானதை சிங்கக்குட்டிகளுக்கும் தப்புவியும். பாத்தீங்களா, என் ஆத்மாவே தப்புவியும் அல்ற. அப்படி என்றால் ஆத்மாக்கு என்ன பண்ணலாம், சாவு இருக்கோ, ಅದನ್ನ ತಪ್ಪುವಿಂಗ್ ಅಂತ ಏನ ಪண்றாரு இப்போ ಕೇಳ್ತಾರ ಅಲ್ಲರ. ಆತ್ಮನ ಕಾಪಾಡೋ ದೇವ್ರೆ ಅಂತ ಏನ್ ಮಾಡ್ತಾನೆ ಕೇಳ್ತಾ. ಆತ್ಮ ಏನಿದೆ, ನಾಶನ ಇದೆ, ಸಾವಿದೆ ಅಂತೆ ಅಲ್ಲರ. ನೋಡ್ರಿ, ಕನ್ನಡದಲ್ಲಿ ಮಾತನ್ನ ಚೇಂಜ್ ಮಾಡ್ಬಿಡ್ತಾರೆ, ಇಂಗ್ಲೀಷಲ್ಲಿ ಮತ್ತೆ ಏನ್ರಿ ತಮಿಳಲ್ಲಿ ಎಷ್ಟು ಸ್ಪಷ್ಟವಾಗಿದೆ ನೋಡಿ. ಕನ್ನಡದಲ್ಲಿ ಇನ್ನೊಂದು ಬೈಬಲ್ ಓದೋಣ. ಅಲ್ಲಿ ಸ್ಕ್ರೀನ್ ಪ್ರಿಂಟ್ ಆಗಿರೋ ಬೈಬಲ್ ಓದ್ರಿ ಯಾರಾದ್ರ. ಎಲ್ಲಿ ರಮ್ಯಾ ಸಿಸ್ಟರ್ ಓದ್ತೀರಾ? ಕರ್ತನೆ, ನೀನು ಎಲ್ಲಿಯವರೆಗೂ ನೋಡುವೆ? ನನ್ನ ಆತ್ಮವನ್ನು ಅವರ ವಿನಾಶಗಳಿಂದ ರಕ್ಷಿಸು. ನನ್ನ ಪ್ರಿಯತಮೆಯನ್ನು ಸಿಂಹಗಳಿಂದ ರಕ್ಷಿಸು. ನನ್ನ ಆತ್ಮವನ್ನು ಅವರ ವಿನಾಶಗಳಿಂದ ರಕ್ಷಿಸು. ಆತ್ಮಗೇನಿದೆ, ಸಾವಿದೆ, ವಿನಾಶ ಇದೆ ಅದರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ಇನ್ನೊಂದು ವಾಕ್ಯ ಓದೋಣ. ಯಾಕೋಬ 5:20, ಜೇಮ್ಸ್ 5:20 ಓದ್ರಿ ಕನ್ನಡದಲ್ಲಿ ಯಾರಾದ್ರು. ಒಬ್ಬ ಪಾಪಿಯನ್ನು ತಪ್ಪಾದ ಮಾರ್ಗದಿಂದ ತಿರುಗಿಸಿದವನು ಅವನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಬಹು ಪಾಪಗಳನ್ನು ಮುಚ್ಚಿದವನಾದನೆಂದು ತಿಳಿದುಕೊಳ್ಳಿರಿ. ನೋಡ್ರ, ಅವನ ಪ್ರಾಣವನ್ನು ಮರಣದಿಂದ ತಪ್ಪಿಸಿ ಅಂತ ಪ್ರಾಣ ಅಂತ ಬಂದ್ಬಿಡ್ತು ಅದರ. ಇದು ಇಂಗ್ಲೀಷಲ್ಲಿ ಓದ ನೋಡಿರ್ತೀರಿ. ಇಂಗ್ಲೀಷಲ್ಲಿ ಓದ್ತೀರಾ KJV-ಯಲ್ಲಿ? Let him know that he which covereth the sinner from the error of his way shall save a soul from death, and shall hide a multitude of sins. He that converted the sinner from the error of his way shall save a soul from death. ಒಂದು ಆತ್ಮವನ್ನು ಮರಣದಿಂದ ಏನ್ ಮಾಡದಂತೆ
ಕಾಪಾಡದಂತೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಇದನ್ನೇ ತಮಿಳ ವಾಸಿಗೆ ಬಿಡ್ತಾರೆ. தப்பிப்போன மார்க்கத்தினின்று பாவியை திருப்புகிறவன் ஒரு ஆத்துமாவை மரணத்தினின்று ரட்சித்து திரளான பாவங்களை மூடுவான் என்று அறிய கடவன். பாத்தீங்களா, ஒரு ஆத்மாவே மரணத்துல ரட்சித்த மாதிரி இல்லைங்களா? அப்படின்ற ஆத்மா என்ன இருக்கோ, ಸಾವು இருக்கೋ இல்லைங்களா? ನಾನು ಇವ್ ನೋಡಿ ಆ ಟೆಕ್ಸ್ಟ್ ಹಾಕಿ ಗೊತ್ತಾ ಬ್ಲೂನಲ್ಲಿ, ಅದ್ರಲ್ಲಿ ಓದ್ರಿ ಯಾರಾದ್ರೂ ಕನ್ನಡದಲ್ಲಿ. ದೇವಿಕಾ ಅಷ್ಟ ಓದಿ. ಅವನು ಪಾಪ ಮಾಡಿದವನನ್ನು ತಪ್ಪಾದ ಮಾರ್ಗದಿಂದ ತಿರುಗಿಸಿದ್ದಲ್ಲದೆ ಅವನ ಆತ್ಮವನ್ನು ಮರಣಕ್ಕೆ ತಪ್ಪಿಸಿ ಬಹು ಪಾಪಗಳನ್ನು ಮುಚ್ಚಿದವನಾದನೆಂದು ತಿಳಿದುಕೊಳ್ಳಲಿ. ನೋಡ್ರ ಏನ್ರಿ, ತನ್ನ ಆತ್ಮವನ್ನು ಮರಣಕ್ಕೆ ತಪ್ಪಿಸಿ ಬಹು ಪಾಪಗಳನ್ನೇನ್ರಿ ಮುಚ್ಚಿದವನಾದನೆಂದು ತಿಳಿದುಕೊಳ್ಳಿರಿ ಅಲ್ವರ. ನೋಡ್ರಿ, ಆತ್ಮ ಏನಿದೆ, ಸಾವಿದೆ ಅಲ್ವರ ಅಂತ ಬಹು ಸ್ಪಷ್ಟವಾಗಿ ಗೊತ್ತಾಗ್ತಾರೆ. ಇನ್ನು ಎಷ್ಟೋ ಜನಕ್ಕೆ ಏನು ಅಭಿಪ್ರಾಯ ಇದ್ರೆ, ಆತ್ಮ ಹಿಂಗೆ ಅಂದ್ರೆ ಏನ್ರಿ ಕತ್ತಿ ತಗೊಂಡು ಹೊಡಿತಾ ಇದ್ರು ಏನಾಗಲ್ಲ, ಏನೂ ಆಗಲ್ಲ ನೋಡ್ರಿ ಅದರ. ಏನ್ರಿ ಕತ್ತು ಎಗರ್ತಾ ಇರ್ತಾರೆ, ಹೊಸ ಕತ್ತು ಬರ್ತಾ ಇರ್ತಾರೆ, ತಿರ್ಗಾ ಕತ್ತರಿಸ್ತಾ ಇರ್ತಾನೆ, ತಿರ್ಗಾ ಬರ್ತಾ ಇರ್ತದೆ, ಆತ್ಮ ಏನಾಗಲ್ಲ ಏನಾಗಲ್ಲ ಅವು ಆ ಅಂತ ಏನ್ ಮಾಡ್ತಿರ್ತಾರೆ, ನಗ್ತಾ ಇರ್ತಾರೆ ಅಲ್ವರ. ಏನ್ ನೋಡ್ರಿ, ಆತ್ಮ ಏನ್ರಿ ರಕ್ತ ಮಾಂಸ ಇಲ್ಲ, ಚಾಕು ತಂದು ಚುಚ್ಚುರು ಕೂಡ ಏನಾಗಲ್ಲ, ಏನೂ ಆಗಲ್ಲ, ಗೊತ್ತೇ ಆಗಲ್ಲ ಅದಿಗೆ ಅಂತ ಅಂದ್ಬಿಟ್ಟು ಅಲ್ವರ. ಸತ್ಯವೇದ ಏನ್ ಹೇಳ್ತದೆ ಓದ ನೋಡಿದ್ದೀವಿ. ಯೋಬ 27:8 ಓದಿ. ಹೋದ್ರಿ ಯೋಬ 27:8. ದೇವರು ಭ್ರಷ್ಟನ ಆತ್ಮವನ್ನು ಕಡಿದೆಳೆಯುವಾಗ ಅವನಿಗೆ ನಿರೀಕ್ಷೆಯಲ್ಲಿ ನೋಡ್ರ, ಭ್ರಷ್ಟನ ಆತ್ಮವನ್ನು ಕಡಿದೆಳಿಬೇಕಾರೆ, ಓಹೋ ಆತ್ಮನ್ ಕಡಿಬೋದಾ? ಎಸ್, ನಾನು ಹೇಳ್ತಾರಲ್ಲ, ಬೈಬಲ್ ಹೇಳ್ತಾರೆ ನೋಡ್ತೀನಿ, ಭ್ರಷ್ಟನ ಆತ್ಮವನ್ನು ಕಡಿದೆಳಿಬೇಕಾದ್ರೆ ಅವನಿಗೆ ನಿರೀಕ್ಷೆಯಲ್ಲಿ. ಹಂಗಾರೆ ಆತ್ಮ ಏನ್ ಮಾಡೋದು, ಕಡಿಬೋದು ಅಲ್ವರ. ಅದಕ್ಕೆ ನಿರೀಕ್ಷೆನೇ ಇರಲ್ಲ, ಕಡ್ದು ಬಿಟ್ರೆ ಆತ್ಮ ಏನಿದೆ, ಸಾವಿದೆ, ಸಾಯಿಸ್ಬೋದು, ಕತ್ತಿಯಿಂದ ಕಡಿಬೋದು. ಇನ್ನೊಂದು ವಾಕ್ಯ ಓದೋಣ, ಲೂಕ 2:35 ಓದಿ ಕನ್ನಡದಲ್ಲಿ. ಲೂಕ 2:35. ಇದಲ್ಲದೆ ನಿನ್ನ ಪ್ರಾಣಕ್ಕಂತೂ ಅಲಗು ನಾಟಿದಂತಾಗುವುದು ಎಂದು ಹೇಳಿದನು. ನೋಡ, ನಿನ್ನ ಪ್ರಾಣಕ್ಕಂತೂ ಅಲಗು ನಾಟಿದಂತಾಗುವುದು ಅಂತ ಹೇಳ್ತಾರೆ. ಇದನ್ನೇ ಏನ್ರಿ ತಮಿಳಲ್ಲಿ ಓದೋಣ. ಬ್ರದರ್ ತಮಿಳ್ ವಾಸಿಗೆ ಬ್ರದರ್ ಜೇಕಬ್ ಬ್ರದರ್, ನೀನ್ ತಮಿಳ್ ಪಡಿಪೀங்களா? ಇಲ್ಲ ಜೇಕಬ್ ಬ್ರದರ್. ಇಲ್ಲ ಬ್ರದರ್, ಕನ್ನಡ ಬ್ರದರ್ ನಂದು. ಪ್ಯೂರ್ ಕನ್ನಡನಾ? ಇಂಗ್ಲಿಷ್? ಇಂಗ್ಲಿಷ್. ಸರಿ. And also thin own soul shall sword pass through, that the reasoning of many hearts may be revealed. ಓಕೆ ಓಕೆ, ತೊಂದರೆ ಇಲ್ಲ, ನೀವು ಕೇಳ್ಕೊಳ್ಳಿ, ಬ್ರದರ್ಸ್ಗಳು ಓಡ್ತಾರೆ. ಓಕೆನಾ? Okay. ಓಕೆ, ಶೋರ್. ಓಕೆ ಬ್ರದರ್ ತಮಿಳ್ ವಾಸಿಗೆ ಬ್ರದರ್. உன் ஆத்மாவையும் ஒரு பட்டையும் உருவி போகும் என்றான். பாத்தீங்களா, உங்க ஆத்மாவே ಏನಾಗುಮಾ ಪಟ್ಟೆಯಂ ಉರುಗಿ ಹೋಗಂ. ಏನ್ರಿ, ನಿನ್ನ ಆತ್ಮ ಒಳಗೆ ಕತ್ತಿ ಏನಾಗ್ತಂತೆ, ಹಾದು ಹೋಗ್ತದೆ ಅಂತ ಅಲ್ವರ. ಏನ್ ತಿಳ್ಕೊಂಬಿಟ್ಟಾರೆ, ಕತ್ತಿನ ಚುಚ್ಚುರು ಆತ್ಮಗೆ ಏನಾಗಲ್ಲ, ಏನೂ ಆಗಲ್ಲ, ಕತ್ತಿಗೆ ಏನ್ರಿ ಆತ್ಮಕ್ಕೆಲ್ಲ ಏನು ಎಫೆಕ್ಟೇ ಇಲ್ಲ ಅಂತಂದ್ಬಿಟ್ಟು ಬೈಬಲ್ ಹೇಳ್ತದೆ. ಇವನ್ ಸ್ವೋರ್ಡ್ ಶಾಲ್ ಪಿಯರ್ಸ್ ಥ್ರೂ ದೈ ಓನ್ ಸೋಲ್ ಆಲ್ಸೋ ಅಂತ ಹೇಳ್ತಾರೆ. ನೋಡಿ ಓದಿ, KJV ನಲ್ಲಿ ಓದೋಣ. KJV ಬೈಬಲ್ ಓದ್ರಿ ಯಾರು ಇಂಗ್ಲಿಷಲ್ಲಿ? A sword shall pierce through thy own soul also, that the thoughts of my heart may be revealed. A sword also shall pierce through their own soul. ಅಲ್ಲರ, ಇದನ್ನೇ ನೋಡಿ ಇವಾಗ ನಾ ಬ್ಲೂ ಕಲರ್ ಹಾಕಿ ಗೊತ್ತಾ ಟೆಕ್ಸ್ಟ್ ವಚನ. ಸ್ಕ್ರೀನ್ ನೋಡ್ಕೊಂಡು ಯಾರು ಓದ್ರಿ, ಆ ದೇವಿಕೆ ಅಷ್ಟು ಓದಿ. ಮತ್ತು ನಿಮ್ಮ ಸ್ವಂತ ಆತ್ಮವು ಕತ್ತೆಯ ಮೂಲಕ ಹಾದು ಹೋಗುತ್ತದೆ, ಅನೇಕ ಹೃದಯಗಳ ತರ್ಕಗಳನ್ನು ಬಹಿರಂಗಪಡಿಸಬಹುದು. ನೋಡ್ರ, ಮತ್ತು ನಿಮ್ಮ ಸ್ವಂತ ಆತ್ಮವು ಕತ್ತಿಯ ಮೂಲಕ ಹಾದು ಹೋಗ್ತದೆ. ಏನಪ್ಪ, ಆತ್ಮಗೆ ಕತ್ತಿ ತಗೊಂಡು ಚೂಸ್ರೆ ಏನಾಗಲ್ಲ ಅಂತ ಏನ್ ಹೇಳ್ತಾರೆ ಬೈಬಲಲ್ಲಿ? ಮರಿಯಾಳಿಗೆ ಹೇಳ್ತಾರೆ, ಯೇಸು ಕ್ರಿಸ್ತ ನಿನ್ನ ಮಗ ಎಷ್ಟೆಲ್ಲ ವೇದನೆ ಪಡ್ತಾನೆ, ಅದನ್ನ ನೋಡ್ಬಿಟ್ಟು ನಿನ್ನ ಆತ್ಮಗೆ ಏನಾಗ್ತದೆ, ಕತ್ತಿಯಿಂದ ತಗೊಂಡು ಅಂದ್ರೆ ನಾಟಿದಂತೆ ಆಗ್ತದೆ. ಅದರ ಆತ್ಮ ಕತ್ತಿ ಮೂಲಕ ಹೋದಂತೆ ಆಗ್ತದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ. ಅದಕ್ಕೆ ಏನ್ರಿ, ಕತ್ತಿಯಿಂದ ಆತ್ಮ ಏನ್ ಮಾಡಕ್ಕಾಗಲ್ಲಪ್ಪ ಅಂತ ಹೇಳ್ತಾರೆ. ಇನ್ನ ನೋಡೋಣ ನೆಕ್ಸ್ಟ್ ಕಾನ್ಸೆಪ್ಟ್ಗಳು, ರಕ್ತ, ಕಾಲು, ಅದೆಲ್ಲ ನೋಡ್ತೀನಿ. ಜೋಶ್ವಾ 11:11 ಓದಿ ಯಾರಾದ್ರು. ಯೋಶ್ವಾ 11 ಬೈಬಲ್ ಓದಿ.
ಓದಿ ಇಸ್ರಾಯೇಲ್ ಜೇಕಬ್ ಬ್ರದರ್. ಹಾ ಜೇಕಬ್ ಬ್ರದರ್ ಓದಿ. ಇಸ್ರಾಯೇಲರು ಜೋಶ್ brother? ಹ್ಮ್ ಹ್ಮ್ ಜೋಶುವ 11:11. ಸರಿ, ಓಕೆ, ಬೇರೆ ಯಾರು ಹೋದ್ರಿ? ಹ್ಮ್ ಇಸ್ರಾಯೇಲ್ಯರು ಅದರಲ್ಲಿದ್ದ ಎಲ್ಲಾ ಜನರನ್ನು ಕತ್ತಿಯಿಂದ ಸಂಹರಿಸಿ ಹಾಚೋರ್ ಪಟ್ಟಣವನ್ನು ಸುಟ್ಟು ಬಿಟ್ಟರು. ಅಲ್ವರಾ, ಕತ್ತಿಯಿಂದ ಸಂಹರಿಸಿ ಅಲ್ವರ ಏನ್ರಿ, ಎಲ್ಲರನ್ನು ಕತ್ತಿಯಿಂದ ಸಂಹರಿಸಿ ಅಂತಂತ ಹೇಳ್ತಾರೆ ಅಲ್ವರ. ಏನ್ರಿ, ಇಸ್ರೇಲು ಅದರಲ್ಲಿರುವಂಥ ಎಲ್ಲಾ ಜನರು ಕತ್ತಿಯಿಂದ ಸಂಹರಿಸಿದ್ರು. ಇದೆ ಇಂಗ್ಲೀಷಲ್ಲಿ ಓದ್ರಿ ದಯವಿಟ್ಟು. ಯಾರಾದ್ರು ಇಂಗ್ಲೀಷಲ್ಲಿ ಓದ್ತಿರೋದ KJV? And they smote all the souls that were therein with the edge of the sword, ನೋಡ್ರ utterly destroying them. ನೋಡ್ರ, ದೇ ಸ್ಮೋಟ್ ಆಲ್ ದ ಸೋಲ್ಸ್ ವಿತ್ ದ ಎಡ್ಜ್ ಆಫ್ ದ ಸ್ವರ್ಡ್ ಅಟರ್ಲಿ ಡಿಸ್ಟ್ರಾಯಿಂಗ್ ದೆಮ್ ಅಂತ ಏನ್ ಮಾಡ್ತಾ ಹೇಳ್ತಾರೆ ಅಲ್ಲರ. ಕತ್ತಿಯಿಂದ ಏನ್ರಿ ಎಲ್ಲ ಆತ್ಮಗಳನ್ನ ಸರ್ವನಾಶ ಮಾಡಕ್ ಕೊಟ್ರಂತೆ ಅದರ. ಇದು ತಮಿಳ ವಾಸಿಗೆ ಬದರ್ ತಮಿಳ ವಾಸಿಗಿಲ್ಲ. ஓகே பிரதர். அதிலிருந்து நரஜீவன்களை எல்லாம் பட்டயம் கருக்கினால் வெட்டி சங்கம் உள்ளது ஒன்றும் மீதியானதில்லை. ஆச்சோரை அக்னியால் சுட்டரித்தார். ಅದರ ಪಟ್ಟೆ ಕೊರಕಿನಾಲೆ ವೆಟ್ಟಿ ಅಂತ ಬಂತು. ಇದನ್ನೇ ಏನ್ರಿ ಇವಾಗ ಕನ್ನಡದಲ್ಲಿ ಹಾಕಿ ನೋಡಿರ್ತೀನಿ, ಅಲ್ಲಿ ಓದಿಂತೀನಿ ಕನ್ನಡದಲ್ಲಿ ಆ ಪ್ರಿಂಟ್ ಆಗಿರೋದು. ಮತ್ತು ಅವರು ಅದರಲ್ಲಿದ್ದ ಎಲ್ಲಾ ಆತ್ಮಗಳನ್ನು ಕತ್ತಿಯಿಂದ ಹೊಡೆದು ಸಂಪೂರ್ಣವಾಗಿ ನಾಶಪಡಿಸಿದರು. ನೋಡ್ರ, ಉಸಿರಾಡಲು ಯಾರೂ ಉಳಿಯಲಿಲ್ಲ. ನೋಡ್ರ, ಮತ್ತು ಹಾಜರನ್ನು ಬೆಂಕಿಯಿಂದ ಸುಟ್ಟರು. ಎಲ್ಲಾ ಆತ್ಮಗಳನ್ನು ಕತ್ತಿಯಿಂದ ಒಡೆದು ಸಂಪೂರ್ಣವಾಗಿ ಏನ್ ಮಾಡಂತೆ, ನಾಶ ಮಾಡಕ್. ನೋಡ್ರ, ಎಷ್ಟು ವಾಕ್ಯ ಐತೆ. ಇನ್ನೊಂದು ವಾಕ್ಯ ಓದಿಂತೀನಿ ಅಂದ್ರ, ಎಲ್ಲರಿಗೂ ಏನಂದ್ರೆ ಈ ಆತ್ಮ ಅದೇಂತಾರೆ ಅದು ಶಾಂತಿ ಇಲ್ದಿರ ಹಂಗೆ ಒದ್ದಾಡ್ತಾ ಇರ್ತಾರೆ ವಿಲ ಅಂತ. ಸಡನ್ ಆಗಿ ಏನಾಗ್ಬಿಡ್ತಾರೆ, ಬಂದು ನಿಂತ್ಕೊಂಡ್ಬಿಡ್ತಾರೆ ಮುಂದಕ್ಕೆ. ಗಾಡಿ ಹೋಗ್ತಾ ಇದ್ದ ದೆವ್ವ ಹತ್ರ ಬಂದು ನಿಂತ್ಕೊಂಡ್ಬಿಡ್ತದೆ. ಗಾಡಿ ಹೋದ್ರು ಏನಾಗಲ್ಲ ಅದ್ಗೆ, ಅದ್ಭುತ ಅಪೇತ್ರಗಳಿಗೆ ಏನೂ ಆಗಲ್ಲ, ಆತ್ಮಗಳು ಬಿಲ ಅಂತ ಇರ್ತಾರೆ. ಬೈಬಲ್ ಏನ್ ಹೇಳ್ತಾರೆ? ಏಷಯ 26:14 ಓದ್ರಿ. ಐಸಯಾ 26:14. ಇಲ್ಲಿ ಜೇಕಬ್ ಬ್ರದರ್ ಇದರಲ್ಲ ಇನ್ನಲ್ಲಿ ಜೇಕಬ್ ಬ್ರದರ್ ಇದೇನು ಬ್ರದರ್ ಓದ್ರಿ ವಾಕ್ಯ. ನೀನು ಆ ಒಡೆಯರ ಮೇಲೆ ಕೈ ಮಾಡಿ ನಿರ್ಮೂಲಪಡಿಸಿ ಅವರ ಜ್ಞಾಪಕವನ್ನು ಅಳಿಸಿಬಿಟ್ಟಿದ್ದಿ. ಸತ್ತವರು ಪುನಃ ಬದುಕುವುದಿಲ್ಲ, ಪ್ರೇತಗಳು ಎದ್ದು ಬರುವುದಿಲ್ಲವಲ್ಲ. ಸತ್ತವರು ಪುನಃ ಬದುಕುವುದಿಲ್ಲ, ಪ್ರೇತಗಳು ಏನ್ ಮಾಡಲ್ವಂತೆ, ಎದ್ದಿ ಬರುವುದಿಲ್ಲ. ನೋಡಿ ಎಷ್ಟು ಕ್ಲೀನ್ ಆಗೈತೆ ಅದರ. ಏನ್ರಿ, ಆತ್ಮ ಎದ್ದು ಬರೋದಿಲ್ಲ, ಇಲ್ಲ, ಸೋಲ್ ಡೈಸ್ ಅಲ್ಲರ. ಅದಕ್ಕೆ ಇನ್ನ ಕೆಲವು ಜನಕ್ಕೆ ಏನಪ್ಪಾ ಅಂದ್ರೆ, ಬ್ರದರ್ ಈ ರಾತ್ರಿ ಹೊತ್ತು ಹುಷಾರಾಗಿರ್ಬೇಕು, ಈ ಆತ್ಮ ನೋಡ್ಬಿಟ್ಟ ಅಂತಂದ್ರೆ ಇದು ಒರಿಜಿನಲ್ ಡೂಪ್ಲಿಕೇಟ್ ಗೊತ್ತಾಗಲ್ವಲ್ಲ, ಅದಕ್ಕೆ ಹೆಂಗ್ ಚೆಕ್ ಮಾಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಏನ್ ಮಾಡ್ಬೇಕಂತೆ, ಏನ್ ನೋಡ್ಬೇಕಂತೆ, ಅದಕ್ಕೆ ಕಾಲಿದ್ಯಾ ನೋಡ್ಬೇಕು ಅಂತ ಹೇಳ್ತಾರೆ. ಕಾಲಿದ್ದ ಹೆಂಗಿರ್ತಾರ, ಕಾಲು ನೆಟ್ಟಿಗಿರ್ತಾರ ಉಲ್ಟಾ ಇರ್ತದ? ಉಲ್ಟಾ. ಏನಪ್ಪಾ ಇದರಲ್ಲಿ ಯಾರಿಗೂ ಅನುಭವನೇ ಇಲ್ವಲ್ಲಪ್ಪ. ಬರೀ ಇಬ್ಬರೇ ಸರಿ ಅದರ. ಇನ್ನು ಕೆಲವು ಜನಕ್ಕೆ ಅಂದ್ರೆ ಬ್ರದರ್ನ ಪರೀಕ್ಷೆ ಮಾಡ್ಬೇಕು, ಗಿಂಡು ನೋಡ್ಬೇಕು, ಇಲ್ಲಾಂದ್ರೆ ಏನಾರು ಸ್ವಲ್ಪ ಏಟ್ ಪಣ್ಣು ನೋಡ್ಬೇಕು. ರಕ್ತ ಬಂತು ಅಂದ್ರೆ ಒರಿಜಿನಲ್, ರಕ್ತ ಇಲ್ಲ ಅಂದ್ರೆ ಏನ್ರಿ ಅದು ಆತ್ಮ. ಯಾಕೆ ರಕ್ತ ಮಾಂಸ ಏನಾಗಿಲ್ಲ ಆತ್ಮಕ್ಕೆ ಇರಲ್ಲ. ಸತ್ಯವೇದ ಏನ್ ಹೇಳ್ತಾರೆ ನೋಡಿರ್ತೀರಿ. ಯೆರೆಮೀಯ 2:34. ಯೆರೆಮೀಯ 2:34 ಕನ್ನಡದಲ್ಲಿ ಓದಿ. ಇದಲ್ಲದೆ ನಿರ್ದೋಷಿಗಳಾದ ದರಿದ್ರರ ಪ್ರಾಣರಕ್ತವು ನಿನ್ನ ನೆರಿಗೆಯಲ್ಲಿ ಅಂಟಿಕೊಂಡಿದೆ. ಇವರು ಕನ್ನ ಕೊರೆಯುವುದನ್ನು ಕಂಡೆನೆಂಬ ನೆವ ನಿನಗಿಲ್ಲ. ನಿನ್ನ ಎಲ್ಲಾ ದುರಭ್ಯಾಸಗಳ ದೆಸೆಯಿಂದ ನಿನ್ನ ದಂಡಿಸುವೆನು. ನೋಡ್ರ, ನಿರ್ದೋಷಿಗಳ ಪ್ರಾಣರಕ್ತವು ನಿನ್ನ ನೆರಿಗೆಯಲ್ಲಿ ಅಂಟಿಕೊಂಡಿದೆ ಅಂತ ಹೇಳ್ತಾರೆ. ಇದನ್ನ ಇಂಗ್ಲಿಷಲ್ಲಿ ಏನ್ ಬರ್ತಾರೆ ನೋಡಿ, ಓದೋಣ ಇಂಗ್ಲಿಷಲ್ಲಿ ಬ್ರದರ್. Also in thy skirts is found the blood of the souls of the poor innocents. I have not found it by secret search, but upon all these. ನೋಡ್ರ, also in thy skirt is found the blood of the souls of the poor innocent. ನಿರ್ದೋಷಿಗಳ ಆತ್ಮರಕ್ತವೋ ನಿನ್ನ ನೆರಿಗೆಯಲ್ಲಿ ಏನ್ ಮಾಡಿದ್ದೀನಿ ನಾವು ಕಂಡಿದ್ದೀನಿ ಅಂತ ಹೇಳ್ತಾರೆ. ನೋಡ್ರಿ ನೋಡ್ರ, ಇದೆ ತಮಿಳಲ್ಲಿ ವಾಸಿಗೆ ಬದರ್. ತಮಿಳಲ್ಲಿ உன் வஸ்திர ஓரங்களிலும் குற்றமில்லாத ஏழை ஆத்துமாக்களின் ரத்தம் காணப்படுகிறது. பாத்தீங்களா, உன்னுடைய வஸ்திர ஓரங்களிலே என்ன குற்றமில்லாத ஏழைகளின் ஆத்மா என்னங்கோ ரத்தம் காணப்படுகிறது.
ಅಲ್ಲರ ನಿರ್ದೋಷಿಯ ಆತ್ಮಗಳ ರಕ್ತವು. ನೋಡಿ ಇಲ್ಲಿ ಓದ್ರಿ, ಸ್ಕ್ರೀನಲ್ಲಿ ಇರೋದು ವಾಕ್ಯ, ಯಾರು ಓದ್ರಿ. ಇದಲ್ಲದೆ ನಿರ್ದೋಷಿಗಳಾದ ದರಿದ್ರರ ಪ್ರಾಣ ರಕ್ತವು ಕೆಡೆ ಬ್ಲೂ ಅಲ್ಲಿ ಹಾಕಿ ನೋಡಿ, ಅದು ಓದಿ. ನಿಮ್ಮ ಚರ್ಚ್ಗಳಲ್ಲಿ ಬಡ ಅಮಾಯಕರ ಆತ್ಮಗಳ ರಕ್ತವು ಕಂಡು ಬರುತ್ತದೆ. ನಾನು ಅದನ್ನು ರಹಸ್ಯ ಹುಡುಕಾಟದಿಂದ ಕಂಡುಕೊಂಡಿಲ್ಲ, ಆದ್ರೆ ಇವೆಲ್ಲದರ ಮೇಲೆ ನೋಡ್ರ ಏನ್ ಹೇಳ್ತಾರೆ, ಏನಿದೆ ಆತ್ಮಗಳ ರಕ್ತವು ಕಂಡು ಬರುತ್ತದೆ. ಆತ್ಮಗೆ ಏನಿದೆ, ರಕ್ತ ಮಾಂಸ ಎಲ್ಲ ಐತರಿ ಅದರ. ಸರಿ, ಇವಾಗ ಆತ್ಮ ಊಟ ತಿನ್ಬೋದಾ? ಬದರ್ ಅದಕ್ಕೇನು ಹೊಟ್ಟೆ ಹಸಿವಾಗಲ್ಲ ಬದರ್ ಅಲ್ವರ, ಅದಕ್ಕೇನು ಊಟ ಬೇಕು? ಬೈಬಲ್ ಹೇಳ್ತಾರೆ ನೋಡಿದ್ದೀನಿ, ವಿಮೋಚನಾ ಕಾಂಡ 12:4. ವಿಮೋಚನಾ ಕಾಂಡ 12:4. ಕುಟುಂಬವು ಚಿಕ್ಕದಾಗಿದ್ದು ಪೂರ ಒಂದು ಮರಿಯನ್ನು ತಿನ್ನುವುದಕ್ಕೆ ಆಗದೆ ಹೋದ ಪಕ್ಷಕ್ಕೆ ನೆರೆಮನೆಯ ಕುಟುಂಬದೊಂದಿಗೆ ಸೇರಿ ಒಬ್ಬೊಬ್ಬನು ಇಷ್ಟಿಷ್ಟು ತಿನ್ನುವನೆಂದು ಗೊತ್ತು ಮಾಡಿಕೊಂಡು ಜನಗಳ ಸಂಖ್ಯಾನುಸಾರವಾಗಿ ಮರಿಗಳನ್ನು ತೆಗೆದುಕೊಳ್ಳಲಿ. ನೋಡ್ರ ಏನ್ರಿ, ಅಲ್ಲಿ ಎಣಿಕೆಗೆ ಅನುಸಾರವಾಗಿ, ಕುಟುಂಬ ಅನುಸಾರವಾಗಿ ಮನುಷ್ಯರ ಎಣಿಕೆ ಪ್ರಕಾರ ತಗೊಂಡ್ಲಿ ಅಂತ ಹೇಳ್ತಾರೆ. ಇದನ್ನೇ ನಾವು ಏನ್ ಮಾಡೋಣ, ಇಂಗ್ಲೀಷಲ್ಲಿ ಓದೋಣ. ಇಂಗ್ಲೀಷಲ್ಲಿ ನೋಡಿ ಸ್ಕ್ರೀನ್, ಜೋಸಫ್ ಬ್ರದರ್ ಓದ್ತೀರಾ? ಜೋಸಫ್ ಬ್ರದರ್ Exodus 12:4 ಓದ್ತೀರಾ? ಹಾ ಬ್ರದರ್. And if the household be too little for the lamb, let him hand his neighbor next unto his house, take it according to the number of the souls. Every man according to his eating shall make your count for the lamb. ನೋಡ್ರ, ಟೇಕ್ ಇಟ್ ಅಕಾರ್ಡಿಂಗ್ ಟು ದ ನಂಬರ್ ಆಫ್ ದ ಸೋಲ್ಸ್, ಎವ್ರಿ ಮ್ಯಾನ್ ಅಕಾರ್ಡಿಂಗ್ ಟು ಹಿಸ್ ಈಟಿಂಗ್. ಆತ್ಮಗಳು ಎಷ್ಟು ತಿಂತವೋ ಅದ್ರ ಅಳತೆ ತಕ್ಕಂತೆ ಒಂದು ಕುರಿಮರಿ ನಿಮ್ಮನೆ ನೀವು ಆಯ್ಕೆ ಮಾಡಿದ್ರಿ. ಎಲ್ಲ ಬದರ್ ಆತ್ಮ ತಿನ್ನದಿಲ್ಲವಲ್ಲ, ನೋಡಿ ತಿಂತದೆ ಅಂತ ಹೇಳ್ತಾರೆ ನೋಡಿ ಬೈಬಲಲ್ಲಿ ಅಲ್ವರ. ತಮಿಳ್ வாசிங்க பதர் பார்க்கலாம். ஒரு வீட்டில் இருக்கிறவர்கள் ஒரு ஆட்டுக்குட்டியை புசிக்கிறதுக்கு போதுமான பேர்களா இராமற் போனால் அவனும் அவன் சமீபத்தில் இருக்கிற அவனுடைய அயல் வீட்டுக்காரனும் தங்களிடத்தில் உள்ள ஆத்துமாக்களின் லக்கத்திற்கு தக்கதாக ஒரு ஆட்டுக்குட்டியை தெரிந்து கொள்ள வேண்டும். பாத்தீங்களா, ஆத்மகளின் லெக்கத்தின் பிரகாரமாக ஆட்டுக்குட்டி தெரிந்துக்க வேண்டும் சொல்ಬಿಟ್ರು. ಏನ್ರಿ, ಆತ್ಮಗಳ ಎಣಿಕೆ ಪ್ರಕಾರ ಕುರಿಮರಿನ ಆಯ್ಕೆ ಮಾಡ್ಬೇಕಂತ. ಇವ್ ನೋಡ್ರಿ, ಆ ಬ್ಲೂ ಅಲ್ಲಿ ಇರೋಂಥ ಫಾಂಟ್ ನ ಓದ್ರಿ, ಟೆಕ್ಸ್ಟ್ ಓದ್ರಿ ಕನ್ನಡದಲ್ಲಿ ಯಾರಾದ್ರೂ ದಯವಿಟ್ಟು. ರಮೇಶ್ ಓದಿ. ಮನೆಯವರು ಕುರಿಮರಿಗೆ ತುಂಬಾ ಕಡಿಮೆಯಾಗಿದ್ದರೆ ಅವನು ಮತ್ತು ಅವನ ಮನೆಯ ಪಕ್ಕದಲ್ಲಿರುವ ಅವನ ನೆರೆ ಹೊರೆಯವರು ಅದನ್ನು ಆತ್ಮಗಳ ಸಂಖ್ಯೆಯ ಪ್ರಕಾರ ತೆಗೆದುಕೊಳ್ಳಲಿ. ಪ್ರತಿಯೊಬ್ಬ ಮನುಷ್ಯನು ಅವನು ತಿನ್ನುವ ಪ್ರಕಾರ ಕುರಿಮರಿಗಾಗಿ ಲೆಕ್ಕ ಹಾಕಬೇಕು. ನೋಡ್ರ, ಆತ್ಮಗಳ ಸಂಖ್ಯೆಗಳ ಪ್ರಕಾರ ತಗೊಬೇಕಂತೆ. ಏನ್ರಿ ಆತ್ಮ ಅಂದ್ರೆ, ಆತ್ಮ ತಿಂತದೆ, ರಕ್ತ ಮಾಂಸ ಐತೆ, ಏಟಾಗ್ತದೆ, ಸಾವಿದೆ, ಎಷ್ಟು ವಾಕ್ಯಗಳು ನೋಡ್ರ ಕ್ಲಿಯರ್ ಆಗಿದೆ. ಕರ್ತನಲ್ಲಿ ಪ್ರೀತಿಯಾದ ಸ್ವರಗಳೇ, ಇಷ್ಟೊಂದು ವಾಕ್ಯ ಇದೆ ಅಲ್ಲ. ಅದು ಯೇಸು ಕ್ರಿಸ್ತ ಎಲ್ಲ ಹೇಳಿದಾರ? ಯೇಸು ಕ್ರಿಸ್ತ ಹೇಳಿದಾರೆ ಆತ್ಮ ಸಾಯ್ತಾರೆ ಅಂತ? ಎಸ್ ಹೇಳಿದ್ದಾರೆ. ಎಲ್ಲಿ? ಮತ್ತೆ 10:28 ಯೇಸು ಕ್ರಿಸ್ತ ಹೇಳ್ತಾರೆ. Matthew 10:28. ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಎದುರಬೇಡಿರಿ. ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲಾತನಿಗೆ ಹೆದರಿ. ನೋಡ್ರ, ಆತ್ಮ ದೇಹ ಎರಡನ್ನೂ ಏನ್ ಮಾಡ್ಬೋದಂತೆ? ನಾಶ ಮಾಡಬಲ್ಲಾತನಿಗೆ ಹೆದರ್ರಿ. ಹಂಗಾರೆ ಆತ್ಮ ದೇಹ ಎರಡನ್ನೂ ಏನ್ ಮಾಡ್ಬೋದು? ದೇವ್ರು ನಾಶ ಮಾಡ್ಬೋದ್ರಿ. ಅವ್ರಿಗೆ ಏನ್ ಮಾಡ್ರಿ ನೀವು? ಹೆದರ್ರಿ ಅಂತ ಯೇಸು ಕ್ರಿಸ್ತನ ಸ್ಪಷ್ಟವಾಗಿ ಹೇಳ್ತಾರೆ ಅಲ್ವರ. ಸರಿ, ನಮ್ಮ ಆತ್ಮ ಎಲ್ಲ ಸಾಯ್ತಾರಪ್ಪ, ಇಷ್ಟೊಂದು ವಾಕ್ಯಗಳೈತೆ. ಯೇಸು ಕ್ರಿಸ್ತ ಆತ್ಮ ಸಾಯ್ತದ? ಇಲ್ಲ ಬುದರ್, ಯೇಸು ಕ್ರಿಸ್ತ ಆತ್ಮ ಹಿಂಗ್ ಸಾಯಕ್ ಸಾಧ್ಯ? ಅವ್ರದ್ದು ಅಯ್ಯೋಪ್ಪ ಸಾಧ್ಯನೇ ಇಲ್ಲ ಅಲ್ವರ. ಸರಿ, ವಾಕ್ಯ ಓದ ನೋಡಿದ್ರಿ. Matthew 26:38 ಮತ್ತೆ 26:38 ಓದಿ. ಮತ್ತು ಅವರಿಗೆ, ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ, ನೀವು ಇಲ್ಲೇ ಇದ್ದು ನನ್ನ ಸಂಗಡ ಎಚ್ಚರವಾಗಿರಿ ಎಂದು ಹೇಳಿದನು. ನೋಡ್ರ, ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಏನಾಗಿದೆ, ಒಳಗಾಗಿದೆ ಅಂತ ಹೇಳ್ತಾರೆ. ಇದನ್ನ ಇಂಗ್ಲೀಷಲ್ಲಿ ಓದ ನೋಡಿರ್ತೀನಿ. ಎಲ್ಲಿ ಜೋಸಫ್ ಬ್ರದರ್ ಓದ್ತೀರಾ ಇಂಗ್ಲೀಷಲ್ಲಿ? ಹಾ ಬ್ರದರ್. ಹೌದ್ರಿ. Then saith he unto them, My soul is exceeding sorrowful, even unto death. Tarry ye here and watch with me. ನೋಡ್ರ, ಮೈ ಸೋಲ್ ಇಸ್ ಎಕ್ಸಿಡಿಂಗ್ಲಿ ಸಾರಫುಲ್ ಅಂಟು ಡೆತ್. ನೋಡ್ರ, ಅಂದ್ರೆ ಯೇಸು ಕ್ರಿಸ್ತನ ಆತ್ಮ ಏನಾಗಿದೆ?
ಸಾವಿದೆ ಅದಕ್ಕೂ. ಅಲ್ಲಿವರೆಗೂ ನನ್ನ ಆತ್ಮ ಏನಾಗಿದಪ್ಪ, ದುಃಖಕ್ಕೆ ಒಳಗಾಗ್ಬಿಟ್ಟಿದ್ದೀನಿ, ಸಾವಿನಷ್ಟು ದುಃಖಕ್ಕೆ ಏನಾಗಿದ್ದೀನಿ, ಒಳಗಾಗಿದ್ದೀನಿ ಅಂತ ಹೇಳ್ತಾರೆ. ನೋಡ್ರ ಹಂಗಾರೆ ಯೇಸು ಕ್ರಿಸ್ತನ ಆತ್ಮಗೆ ಏನಿದೆ, ಸಾವುಂಟು. ಬದರ್ ತಮಿಳು ವಾಸಿಗೆ ಬದರ್ இந்த வார்த்தை. அப்பொழுது அவர், என் ஆத்துமா மரணத்துக்கு ஏதுவான துக்கம் கொண்டிருக்கிறது. ನೋಡ್ರ, ಏನ್ ಆತ್ಮ ಮರಣಕ್ಕೆ ಎದುವಾನ ದುಃಖ ಕೊಂಡಿರ್ಕೋ. ನಾನು ಹೇಗೆ ತಮಿಳು ಓದಿಸ್ತಾ ಇದ್ದೀನಿ ನಿಮ್ಗೆಲ್ಲ ಹೇಳ್ತೀನಿ, ಒಂದು 10 ನಿಮಿಷ ವೇಟ್ ಮಾಡಿರ್ತೀನಿ. ಏನಕ್ಕೆ ತಮಿಳು ಓದಿಸ್ತಾ ಇದ್ದೀನಿ, ಏನಕ್ಕೆ ಕನ್ನಡದಲ್ಲಿ 2-3 ಬೈಬಲ್ ಓದಿಸ್ತಾ ಇದ್ದೀನಿ, ಏನಕ್ಕೆ ಇಂಗ್ಲೀಷ್ ಓದಿಸ್ತಾ ಇದ್ದೀನಿ, ಇದೆಲ್ಲ ಹೇಳ್ತೀನಿ ನಿಮಗೆ. ಓಕೆಟ್ರಾ? ಇನ್ನೊಂದು ವಾಕ್ಯ ಓದ್ರಿ ಇಲ್ಲಿ, ಅಲ್ಲಿ ಕನ್ನಡದಲ್ಲಿ ಇದೆಲ್ಲ ಬ್ಲೂ ಅಲ್ಲಿ ಸ್ಕ್ರೀನ್ ಇರೋದು ಓದಿ. ಆಗ ಆತನು ಅವರಿಗೆ, ನನ್ನ ಆತ್ಮವು ಮರಣದವರೆಗೂ ಬಹಳ ದುಃಖದಿಂದ ಕೂಡಿದೆ. ನೋಡ್ರ, ನನ್ನ ಆತ್ಮವು ಮರಣದವರೆಗೆ ಬಹಳ ದುಃಖದಿಂದ ಕೂಡಿದೆ. ನೋಡ್ರ, ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಆತ್ಮವು ಮರಣದಿಂದ ಏನ್ರಿ ಹೊರಗೆ, ಮರಣದವರೆಗೆ ಕೂಡಿದೆ ಅಂತೆ. ಇನ್ನೊಂದು ವಾಕ್ಯ ಓದಿಂತೀನಿ, ಏಷಯ 53:10 ಓದ್ರಿ. ಐಸಾಯ 53:10 ಬೈಬಲಲ್ಲಿ ಓದ್ರಿ. ಎಲ್ಲಿ ಓದ್ರಿ. ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗಂದುಕೊಂಡನು, ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿಯಾಗುವನು. ನನ್ನ ಸಂಕಲ್ಪವು ಇವನ ಕೈಯಿಂದ ನೆರವೇರುವುದು. ನೋಡ್ರ, ಏನ್ರಿ, ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಅರ್ಪಿಸಿದ ಮೇಲೆ. ಓಹೋ, ಯೇಸು ಕ್ರಿಸ್ತು ತನ್ನ ಪ್ರಾಣ ಏನ್ ಮಾಡದಂತೆ, ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಅರ್ಪಿಸ್ತೇವೆ. ಪ್ರಾಯಶ್ಚಿತ್ತ ಯಜ್ಞ ಅಲ್ವರ, ರಿಡಂಪ್ಷನ್ ಸ್ಯಾಕ್ರಿಫೈಸ್ ಆಗಿ ಯೇಸು ಕ್ರಿಸ್ತು ತನ್ನ ಆತ್ಮನ ಏನ್ ಮಾಡಿದೆ, ದೇವರಿಗೆ ಅರ್ಪಿಸ್ಬಿಟ್ಟಿದ್ದಾರೆ. ಹಾಗಾದ್ರೆ ಆತ್ಮ ಏನಾಗಿರ್ಬೇಕು, ಬಲಿಯ ಕೊಟ್ಟಿದ್ಮೇಲೆ ಸತ್ತಿರ್ಬೇಕು. ಅದನ್ನೇ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅದರ ನನ್ನ ಆತ್ಮವನ್ನು ಪ್ರಾಯಶ್ಚಿತ ಯಜ್ಞಕ್ಕಾಗಿ ಅರ್ಪಿಸಿದ ಮೇಲೆ. ನೋಡಿದ್ರ ಎಷ್ಟು ಕ್ಲೀನ್ ಆಗೈತೆ ಇದು. ಇಂಗ್ಲೀಷ್ ಓದಿ ಬದರ್, ಇಂಗ್ಲೀಷ್ ಓದಿ ಬದರ್. ಯಾರಾದ್ರ ಇಲ್ಲಿ ನಮ್ಮ ಜೋಯಲ್ ಬದರ್. Yet it pleased the Lord to bruise him, he hath put him to grief. When thou shalt make his soul an offering for sin, he shall see his seed. ನೋಡ್ರ, He shall prolong his days. Make his soul an offering for sin. Soul was offered as a offering, sin offering. ನೋಡ್ರಿ ಎಷ್ಟು ಕ್ಲೀನ್ ಆಗೈತೆ ನೋಡ್ರಿ ಅಂತೀನಿ. ನಾನೇನು ಹೇಳ್ತಾ ಇದ್ದೀನಿ ಅಲ್ಲ, ಬೈಬಲ್ ವಾಕ್ಯಗಳನ್ನ ನಿಮ್ಗೆ ಎತ್ತಿತ್ತು ಆ ಪದಗಳನ್ನ ಹೈಲೈಟ್ ಮಾಡಿ ಹೇಳ್ತಾ ಇದ್ದೀನಿ ಅಷ್ಟೇ, ಏನು ಎಕ್ಸ್ಪ್ಲನೇಷನ್ ಕೊಡ್ತಲ್ಲ, ನೀವು ಅಬ್ಸರ್ವ್ ಮಾಡ್ರಿ ಅಂತೀನಿ. ಅದರ ತಮಿಳು ವಾಸಿಂಗ್ ಬದರ್. கர்த்தரோ அவரை நொறுக்க சித்தமாகி அவரை பாடுகளுக்கு உட்படுத்தினார். அவருடைய ஆத்துமா தன்னை குற்ற நிவாரண பலியாக ஒப்பு கொடுக்கும் போது அவர் தமது சந்ததி கண்டு நீடித்த நாளாயிருப்பார். பாத்தீங்களா? சோ என்ன கொடுத்திருக்கார், தன் ஆத்மாவே குற்றம் நிவாரண ಬಲಿಯಾಗಿ ಒಪ್ಪು ಕೊಡ್ಕೊಂಡ್ ಹೋದು. ಯೇಸು ಕ್ರಿಸ್ತು ಏನ್ ಮಾಡೋರಂತಾರೆ, ತನ್ನ ಆತ್ಮನ ಬಲಿಯಾಗಿ ಕೊಟ್ಟಿದ್ದಾರೆ. ಮೊದಲನೇ ಕ್ಲಾಸ್ ಚೆನ್ನಾಗಿ ಜ್ಞಾಪನ ಇದೆಯಾ ಏನ್ರಿ? ಫಸ್ಟ್ ಕ್ಲಾಸ್ ಹೌ ಟು ಸ್ಟಡಿ ದ ಬೈಬಲ್. 2ನೇ ಕ್ಲಾಸ್ ಏನ್ರಿ, ರ್ಯಾನ್ಸಮ್. ಯೇಸು ಕ್ರಿಸ್ತು ಮುಖಾಂತರ ಎಲ್ಲಾ ಮನುಷ್ಯರಿಗೆ ವಿಮೋಚನೆ ಹೇಗ್ ಬಂತು ಅಂದ್ರೆ, ಮೊದಲನೇ ಆದಾಮಿಂದ ಪಾಪ ಬಂತು, 2ನೇ ಆದಾಮಿಂದ ಎಲ್ಲರಿಗಿಂತ ರಕ್ಷಣೆ ಬಂತು. ಚೆನ್ನಾಗಿ ಜ್ಞಾಪನ ಇದೆಯಾ? ಹೊರತೋಗ್ಬಿಟ್ರ? ಅದಕ್ಕೆ ಹೇಳೋದು, ಕ್ಲಾಸಸ್ ನ ಒಂದು ಕ್ಲಾಸ್ ಕೂಡ ಮಿಸ್ ಮಾಡಿದ್ರೆ ರೆಗ್ಯುಲರ್ ಆಗಿ ಅಟೆಂಡ್ ಆಗಿ ಒಂದೊಂದು ಕ್ಲಾಸ್ಗೆ ಏನಾಗಿದೆ, ಲಿಂಕ್ ಇದೆ. ಯೇಸು ಕ್ರಿಸ್ತು ತನ್ನ ಆತ್ಮನ, ಆದಾಮಿನ ಆತ್ಮನ ವಿಮೋಚನೆ ಮಾಡಕ್ಕೋಸ್ಕರ ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಮಾಡಿದ ಅರ್ಪಿಸಿದ್ರು. ಇನ್ನೊಂದು ವಾಕ್ಯ ಓದಿ ನೋಡಿರ್ತೀನಿ, ಏಷಯ 53:12 ಕನ್ನಡದಲ್ಲಿ ಓದಿ. ಓದಿ ಜೇಕಬ್ ಬದರ್, ಐಸಾಯ 53:12 ಓದಿ. ಇವನು ಇಂಥವನಾಗಿರುವುದರಿಂದ 53:12 ಬ್ರದರ್. ಕರೆಕ್ಟ್ ಓದ್ತಾರೆ. ಇವನು ಇಂಥವನಾಗಿರುವುದರಿಂದ ನಾನು ಇವನಿಗೆ ದೊಡ್ಡವರ ಸಂಗಡ ಪಾಲು ಕೊಡುವೆನು. ಇವನು ಬಲಿಷ್ಠರೊಡನೆ ಸೊರೆಯನ್ನು ಹಂಚಿಕೊಳ್ಳುವನು. ತನ್ನ ಪ್ರಾಣವನ್ನು ಧಾರೆ ಎರೆದು ಮರಣ ಹೊಂದಿ ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡು ಬಹುಜನ ದ್ರೋಹಿಗಳ ಪಾಪವನ್ನು ಹೊರುತ್ತಾ ಅವರಿಗಾಗಿ ವಿಜ್ಞಾಪನೆ ಮಾಡಿದನು. ನೋಡ್ರ, ತನ್ನ ಪ್ರಾಣವನ್ನೇನ್ರಿ ಧಾರೆ ಎರೆದು ಅಂತ ಬಂತು ಅಲ್ವರ. ಇವಾಗ ಇದೇ ವಾಕ್ಯನ 10ನೇ ಇದೇ ಪದ 10ನೇ ವಾಕ್ಯದಲ್ಲಿ ಏನ್ ಹಾಕಿದ್ರು, ಆತ್ಮ ಅಂತ ಹಾಕ್ತರು. 12ನೇ ವಾಕ್ಯದಲ್ಲಿ ತಕ್ಕಂಟು ಏನ್ ಮಾಡ್ಬಿಟ್ರಿ ನೋಡಿರ್ತೀನಿ, ಆತ್ಮ ಅಂತ ಹಾಕಬಲ್ಲಿ ಏನ್ ಮಾಡ್ಬಿಟ್ರು, ಪ್ರಾಣ ಅಂತ ಹಾಕ್ಬಿಟ್ರು ಅಲ್ವರ. ನೋಡಿ ಓದ ನೋಡ್ರಿ, ಇಲ್ಲಿ ಇಂಗ್ಲೀಷ್ ಓದಿ ನೋಡೋಣ ಬದರ್. ಇದನ್ನ ಇಂಗ್ಲೀಷ್ ಓದಿ ಬದರ್. Therefore will I divide him a portion with the great, and he shall divide the spoil with the strong, because he hath poured out his soul unto death. He has poured out his soul unto death. Soul dies. Jesus Christ's soul also died. That is the reason the Bible clearly says that he has poured out his soul unto death. ಎಷ್ಟು ಸ್ಪಷ್ಟವಾಗೈತೆ ನೋಡ್ರಿ, ತನ್ನ ಆತ್ಮವನ್ನು
ಮರಣದಲ್ಲಿ ಉಯ್ದರಂತೆ ಅವರು. ಅದರ ಅದನ್ನು ಹೇಳಿದ ಯೇಸು ಕ್ರಿಸ್ತು ಮ್ಯಾಥ್ಯೂ 26:38 My soul is exceedingly sorrowful unto death. Brother, தமிழ்ல வாசிங்க brother. அவர் தம்முடைய ஆத்துமாவை மரணத்தில் ஊற்றி அக்கிரமக்காரரில் ஒருவராக எண்ணப்பட்டு பாத்தீங்களா? அநேகருடைய பாவத்தை தாமே சுமந்து அக்கிரமத்துக்காக வேண்டிக் கொண்டது நிமித்தம் அநேகரை அவருக்கு பங்காக கொடுப்பேன். பாத்தீங்களா? ಆತ್ಮವೇ ಮರಣದಲ್ಲಿ ಉಟ್ರಿ, ಮರಣದಲ್ಲಿ ಆತ್ಮನ ಸುರಿಸ್ಬಿಟ್ರಂತೆ ರೀ. ಅದರ ಹಂಗಾರೆ ಏನಾಗಿದೆ, ಯೇಸು ಕ್ರಿಸ್ತನ ಆತ್ಮ ಕೂಡ ಏನಾಗಿದೆ, ಸತ್ತಿದೆ. ಈ ತರ ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳೆ ಬೈಬಲ್ ಎಷ್ಟೋ ವಾಕ್ಯಗಳಿದೆ. ಇದನ್ನ ನೋಡ್ತಾ ಸಾಂಪ ಇನ್ನೂ ಬೇಜಾನಿದೆ. ಅದರ ಹಂಗಿರ್ಬೇಕಾದ್ರೆ ನಮ್ಗೆಲ್ಲರಿಗೂ ಮನಸ್ಸಲ್ಲಿ ಬರೋಂಥ ಒಂದೇ ಪ್ರಶ್ನೆ, ಹಂಗಾರೆ ಬ್ರದರ್ ಆತ್ಮ ಅಂದ್ರೆ ಏನು? ಆತ್ಮ ಸಾಯ್ತಾರೆ ಅಂತ ಬೈಬಲ್ ಇಷ್ಟು ಸ್ಪಷ್ಟವಾಗಿ ಹೇಳಿದ್ರೆ, ಹಂಗಾರೆ ಆತ್ಮ ಅಂದ್ರೆ ಏನು, ಸತ್ಯವೇದನ ಆತ್ಮ ಅಂದ್ರೆ ಏನು ಅಂತ ಹೇಳ್ತದೆ ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅದರ ಇದನ್ನ ಎಲ್ಲಪ್ಪ ನೋಡ್ಬೇಕು ಅಂತಂದ್ರೆ ನಾವು ಫಸ್ಟ್ ನಾನು ಹೇಳ್ಕೊಡೋದು ಏನಂದ್ರೆ, ನಮ್ಗೆ ಆಧಾರ ಬೈಬಲ್ಲಲ್ಲೇ ನಮ್ಗೆ ಏನಂತ ಎಲ್ಲ ಮಾತುಗಳೆಲ್ಲ ಏನಾಗಿರ್ಬೇಕು, ಪ್ರೂಫ್ ಆಗಿ ಇರಬೇಕು. ಬೈಬಲ್ ಇಲ್ಲ ಅಂತಂದ್ರೆ ನಂಬ ಹಾಗೆ ಇಲ್ಲ. ಆತ್ಮ ಅಂದ್ರೆ ಏನು ಅಂದ್ಬಿಟ್ಟು ಬೈಬಲಲ್ಲಿ ಎಲ್ಲಪ್ಪ ಡೆಫಿನೇಷನ್ ಅಂದ್ರೆ, ಮೊದಲು ಆತ್ಮ ಅಂತ ವರ್ಡ್ ಎಲ್ಲಿ ಬರ್ತಾರೋ ಅಲ್ಲೇ ಡೆಫಿನೇಷನ್ ಕ್ಲೀನಾಗಿ ಕೊಟ್ಟವ್ರೆ. ಎಲ್ಲಿದೆ ಅದು? ಆದಿಕಾಂಡ 2ನೇ ಅಧ್ಯಾಯ 7ನೇ ವಾಕ್ಯ ಓದಿಂತೀನಿ. ಆದಿಕಾಂಡ 2:7 ಓದಿ. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಮನುಷ್ಯನು ಬದುಕುವ ಪ್ರಾಣಿ, ಕಾಲ ಒಂದಿಲ್ಲ ಅಲ್ವಾ, ಪ್ರಾಣಿ ಆಗ್ಬಿಟ್ಟಂತೆ. ಇದು ಇಂಗ್ಲಿಷ್ ಓದಿ ಬರೋಣ. And the Lord God formed man of the dust of the ground and breathed into his nostrils the breath of life, and man became a living soul. Man became a living soul. ಫಸ್ಟ್ ಟೈಮ್ ಸೋಲ್ ಅಂತ ಬರೋದು KJV ಅವರೇ ಅಲ್ಲೇ ರೀ. ಮ್ಯಾನ್ ಬಿಕೇಮ್ ಎ ಲಿವಿಂಗ್ ಸೋಲ್. ತಮಿಳೇ வாசிங்க பிரதர். தேவனாகிய கர்த்தர் மனுஷனை பூமியின் மண்ணினாலே உருவாக்கி ஜீவ சுவாசத்தை அவன் நாசியிலே ஊதினார். மனுஷன் ಜೀವ ಆತ್ಮವಾನಾನ್. ನೋಡ್ರ, ಮನುಷ್ಯನ್ ಜೀವ ಆತ್ಮನಾನಾನ್ ಅದರ ನೋಡಿ. ಇವಾಗ ಇನ್ನೊಂದು ಬೈಬಲ್ ಓದೋಣ, ಅಲ್ಲಿ ಸ್ಕ್ರೀನ್ ಹಾಕಿರೋ ಬೈಬಲ್ ಓದಿ. ಕರ್ತನಾದ ದೇವರು ಭೂಮಿಯ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಜೀವಾತ್ಮನಾದನು. ನಮ್ಮ ಮನೆಗೆ ಬನ್ರಿ, ನಮ್ಮ ಮನೆಗೆ ಬಂದ್ರೆ ನನ್ನ ಹತ್ರ ಏನ್ರಿ 20-30 ಬೈಬಲ್ಗಳಿದೆ, ಕಲೆಕ್ಷನ್ಸ್, ಡಿಫ್ರೆಂಟ್ ಬೈಬಲ್ಸ್. ನೀವೆಲ್ಲ ಬೈಬಲ್ ತೆಗೆದು ನೋಡ್ರಿ ಅಂತೀನಿ, ಎಲ್ಲ ಬೈಬಲ್ಗಳಲ್ಲಿ ಆತ್ಮ 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 ಅಂತ ಸ್ಪಷ್ಟವಾಗಿ ಹಾಕಿದೆ. ಅದರ ಮನುಷ್ಯನಂತೆ ಜೀವಾತ್ಮನಾದನು. ಅದರ ಮ್ಯಾನ್ ಬಿಕಿಂಗ್ ಎ ಲಿವಿಂಗ್ ಸೋಲ್ ಅಂಟಿಲ್ ದೆನ್ ಹಿ ವಾಸ್ ಎ ಡೆಡ್ ಸೋಲ್. ಅಲ್ಲಿವರೆಗೂ ಸತ್ತಿರ ಆತ್ಮನಾಗಿದ್ದನು. ಸರಿ, ಹಂಗಂದ್ರೆ ಹೇಗೆ ನೋಡ್ರಿ, ಏನಂತ ಹೇಳ್ತಾರೆ ವಾಕ್ಯ? ಮನುಷ್ಯನ ನೆಲದ ಮಣ್ಣಿಂದ ರೂಪಿಸಿ ಏನ್ ಕೊಟ್ರಂತೆ? ಅವನಿಗೆ ಜೀವ ಶ್ವಾಸವನ್ನ ಏನ್ ಮಾಡದಂತೆ ಅವ್ರಿಗೆ ಕೊಟ್ರಂತೆ. ಯಾವಾಗ ಜೀವ ಶ್ವಾಸ ಬಂತೋ ಮನುಷ್ಯನಂತೆ ಬದುಕುವ ಆತ್ಮನಾದನು. ಅಲ್ವರ, ಆದಾಮ್ಗೆ ಕಣ್ಣಿತ್ತು, ಕೈ ಇತ್ತು, ಕಾಲಿತ್ತು, ಎಲ್ಲ ಇತ್ತು, ರಕ್ತನೂ ಇತ್ತು, ಯಾವುದೂ ಕೆಲಸ ಮಾಡ್ತಾ ಇಲ್ಲ ರೀ. ಯಾವಾಗ ಜೀವ ಶ್ವಾಸ ಬಂತು ನೋಡ್ರಿ, ಒಡೆ ಎಂಟ್ರಿ ಆಯ್ತು, ಆಗ ಮನುಷ್ಯನಂತೆ ಬದುಕು ಆತ್ಮನಾದನು. ನೆಲದ ಮಣ್ಣಿಂದ ಮನುಷ್ಯನ ರೂಪಿಸಿ, ನೆಲದ ಮಣ್ಣನ್ನು ಏನು ದೇವರು ಮನುಷ್ಯನ ಗೊಂಬೆ ತರ ಆಗ್ಬಿಟ್ಟು ಉಫ್ ಅಂತ ಓದ್ಬಿಟ್ರ? ಇಲ್ಲ ರೀ. ನೆಲದ ಮಣ್ಣು ಅಂತಂದ್ರೆ ಭೂಮಿಲಿರೋಂಥ ಎಲ್ಲಾ ಏನ್ರಿ ಕೆಮಿಕಲ್ ಕಾಂಪೌಂಡ್ಸ್ನ ಉಪಯೋಗಿಸ್ಕೊಂಡು ಮನುಷ್ಯನ ಸೃಷ್ಟಿ ಮಾಡೋದು. ಉದಾಹರಣೆ ನೋಡ್ಬೇಕು, ಮನುಷ್ಯನ ಕೊಬ್ಬಿದೆ ಅಂದ್ರೆ ಎಷ್ಟು ಕೊಬ್ಬಿದೆ ರೀ. ಒಂದು ಬಾರ್ ಸೋಪ್ ಏನ್ ಮಾಡೋದು, ಮನುಷ್ಯನ ತಯಾರಿಸ್ಬೋದು. ಮನುಷ್ಯನಲ್ಲಿ ನೀರಿದೆಯಾ ಅಂತಂದ್ರೆ 100 ಲೀಟರ್ ಬ್ಯಾರಲ್ ತುಂಬಿಸೋ ಅನ್ಸ್ತು ನೀರೇನಾಗಿದೆ ಅಲ್ಲಿ ಇದೆ. ಆಮೇಲೆ ಮನುಷ್ಯನಲ್ಲಿ ಕಬ್ಬಣ ಇದೆಯಾ ಅಂದ್ರೆ ಕಬ್ಬಣ ಇದೆ ರೀ. ಒಂದು ನೇಲ್ ಏನ್ ಮಾಡ್ಬೋದು, ಅವ್ನು ಆಣಿ ತಯಾರಿಸ್ಬೋದ್ರಿ. ಮನುಷ್ಯನ ಸುಣ್ಣ ಕೂಡ ಇದೆ. ಎಷ್ಟಪ್ಪ ಸುಣ್ಣ ಇದೆ ಅಂದ್ರೆ 10x10 ರೂಮ್ ಏನ್ ಮಾಡೋದು, ವೈಟ್ ವಾಶ್ ಮಾಡ್ಬೋದು. ಮನುಷ್ಯನ ಲೆಡ್ ಇದೆಯಾ ಅಂದ್ರೆ ಲೆಡ್ ಇದೆ ರೀ. ಪೆನ್ಸಿಲ್ ಲೆಡ್ ಗೊತ್ತಾ ಲೆಡ್? ಆ ಲೆಡ್ ಕೂಡ ಕಾಂಪೋನೆಂಟ್ ಏನಾಗಿದೆ ಮನುಷ್ಯನ ದೇಹದ ರಕ್ತದಲ್ಲಿ ಇದೆ ನೋಡ್ರಿ ಅಂತೀನಿ. ಫಾಸ್ಫರಸ್ ಇದೆ ಅಲ್ವರ, ಸಲ್ಫರ್ ಇದೆ, ಮ್ಯಾಚ್ ಕಡ್ಡಿ ಇದೆ ಗೊತ್ತಾ, ಮ್ಯಾಚ್ ಕಡ್ಡಿ ತಯಾರಿಸ್ಬೋದು ಮನುಷ್ಯನ ದೇಹದಿಂದ. ಅಷ್ಟೊಂದು ಏನ್ರಿ ಅದ್ಭುತವಾಗಿ ಮನುಷ್ಯನ ದೇವರ ಮಾಡಿ ಸೃಷ್ಟಿ ಮಾಡಿ, ಸುಮ್ಮನೆ ಹಂಗೆ ಅಲ್ಲ ರೀ ಅಲ್ವರ ಏನ್ರಿ. ಅದಕ್ಕೆ ನೋಡ್ಬೇಕಾರೆ ಇವೆಲ್ಲಾ ಕೆಮಿಕಲ್ಸ್ ಉಪಯೋಗಿಸ್ಕೊಂಡು ದೇವ್ರು ಯಾರನ್ನ ಸೃಷ್ಟಿ ಮಾಡೋದು, ಮನುಷ್ಯನ. ಅದಕ್ಕೆ ನಮ್ಗೇನೋ ಕಾಯಿಲೆ ಬಿದ್ದರೆ ಡಾಕ್ಟರ್ ಏನು ಕೊಡ್ತಾರೆ ನಮಗೆ? ಕ್ರೋಸಿನ್ನು, ಡೋಲೋಫೋರು,
ಇವೆಲ್ಲ ಯಾವಾಗ ತೆಗೆದು ನೋಡಿದ್ರೆ ಹಿಂದೆ ಏನಿದೆ ಅಂತ ಹಿಂದೆ ಹಾಕಿಟ್ಟು ತೊಗೊಂಡಿರ್ತೀರಿ. ಪೊಟ್ಯಾಷಿಯಮ್, ಮ್ಯಾಗ್ನೀಷಿಯಮ್, ಫಾಸ್ಫರಸ್, ಅದರ ಅಂತೇನಾಗ್ತದೆ ಐರನ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಐರನ್ ವೀಕ್ ಇದೆಮಾ, ಐರನ್ ತೊಳಿ, ಹೋಗಿ 1 kg ಕಬ್ಬಣ ತಿನ್ಬೇಕಾಯ್ತದ? ಕಬ್ಬಣ ಏನ್ರಿ? ಕಬ್ಬಣ ಅಂತ ಐರನ್ ಒಂದು ಎಲಿಮೆಂಟು, ಅದು ರಕ್ತದಲ್ಲಿ ಏನಾಗಿರ್ಬೇಕು, ಇಷ್ಟು ಮಟ್ಟಿಗೆ ಇರ್ಬೇಕ್ರಿ. ಮೂಳೆಗಳು ಗಟ್ಟಿ ಮುಟ್ಟಾಗಿರ್ಬೇಕು, ಐರನ್ ಇರಬೇಕು, ಲೆಡ್ ಇರಬೇಕು, ಜಾಯಿಂಟ್ಸ್ಗಳೆಲ್ಲ ಇರಬೇಕು ಅಂದ್ರೆ ಅಲ್ವರ. ಅದು ನೋಡ್ಬೇಕಾದ್ರೆ ಎಷ್ಟಿರ್ಬೇಕು ಅಷ್ಟಲ್ಲಿ ಇರಬೇಕು. ಇದನ್ನ ದೇವ್ರೇನ್ ಮಾಡೋರು ಮನುಷ್ಯನಲ್ಲಿ ಇಟ್ಟವ್ರೆ ಅಲ್ವರ. ಅದಕ್ಕೆ ಮನುಷ್ಯ ಕಾಯಿಲೆ ಬಿದ್ರೆ ಏನು ತಿನ್ಬೇಕು ಅಂತ ಡಾಕ್ಟ್ರು ಮೆಡಿಸಿನ್ಸ್ ತೊಗೊಳ್ಳಿ, ಆಮೇಲೆ ಏನು ತಿನ್ನು ಅಂತಂತಾರೆ. ಅದಕ್ಕಾಗೆ ಏನ್ರಿ ಏನು ತಿನ್ನು ಅಂತಂತಾರೆ? ತರಕಾರಿ, ಹಣ್ಣು, ಅದರ ಚೆನ್ನಾಗಿ ತರಕಾರಿ ತಿನ್ರಿ, ವೆಜಿಟೇಬಲ್ಸ್ ಚೆನ್ನಾಗಿ ತಿನ್ಬೇಕು, ಒಳ್ಳೆ ಫ್ರೂಟ್ಸ್ ಏನು ಮಾಡಿತೀನಿ ಅಂತ ಹೇಳ್ತಾರೆ. ಯಾಕೆ? ಆ ಫ್ರೂಟ್ಸ್ ಎಲ್ಲ ಬಂದಿರೋದು ನೆಲದ ಮಣ್ಣಿನಿಂದ. ಮನುಷ್ಯನ ರೂಪಿಸಿರೋದು ನೆಲದ ಮಣ್ಣಿಂದನೇ ಗಿಡ ಮರಗಳು ಬಂದಿರೋದು. ಆ ಕಾಯಿಲೆ ಇದೆಯಾ, ಹೋಗಿ 1 kg ಮಟನ್ ತೊಗೊಳ್ರಿ, ಸಖತ್ತಾಗಿ ಕೈಮೆ ಮಾಡ್ಕೊಂಡು ತಿನ್ರಿ ಅಂತ ಹೇಳ್ತಾರೆ. ನಾನ್ ವೆಜ್ ತಿನ್ಬೇಡಿ ಅಂತ ಹೇಳ್ತಾರೆ. ಯಾಕೆ? ಏನಾಗ್ಬಿಡ್ತೀವಿ ಇನ್ನೂ ಜಾಸ್ತಿ ಆಗ್ಬಿಡ್ತದೆ. ಹಂಗಾದ್ರೆ ಏನ್ರಿ ಎಲ್ಲ ಕೆಮಿಕಲ್ ಕಾಂಪೌಂಡ್ಸ್ ಮನುಷ್ಯನ ದೇಹದಲ್ಲಿ ಇಟ್ಟಿರೋದನ್ನ ಎಲ್ಲಿಟ್ಟೋ ದೇವರು? ಲೋಕದಲ್ಲಿ ಏನ್ ಮಾಡೋರೆ? ಭೂಮಿಲಿ ಇಟ್ಟರೆ. ಅದನ್ನ ಮನುಷ್ಯನ ಏನ್ ಮಾಡೋದು? ಸೃಷ್ಟಿ ಮಾಡೋದು. ಈ ರೀತಿ ನೆಲದ ಮಣ್ಣಿಂದ ಮನುಷ್ಯನ ಸೃಷ್ಟಿ ಮಾಡಿ ಜೀವ ಶ್ವಾಸವನ್ನು ಕೊಟ್ಟರು. ಅದಕ್ಕೆ ಮನುಷ್ಯನ ದೇಹದಲ್ಲಿ ಏನಪ್ಪ ಎಷ್ಟಿದೆ ಮೂಳೆ? ಗಂಡಸರಲ್ಲಿ ಎಷ್ಟಿದೆ ಮೂಳೆ? 206. ಹೆಂಗಸರಲ್ಲಿ ಎಷ್ಟಿದೆ ಯಾರಿಗೂ ಗೊತ್ತಿದ್ಯಾ? ಸೈನ್ಸ್ ಯಾರು ಓದಿಲ್ಲ. ಸರಿ, 205. 205 ನೋಡಿ, ಸಿಸ್ಟರ್ ಕರೆಕ್ಟಾಗಿ ಹೇಳ್ತಾರೆ. ಅದರ ಹೆಂಗಸರ ಮೂಳೆ ಕಮ್ಮಿನೇ. ಅದರ ಅದಕ್ಕೆ ನೋಡ್ಬೇಕ್ರೆ ನಮ್ಮ ದೇಹದಲ್ಲಿ ಅತಿ ದೊಡ್ಡವಾಗಿರೋಂಥ ಮೂಳೆ ನಮ್ಮ ತೊಡೆ ಮೂಳೆ, ಫೆನೂರ್ ಬೋನ್ ಅಂತ ಹೇಳ್ತಾರೆ. ತುಂಬ ಚಿಕ್ಕದಾಗಿರೋದು ನಮ್ಮ ಕಿವಿಯಲ್ಲಿರೋಂಥ ಏನಂತಾರೆ ಕಾಕ್ಸಿ ಅಂತ ಏನು ಮಾಡ್ತಾರೆ, ಒಂದು ಬೋನ್ ಹೇಳ್ತಾರೆ. ವೆರಿ ಸ್ಮಾಲೆಸ್ಟ್ ಬೋನ್ ಇನ್ ಹ್ಯೂಮನ್ ಬಾಡಿ. ಈ ಥರ ಅದ್ಭುತವಾಗಿ ಏನು ಮಾಡೋದು ದೇವರು ಮನುಷ್ಯನ ಸೃಷ್ಟಿ ಮಾಡೋದು. ಅದಕ್ಕೆ ದಾವೀದ ಹೇಳ್ತಲ್ಲ ಕೀರ್ತನೆ 139 ಏನ್ರಿ, ನೀನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸೋದ್ರಿಂದ ನಾನು ನಿನ್ನ ಕೊಂಡಾಡುತ್ತೀನಿ. ಅದ್ಭುತವಾಗಿ ಸೂಪರ್ ಆಗಿ ಏನ್ರಿ ಮಾಡೋರು ಮನುಷ್ಯನ ಸೃಷ್ಟಿ ಮಾಡೋದು ನೋಡಿರ್ತೀನಿ. ಈ ಥರ ಸೃಷ್ಟಿ ಮಾಡಿಬಿಟ್ಟು ಏನ್ರಿ ಅವನಲ್ಲಿ ಏನು ಉಳಿದ್ರಂತೆ? ಜೀವ ಶ್ವಾಸವನ್ನು ಊದಿದರು. ಆದಾಮಿದ್ದ ಜೀವ ಶ್ವಾಸ ಇಲ್ದಿರ್ಬೇಕಾದ್ರೆ ಏನಿತ್ತು? ಕಣ್ಣಿತ್ತು, ಕೈ ಇತ್ತು, ಎಲ್ಲ ಇತ್ತು. ಯಾವ್ದಾರ ಕೆಲಸ ಮಾಡ್ತಾ ಇತ್ತಾ? ಯಾವ್ದು ಕೆಲಸ ಮಾಡ್ತಾ ಇತ್ತ? ರಕ್ತ ಇತ್ತು, ಹೃದಯ ಇತ್ತು, ಅದರ ಬುದ್ಧಿ ಶಕ್ತಿ ಕಣ್ಣೆಲ್ಲ ಇತ್ತು, ಕೈ ಕಾಲೆಲ್ಲ ಇತ್ತು, ಯಾವುದು ಕೆಲಸ ಮಾಡ್ತಾ ಇರಲಿಲ್ಲ. ದೇಹ ಇದೆ ನೋಡಿರ್ತೀನಿ, ಆದರೆ ಅದಕ್ಕೇನಿಲ್ಲ, ಜೀವಶ್ವಾಸ ಇಲ್ಲ ಅಲ್ವರ. ಯಾವಾಗ ದೇವರು ಜೀವಶ್ವಾಸ ಅಂತ ಕೊಟ್ರೋ ಏನಾದ ಮನುಷ್ಯ ಅವಾಗ ಬದುಕುವ ಆತ್ಮನಾದನು. ಇದನ್ನ ಚೆನ್ನಾಗಿ ತಿಳ್ಕೊಟ್ರಿ ಇದನ್ನ ಅದರ. ಸೊ ಮನುಷ್ಯ ಆತ್ಮ ಆಗಿದ್ದು ಯಾವಾಗೂ ಅಂತಂದ್ರೆ ದೇಹದ ಜೊತೆಗೆ ಜೀವಶ್ವಾಸ ಕರೆಕ್ಟಾಗಿ ಸೇರ್ಕೊಂಡಾವಾಗ ಏನಾಗಿದ್ದು? ಮನುಷ್ಯ ಬದುಕುವಂತ ಆತ್ಮ ಆಗಿದ್ದು ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ದೇಹ ಅದರ ಅದು ದೇಹ ಮಾತ್ರ ಆತ್ಮ ಆಗ್ಬಿಡ್ತಾರ ಅಂದ್ರೆ ಇಲ್ಲ ರೀ. ದೇಹಕ್ಕೆ ಸ್ವಂತ ಜೀವ ಇಲ್ಲ ರೀ. ಅದರ ಬರೀ ದೇಹ ಇದ್ದಿದ್ರೆ ಆತ್ಮ ಆಗಿ ಸಾಧ್ಯ ಇಲ್ಲ. ಸರಿ, ಹಂಗಾರೆ ಏನ್ರಿ ಶ್ವಾಸ ಆತ್ಮನ ಅಂದ್ರೆ ಇಲ್ಲ ರೀ. ಶ್ವಾಸ ಬಂದ್ಬಿಟ್ಟು ಆತ್ಮ ಅಲ್ಲ ರೀ. ಶ್ವಾಸ ಆತ್ಮ ಆಗೋದಕ್ಕೆ ಸಾಧ್ಯ ಇಲ್ಲ. ಅದರ ಏನು ಆತ್ಮ ಅಂದ್ರೆ ಇವೆರಡು ಒಟ್ಟಿಗೆ ಸೇರ್ಬೇಕ್ರಿ. ದೇಹ ಪ್ಲಸ್ ಜೀವಶ್ವಾಸ, ಇವೆರಡು ಕಾಂಬಿನೇಷನ್ ಕರೆಕ್ಟ್ ಆಗಿದ್ರೆ ಮನುಷ್ಯ ಬದುಕುವಂತ ಆತ್ಮನಾಗೋದಕ್ಕೆ ಸಾಧ್ಯ. ಇದು ಹೇಗೆ ನೋಡಿ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು ಅಂದ್ರೆ ನೋಡಿರ್ತೀನಿ. ಇವಾಗ ಟಿವಿ ಇದೆಯಪ್ಪ, ಇದು ಟಿವಿ ಒಂದು ದೇಹದ ಥರ ಅದರ. ಇವಾಗ ಟಿವಿ ಹಂಗೆ ಇದ್ಬಿಟ್ರೆ ಆ ಟಿವಿಲಿ ಪ್ರೋಗ್ರಾಮ್ ಬಂದ್ಬಿಡ್ತದ? ಇಲ್ಲ ರೀ. ಅದು ಟಿವಿ ಒಂದು ದೇಹದ ಥರ ಅಂದ್ರ. ಈ ಟಿವಿಯಲ್ಲಿ ಒಂದು ಪ್ರೋಗ್ರಾಮ್ ಬರಬೇಕು ಅಂದ್ರೆ ಏನ್ರಿ, ನಾವು ಜೀವಾತ್ಮ ಆಗ್ಬೇಕು ಅಂತಂದ್ರೆ ಏನ್ ಬೇಕು? ಟಿವಿಲಿ ಪ್ರೋಗ್ರಾಮ್ ಬರ್ಬೇಕು ಅಂದ್ರೆ ಟಿವಿನ ಏನ್ ಮಾಡ್ಬೇಕು? ಎಲ್ಲಿಗೆ ಹಾಕ್ಬೇಕು? ಟಿವಿ ತೊಗೊಂಡು ಎಲ್ಲಿ ತಗ್ಲಾಕ್ಬೇಕು? ಕರೆಂಟ್ ಬೇಕ್ರಿ. ಕರೆಂಟ್ ಕೊಟ್ಟವಾಗ ಏನ್ ಬರ್ತದೆ? ಟಿವಿಲಿ ಏನ್ ಬರ್ತದೆ? ಪ್ರೋಗ್ರಾಮ್ ಬರ್ತದೆ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ, ಟಿವಿಯಲ್ಲಿ ಪ್ರೋಗ್ರಾಮ್ ಬರಬೇಕು ಅಂತಂದ್ರೆ ಟಿವಿ ಮಾತ್ರ ಇದ್ರೆ ಅಲ್ಲ, ಟಿವಿ ಜೊತೆಗೆ ಕರೆಂಟ್ ಏನ್ಬೇಕು? ಕರೆಕ್ಟಾಗಿ ಎರಡೂ ಬೇಕು, ಎರಡು ಮ್ಯಾಚ್ ಆಗ್ಬೇಕು ನೋಡಿರ್ತೀನಿ. ಅದಕ್ಕೆ ಏನ್ರಿ ಕರೆಂಟ್ ಹೋಗ್ಬಿಟ್ರೆ ಏನೋ ಹೋಗ್ಬಿಡ್ತಾರೆ, ಟಿವಿ ಹೋಗ್ಬಿಡ್ತದ. ಅಯ್ಯೋ ಪ್ರೋಗ್ರಾಮ್ ಹೊಟ್ಟೋಯ್ತು, ಅಯ್ಯೋ ಕರೆಂಟ್ ಹೊಟ್ಟೋಯ್ತಪ್ಪ, ಪ್ರೋಗ್ರಾಮ್ ಹೊಟ್ಟೋಯ್ತು ಅಂತ ಹೇಳ್ತಾರೆ. ಟಿವಿ ಹೊಟ್ಟೋಯ್ತು ಅಂತ ಹೇಳ್ತೀರಾ? ಇಲ್ಲ ರೀ, ಟಿವಿ ಅಲ್ಲೇ ಇರ್ತದೆ. ಅದಕ್ಕೆ ಕರೆಂಟ್ ಸಪ್ಲೈ ಕಟ್ ಆಗಿದ ತಕ್ಷಣ ಪ್ರೋಗ್ರಾಮ್ ಏನಾಗೋದು? ಡಿಸ್ಕನೆಕ್ಟ್ ಆಗೋದು. ಇದೇ ತರ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ದೇಹ ಜೊತೆಗೆ ಜೀವಶ್ವಾಸ ಸೇರಿದವಾಗೇನೆ ಮನುಷ್ಯ ಬದುಕುವಂತ ಪ್ರಾಣಿ ಆಗೋದಿಕ್ಕೆ ಸಾಧ್ಯ, ಆತ್ಮನಾಗೋದಿಕ್ಕೆ ಸಾಧ್ಯ. ಇದನ್ನ ನಮ್ಮ ಕನ್ನಡ ಬೈಬಲ್ ಏನ್ ಬಿಡುತ್ತೆ? ಪ್ರಾಣಿ ಅಂತ ಹಾಕ್ಬಿಟ್ಟವ್ರೆ. ಅದರ ಬಾಲವನ್ ಕಮ್ಮಿ ರೀ ಅಷ್ಟೇ ರೀ ನಮ್ಮ ಕನ್ನಡದವ್ರಿಗೆ. ಅದರ ತಮಿಳ್ನಾಡು ಹೆಂಗೆ ಹಾಕೋರೆ? ಆತ್ಮ ಅಂತ ಹಾಕೋರು. ಇಂಗ್ಲೀಷ್ ಹೆಂಗೆ ಹಾಕೋರು? ಸೋಲ್ ಅಂತ ಹಾಕೋರು. ಕನ್ನಡದಲ್ಲಿ ಏನ್ಬಿಟ್ಟು ಪ್ರಾಣಿ ಅಂತ ಹಾಕ್ಬಿಟ್ರು. ಯಾಕೆ ಹಾಕ್ಬಿಟ್ರು? ಯಾಕೆ ಅಂತಂದ್ರೆ ನಾವು ಒರಿಜಿನಲ್ ಬೈಬಲ್ಗೆ ಏನು ಮಾಡ್ಬೇಕ್ರಿ? ಹೋಗ್ಬೇಕ್ರಿ. ಅದರ ನಮಗೇನೋ ಒಂದು ಪ್ರಶ್ನೆಗೆ ಉತ್ತರ ಸಿಗಲ್ಲ, ಒರಿಜಿನಲ್ ಬೈಬಲ್ಗೆ ಹೋಗ್ಬೇಕು. ಅದರ ಇದು ಒರಿಜಿನಲ್ ಬೈಬಲ್ ನೋಡೋದಂದ್ರೆ
ಈ ಸೋಲ್ ಅಂತ ಪದ ಎಲ್ಲೆಲ್ಲಿ ಬರ್ತದೋ ಆದಿಕಾಂಡ 1ನೇ ಅಧ್ಯಾಯದಿಂದ ಹಿಡಿದು 2ನೇ ಅಧ್ಯಾಯದಲ್ಲಿ 30 ಸತಿಕಿಂತ ಜಾಸ್ತಿ ಬರ್ತದ್ರಿ. ಆದ್ರೆ ಈ ಟ್ರಾನ್ಸ್ಲೇಷನ್ ಮಾಡೋರು ಎಲ್ಲಾನು ಏನ್ ಮಾಡ್ಬೇಕು ಗೊತ್ತಾ, ಪ್ರತಿಯೊಂದು ಜಾಗದಲ್ಲಿ ಈ ಆತ್ಮ ಅಂತ ಬರೋಂಥ ಪದಗಳನ್ನ ತೆಗೆದಾಕ್ಬಿಟ್ಟು ಪ್ರಾಣಿ, ಪ್ರಾಣ, ಜೀವ ಉಳ್ಳಂಥದ್ದು, ಶ್ವಾಸ ಉಳ್ಳಂಥದ್ದು, ನೆಲದ ಮೇಲೆ ತಿರ್ಗಾಡಂಥದ್ದು ಅಂತೇನ್ ಮಾಡೋರೆ ಎಲ್ಲ ಕಡೆ ಹಾಕ್ಬಿಟ್ಟವ್ರೆ. ಅದರಿಂದ ಓದೋರ್ಗೆ ಏನಾಗಲ್ಲ, ಅದು ಪದದ ಒರಿಜಿನಲ್ ಏನಾಗಲ್ಲ ಮೀನಿಂಗು ನಮಗೆ ಗೊತ್ತಾಗಲ್ಲ. ನೋಡಿರ್ತೀನಿ ಆದಿಕಾಂಡ 1ನೇ ಅಧ್ಯಾಯ 20, 21 ಐತೆ, 30 ಐತೆ, 2:19 ಇದೆ ಅಲ್ರ. ಇವೆಲ್ಲ ಜಾಗದಲ್ಲಿ ಏನ್ ಮಾಡ್ಬಿಟ್ರೆ ಅಂತಂದ್ರೆ ಏನ್ರಿ, ಈ ಆತ್ಮ ಅಂತ ಪದ ಒರಿಜಿನಲ್ ಬೈಬಲ್ ಇದ್ದಿದ್ನ ತೆಗೆದಾಕ್ಬಿಟ್ಟವ್ರೆ ಅದರ. ಅದಕ್ಕೆ ತೆಗೆದಾಕ್ಬಿಟ್ಟು ಏನ್ರಿ ಪ್ರಾಣ ಉಳ್ಳಂಥದ್ದು ಇಲ್ಲ ಪ್ರಾಣಿ ಅಂತ ಹಾಕ್ಬಿಟ್ಟವ್ರೆ. ಇವಾಗ ಜನರಲ್ ಆಗಿ ಬೈಬಲ್ ಹಂಗೆ ಓದಿದ್ರೆ ಏನಾಗಲ್ಲ, ಯಾರಿಗೋ ಇದು ಅರ್ಥನೇ ಆಗಲ್ಲ. ಇದಕ್ಕೇನು ಮಾಡಬೇಕು ಅಂದರೆ ನಾವು ಕನ್ಕಾರ್ಡೆನ್ಸ್ ಎಲ್ಲ ತಗೊಬೇಕ್ರಿ. ತಗೊಂಡ್ರೆ ಒರಿಜಿನಲ್ ಗ್ರೀಕ್ ಮತ್ತು ಹೀಬ್ರೂ ಮೀನಿಂಗ್ ನಮ್ಗೆ ಏನಾಗ್ತದೆ, ನಮ್ಗೆ ಕ್ಲೀನಾಗಿ ಗೊತ್ತಾಗ್ಬಿಡ್ತಾರೆ ನೋಡ್ತೀರಿ. ಅದಕ್ಕೆ ಏನ್ರಿ ಈ ಒಂದು ಸೋಲ್ ಅಂತ ಪದಕ್ಕೆ ಹೀಬ್ರೂಲ್ ಬಳಕೆ ಮಾಡಿರೋಂಥದ್ದು ವರ್ಡ್ ಯಾವ್ದಪ್ಪ ಅಂದರೆ ನೆಫೀಶ್. ಹೀಬ್ರೂ ಏನ್ರಿ ಹಳೆ ಒಡಂಬಡಿಕೆ ಬರ್ದಿರೋದು ಹಿಬ್ರೇಯರ್ ಭಾಷೆಯಲ್ಲಿ, ಹೊಸ ಒಡಂಬಡಿಕೆ ಬರ್ದಿರೋದು ಏನ್ರಿ ಅದು ಬಂದ್ಬಿಟ್ಟು ಗ್ರೀಕ್ ಭಾಷೆಯಲ್ಲಿ. ಅದರ ಹೀಬ್ರೂ ಭಾಷೆಯಲ್ಲಿ ಆತ್ಮ ಅಂತ ಪದಕ್ಕೆ ಬರೋಂಥ ವಾರ್ತೆ ನೆಫೀಶ್ ಅಂತ. ನೆಫೀಶ್ ಅನ್ನೋ ಅರ್ಥ ಏನಪ್ಪ ಅಂದರೆ ಜೀವಿಸುವಂಥ ಏನ್ರಿ ಒಂದು ಸೃಷ್ಟಿ, ಜೀವಿ ಅಂತ. ಇದನ್ನ ಸ್ಟ್ರಾಂಗ್ಸ್ ಕನ್ಕಾರ್ಡೆನ್ಸ್ ನಂಬರ್ 5315 ಅಂತ ಬರ್ತದೆ. ಇದು ಬೈಬಲಲ್ಲಿ 436 ಸತಿ ಬರ್ತದೆ ಅಲ್ರ. ಇದನ್ನ 36 ವಿಧವಾದಂಥ ರೀತಿಯಲ್ಲಿ ಏನ್ ಮಾಡಿದ್ದಾರೆ, ಟ್ರಾನ್ಸ್ಲೇಷನ್ ಏನ್ ಮಾಡಿದ್ದಾರೆ, ಅದನ್ನ ಮಾಡಿದ್ದಾರೆ ಅಲ್ವರ. ಇದು ಓಲ್ಡ್ ಟೆಸ್ಟಿಮೆಂಟ್. ನ್ಯೂ ಟೆಸ್ಟಿಮೆಂಟ್ ಅಲ್ಲಿ ನೋಡೋದಾದ್ರೆ ಏನ್ರಿ, ಅಲ್ಲಿ ಗ್ರೀಕಲ್ಲಿ ಬರೋಂಥ ಪದ ಸೂಕಿ ಅಂತ. ಸೂಕಿ, ಈ ಸೂಕಿ ಅಂತ ಬರೋಂಥ ಗ್ರೀಕ್ ವಾರ್ತೆ ಇದನ್ನ ಸೋಲ್ ಅಂತ ಪದಕ್ಕೆ ಮಾಡಿ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ ನ್ಯೂ ಟೆಸ್ಟಿಮೆಂಟ್ ಅಲ್ಲಿ. ಇದು ಕೂಡ ಸೇಮ್ ಅರ್ಥ, ಜೀವ ಶ್ವಾಸ ಉಳ್ಳಂತ ಜೀವಿ ಅಂತ. ಇದು ಸ್ಟ್ರಾಂಗ್ಸ್ ಕನ್ಕಾರ್ಡೆನ್ಸ್ ನಂಬರ್ 5590. 56 ಸತಿ ಬೈಬಲ್ ಬರ್ತದೆ, 4 ವಿಧವಾದಂಥ ರೀತಿ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಅದರ ಹೇಗೆ ಎಕ್ಸಾಂಪಲ್ ನೋಡಿರ್ತೀನಿ. ಇದನ್ನ ಬೈಬಲ್ನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ದಾರೆ, ಟ್ರಾನ್ಸ್ಲೇಷನ್ ಮಾಡಿದ್ರಿಂದ ನಮ್ಗೆ ಏನಾಗ್ತಾರೆ, ಓದ್ಬೇಕಾದ್ರೆ ತುಂಬಾ ಕನ್ಫ್ಯೂಷನ್ ಆಗ್ತದೆ. ನೋಡಿ ಎಕ್ಸಾಂಪಲ್ ನೋಡೋಣ ಅಂತೀನಿ, ಒಂದು ವಾಕ್ಯ ಓದೋಣ. ಮಾರ್ಕ್ 10:45 ನೋಡಿ, ಯಾರಾದ್ರೂ ದಯವಿಟ್ಟು ಮಾರ್ಕ್ 10:45 ಕನ್ನಡದಲ್ಲಿ ಓದಿ. ಮನುಷ್ಯ ಕುಮಾರನು ಸಹ ಸೇವೆ ಮಾಡಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂದು ಹೇಳಿದನು. ಪ್ರಾಣವನ್ನು ಈಡ್ಕೊಡಕ್ಕೆ ಬಂದನು ಅಂತ ಹೇಳಿದ್ರು. ಇದೇ ವಾರ್ತೆ ಯೆಶಾಯ 53:10 ಬಂತು, ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಅರ್ಪಿಸೋದಕ್ಕೆ ಬಂದನು ಅಂತ ಬರ್ತಾರೆ. ನೋಡ್ರಿ ಪದಗಳು ನೋಡ್ರಿ ಹೆಂಗ್ ಚೇಂಜ್ ಮಾಡ್ಬಿಟ್ರು ಅಲ್ರ. ನೋಡ್ರಿ ಅಲ್ಲಿ ಕರೆಕ್ಟಾಗಿ ಹಾಕಿರೋರು ಇಲ್ಲೂ ಕೂಡ ಆತ್ಮ ಅಂತ ಹಾಕ್ಬೇಕಲ್ಲ. ಇಲ್ಲಿ ಆತ್ಮ ಅಂತ ಹಾಕ್ರೆ ಆತ್ಮ ಸತ್ತೋಗ್ಬಿಡ್ತಾರೆ ಅಂತ ಬರ್ತಾರಲ್ವ. ಅಯ್ಯೋ ಆತ್ಮ ಸತ್ತೋಗ್ಬಿಟ್ರೆ ಹೇಗೆ ಅಂತ ಬಿಟ್ಟು ಎಲ್ಲ ಜನರಿಗೆ ಪ್ರಶ್ನೆ ಬರ್ತಾರಲ್ಲ ಅಂತ ಬಿಟ್ಟು ಏನ್ ಮಾಡೋದ್ರೆ ಈ ಜಾಗದಲ್ಲಿ ಆತ್ಮ ಅಂತ ಪದ ತೆಗ್ಬಿಟ್ಟು ಪ್ರಾಣ ಅಂತ ಏನ್ ಮಾಡ್ರಿ ಹಾಕ್ಬಿಟ್ರು. ಪ್ರಾಣವನ್ನು ಈಡ್ಕೊಡಕ್ಕೆ ಬಂದರು. ಯೇಸು ಕ್ರಿಸ್ತ ಏನ್ ಕೊಟ್ಟಿದ್ದ, ತನ್ನ ಆತ್ಮವನ್ನೇನ್ರಿ ಆದಾಮಿನ ಆತ್ಮನ ವಿಮೋಚನೆ ಮಾಡಕ್ಕೆ ತನ್ನ ಆತ್ಮ ನೇಮರಲ್ಲಿ ಕಂಪ್ಲೀಟ್ ಆಗಿ ದೇವತೆ ಏನ್ ಮಾಡಿದ್ದ, ಒಪ್ಪಿಸ್ಕೊಟ್ಟಿದ್ದು ಅಲ್ಲರ. ನೋಡಿ ಈ ಆತ್ಮ ಅಂತ ಅಂದ್ಬಿಟ್ಟು ಈ ಒಂದು ಪದ, ಈ ಒಂದು ಸೋಲ್ ಅಂತ ಬರ್ತಲ್ಲ, ಈ ಪದದ ಒಂದು ಬಳಕೆಗಳನ್ನ ಯಾವ ತರ ಯೂಸ್ ಮಾಡ್ತೀವಿ, ಕೆಲವು ವಾಕ್ಯಗಳು ಓದೋಣ. 1 ಯೋಹನ 3:16 ಓದಿ. ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದರಲ್ಲಿ ಪ್ರೀತಿ ಇಂಥದ್ದೆಂದು ನಮಗೆ ತಿಳಿದು ಬಂದರೆ ನಾವು ಸಹ ಸೋದರಿಗೋಸ್ಕರ ನಮ್ಮ ಪ್ರಾಣವನ್ನು ಕೊಡುವ ಹಂಗಿನಲ್ಲಿದ್ದೇವೆ. ನೋಡ್ರ ಇಲ್ಲಿ ಕೂಡ ಪ್ರಾಣ ಅಂತ ಬರ್ತಾರೆ ಗೊತ್ತಾ. ಅದು ಆಕ್ಚುಲಿ ಏನ್ ಬರ್ಬೇಕು ಅಂತಂದ್ರೆ ಸೋಲ್ ಅಂತ ಬರ್ಬೇಕು. ಇಲ್ಲೇ ನೋಡಿದ್ರೆ ಲೈಫ್ ಅಂತ ಏನ್ ಮಾಡಿದ್ರೆ ಹಾಕ್ಬಿಡಿದ್ರೆ. ಇಂಗ್ಲೀಷಲ್ಲಿ ಓದಿ ನಿಂತಿರ್ಬೋದಾರೆ, ಇಂಗ್ಲೀಷಲ್ಲಿ ಓದಿರ್ಬೋದಾರೆ. ಹಾ, Hereby receive we the Lord of God, because he laid down his life for us, and we ought to lay down our life for the brethren. ನೋಡ್ರ ಲೈಫ್ ಅಂತ ಬಂತು ಅಲ್ವರ. ಇನ್ನೊಂದು ವಾಕ್ಯ ಓದ ನೋಡ್ತೀರಿ, ಮಾರ್ಕ್ 8:35-37 ಓದ್ರಿ ಯಾರು. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವನು ಅದನ್ನು ಕಳೆದುಕೊಳ್ಳುವನು, ಆದ್ರೆ ನನ್ನ ನಿಮಿತ್ತವಾಗಿಯೂ ಸುವಾರ್ತೆಯ ನಿಮಿತ್ತವಾಗಿಯೂ ತನ್ನ ಪ್ರಾಣವನ್ನು ಕಳೆದುಕೊಂಡವನು ಅದನ್ನು ಉಳಿಸಿಕೊಳ್ಳುವನು.
ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡು ಕೊಡಬಹುದು? ವೆರಿ ಗುಡ್. ನೋಡಿ, ಇವಾಗೆಲ್ಲ ಅಬ್ಸರ್ವ್ ಮಾಡಿ, ಕನ್ನಡದಲ್ಲಿ ಪ್ರಾಣ 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 ಅಂತ ಬಂತು, ಎಲ್ಲ ಕಡೆ ಪ್ರಾಣ ಅಂತ ಬಂತು, ಕರೆಕ್ಟಾ? ಸರಿ, ಇವಾಗ ಚೆನ್ನಾಗಿ ಗಮನ ಇಟ್ಕೊಂಡು ಇಂಗ್ಲೀಷ್ನ ಓದೋದನ್ನ ಕೇಳಿಸ್ಬಿಡಿ. ಇಂಗ್ಲೀಷಲ್ಲಿ ಓದಿ ಬಿದ್ದಾರೆ ಯಾವ್ದ್ರ? Mark 8 chapter 35 to 37 ನಿಧಾನವಾಗಿ ಓದಿ. ಹಾ, For whosoever will save his life shall lose it. ನೋಡ್ರ, ಲೈಫ್ ಅಲ್ಲಿ ಪ್ರಾಣ ಅಂತ ಬಂತು, ಲೈಫ್ ಅಂತ ಬಂತು. ಗುಡ್, ಓಕೆ, ನೆಕ್ಸ್ಟ್. But whosoever shall lose his life for my sake and the gospel's, the same shall save it. ಅಗೇನ್ ಅಂತ ಬಂತು, ಲೈಫ್ ಅಂತ ಬಂತು, ಪ್ರಾಣ ಅಂತ ಬಂತು. ಓಕೆ, ಕ್ಲೀನ್. ನೆಕ್ಸ್ಟ್. ಆಮೇಲೆ For what shall it profit a man if he shall gain the whole world and lose his own soul? ಇಲ್ಲೇನ್ ಬಂತು? ಸೋಲ್ ಅಂತ ಬಂತು. ನೋಡಿ, ಲೈಫ್ ಅಂತ ಹಾಕಿಲ್ಲ ರೀ, ಅಲ್ವರ? ಮೇಲ್ಗಡೆ ಎಲ್ಲ ಲೈಫ್ ಅಂತಾನೆ ಮಾತಾಡ್ಕೊಂಡ್ ಬಂದ್ರು. ಸಡನ್ ಆಗಿ ಇಲ್ಲಿ ಬರ್ಬೇಕಾದ್ರೆ ಆತ್ಮ ಅಂತ ಪದ, ಸೋಲ್ ಅಂತ ಪದ ಹಾಕ್ಬಿಟ್ರು. ಕನ್ನಡದಲ್ಲಿ ಬಂತಾ? ಕನ್ನಡದಲ್ಲಿ ಬರ್ಲೇ ಇಲ್ಲ ನೋಡ್ರಿ ಅಂತೀನಿ. ಲೈಫ್ ಅಂತ ಏನೇನು ಪದಗಳು ಬಂತು ಅದೆಲ್ಲ ಪ್ರಾಣ ಪ್ರಾಣ ಅಂತ ಹಾಕಿದ್ರು. ಇಲ್ಲಿ ಸೋಲ್ ಅಂತ ಬಂದಿದ ತಕ್ಷಣ ಕನ್ನಡದಲ್ಲಿ ಏನ್ ಹಾಕ್ಬೇಕಾಗಿತ್ತು? ಆತ್ಮ ಅಂತ ಹಾಕ್ಬೇಕಾಗಿತ್ತು. ಆದ್ರೆ ಆತ್ಮ ಅಂತ ಹಾಕ್ಲಿಲ್ಲ. ಅದಕ್ಕೆ ನೆಕ್ಸ್ಟ್ ಓದ್ ಹೇಳ್ತಾರೆ, ವಾಟ್ ಶಾಲ್ ಎ ಮ್ಯಾನ್ ಗಿವ್ ಇನ್ ಎಕ್ಸ್ಚೇಂಜ್ ಫಾರ್ ಹಿಸ್ ಸೋಲ್? ಅಂದ್ರೆ ತನ್ನ ಆತ್ಮಕ್ಕೆ ಬದಲಾಗಿ ಮನುಷ್ಯ ಏನ್ ಕೊಡಕ್ಕೆ ಸಾಧ್ಯ ಅಂತ ಹಾಕ್ಬೇಕಾಯ್ತು. ಕರೆಕ್ಟ್ ಆಗಿರೋ ಟ್ರಾನ್ಸ್ಲೇಷನ್. ಅವ್ರು ಏನ್ ಮಾಡ್ಬಿಟ್ರು? ಪ್ರಾಣಕ್ಕೆ ಏನು ಈಡು ಕೊಡಲಾಗುವುದು, ಏನ್ ಈಡು ಕೊಡ್ಬೋದು ತನ್ನ ಪ್ರಾಣ ಅಂತ ಹಾಕ್ಬಿಟ್ರು. ಇಲ್ಲಿ ಏನ್ ಬರ್ಬೇಕಾಯ್ತು? ಆತ್ಮ ಅಂತ ಬರ್ಬೇಕಾಗಿತ್ತು. ಅದರ ಏನಕ್ಕೆ ಹಿಂಗ್ ಮಾಡಿದ್ರೆ ಇದನ್ನೆಲ್ಲ ಹೇಳ್ತೀನಿ ಸ್ವಲ್ಪ ಹೊತ್ತಲ್ಲಿ ನೋಡಿರ್ತೀನಿ. ಅದರ ಇದಕ್ಕೆ ಇದು ಪ್ರಾಪರ್ ಆಗಿರೋ ಟ್ರಾನ್ಸ್ಲೇಷನ್ ಏನ್ ಗೊತ್ತಾ? ಕನ್ನಡ ಬಂದು ನೋಡಿದ್ವಿ, ಕನ್ನಡ ಅಲ್ಲಿ ಓದೋಣ. ಅದಕ್ಕಿಂತ ಮುಂಚೆ ತಮಿಳು ಓದೋಣ. ತಮಿಳು ಓದಿ ಬ್ರದರ್, ಇಂದ ವಾರ್ತೆ ಬ್ರದರ್. 8:35 ಬ್ರದರ್ மார்க் 8:35 இலிருந்து படிங்க. தன் ஜீவனை ரட்சிக்க விரும்புகிறவன் அதை இழந்து போவான். என் நிமித்தமாகவும் சுவிசேஷத்தின் நிமித்தமாகவும் தன் ஜீவனை இழந்து போகிறவன் அதை ரட்சித்துக் கொள்ளுவான். மனுஷன் உலகம் முழுவதும் ஆதாயப்படுத்திக் கொண்டாலும் தன் ஜீவனை நஷ்டப்படுத்தினால் அவனுக்கு லாபம் என்ன? மனுஷன் தன் ஜீவனுக்கு ஈடாக எண்ணத்தை கொடுப்பான். பாத்தீங்களா? ಕನ್ನಡದಲ್ಲಿ ಬಂದಂತ ಕೂಡ ಜೀವನ್ ಜೀವನ್ ಎಂದು ಒಂದಿಚ್ಚಿಂಗ್ಲಿ ತಮಿಳ್ಳೆ ಅವಂಗ್ಲಾ. ಸರಿ, ಇವಾಗ ಕನ್ನಡದಲ್ಲಿ ಅಲ್ಲಿ ಸ್ಕ್ರೀನ್ ಅಲ್ಲಿ ಬ್ಲೂ ಟೆಕ್ಸ್ಟ್ ಅಲ್ಲಿ ಇರೋದನ್ನ ಯಾರು ಓದ್ತೀರಾ? ದೇವಿಕಾ ಸ್ಟೋರಿ. ಪ್ರಾಣವನ್ನು ಉಳಿಸಿಕೊಳ್ಳುವವನು ಅದನ್ನು ಕಳೆದುಕೊಳ್ಳುವನು, ಆದರೆ ನನ್ನ ನಿಮಿತ್ತ ಮತ್ತು ಸುವಾರ್ತೆಗಾಗಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ಉಳಿಸುತ್ತಾನೆ. ಮನುಷ್ಯನು ಇಡೀ ಜಗತ್ತನ್ನು ಗಳಿಸಿದರೆ ಮತ್ತು ತನ್ನ ಆತ್ಮವನ್ನು ಕಳೆದುಕೊಂಡರೆ ಅವನಿಗೆ ಏನು ಪ್ರಯೋಜನ? ಅಥವಾ ಮನುಷ್ಯನು ತನ್ನ ಆತ್ಮಕ್ಕೆ ಬದಲಾಗಿ ಏನು ಕೊಡುವನು? ನೋಡ್ರ, ಇದು ಕರೆಕ್ಟ್ ಟ್ರಾನ್ಸ್ಲೇಷನ್ ರೀ. ಹಿಂಗಿರ್ಬೇಕಾಗಿತ್ತು. ಮತ್ತೆ ಏನಕ್ಕೆ ಹಿಂಗೆ ವ್ಯತ್ಯಾಸ ಹಾಕಿದ್ದಾರೆ ಅಲ್ವರ? ಅದೇನಪ್ಪಾ ಅಂತಂದ್ರೆ, ಇವಾಗ ನಾವೇನ್ ಮಾಡೋಣ, ಇನ್ನೊಂದು ಪದಕ್ಕೆ ಬರೋಣ. ನಾವೇನ್ ನೋಡ್ರಿ, ಸೋಲ್ ಅಂತ ಒಂದು ಪದ ನೋಡ್ರಿ, ಇನ್ನೊಂದು ಸ್ಪಿರಿಟ್ ಅಂತ ಪದ ಇದೆಲ್ಲ. ಇದಕ್ಕೆ ಹೀಬ್ರೂ ಭಾಷೆಯಲ್ಲಿ ರುವಾ ಅಂತ ಅಂದ್ಬಿಟ್ಟು ಪದ ಏನಾಗ್ತಾರೆ ಬರ್ತಾರೆ. ಇಂಗ್ಲೀಷಲ್ಲಿ ನಮ್ಮ ಸ್ಪಿರಿಟ್ ಅಂತ ಏನು ಯೂಸ್ ಮಾಡ್ತೀರೋ ಅದಕ್ಕೆ. ಅದರ ಇದ್ರ ಅರ್ಥ ಏನಪ್ಪಾ ಅಂದ್ರೆ ಏನ್ರಿ? ಜೀವ ಶ್ವಾಸ ಅಥವಾ ಬದುಕದಿಕ್ಕೆ ಅಧಿಕಾರ ಅಂತಂದ್ಬಿಟ್ಟು ಏನ್ರಿ ಒಂದು ಅರ್ಥ. ಪವರ್ ಅಥವಾ ಬ್ರಿತ್ ಅಂತಂದ್ಬಿಟ್ಟು ಏನಾಗ್ತದೆ ಬರ್ತಾರೆ. ಅದರ ಇದು ಸ್ಟ್ರಾಂಗ್ ಕನ್ಕಾರ್ಡೆನ್ಸ್ ನಂಬರ್ 7307. ಇದೇ ಗ್ರೀಕಲ್ಲಿ ನ್ಯೂಮಾ ಅಂತ ಪದ ಏನು ಮಾಡ್ತಾರೆ, ಅದನ್ನ ಯೂಸ್ ಮಾಡ್ತಾರೆ ಸ್ಪಿರಿಟ್ಗೆ. ನ್ಯೂಮಾ ಅಂತಾನೆ ನೋಡಿರ್ಬೋದಲ್ಲ, ಸೈನ್ಸ್ ಓದಿಯೋರಿಗೆ ಗೊತ್ತಿರ್ತಾರೆ. ನ್ಯೂಮ್ಯಾಟಿಕ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಕೇಳಿದಿರಾ? ನ್ಯೂಮ್ಯಾಟಿಕ್ ಎನರ್ಜಿ ಸಮಥಿಂಗ್ ವಿಚ್ ಇಸ್ ರಿಲೇಟೆಡ್ ಟು ಏರ್. ಅದರ ಗಾಳಿಗೆ ಸಂಬಂಧಪಟ್ಟಿದ್ದು. ಜೀವ ಶ್ವಾಸ ಬದುಕಿಗೆ ಅಧಿಕಾರ ಅಂತ ಈ ಪದದ ಏನ್ರಿ ಅರ್ಥ. ಇದು ಸ್ಟ್ರಾಂಗ್ ಕನ್ಕಾರ್ಡೆನ್ಸ್ ನಂಬರ್ 4151 ಬರ್ತಾರೆ. ಇದು ಹೇಗಪ್ಪ ಅಂದ್ರೆ, ಈ ಜೀವ ಶ್ವಾಸ, ಈ ಸ್ಪಿರಿಟ್ ಅಂತ ವರ್ಡ್ ಏನ್ ಬರ್ತದ, ಇದು ಯಾವ ತರ ಅಂತಂದ್ರೆ ಏನ್ರಿ, ಇದು ಕಣ್ಣಿಗೆ ಕಾಣಿಸಿರಂತ ಒಂದು ಅದ್ಭುತವಂತ ಏನ್ರಿ ಒಂದು ಶಕ್ತಿ. ಹೆಂಗೆ ನಾವಾಗ ಟಿವಿ ನೋಡೋದಲ್ಲ, ಟಿವಿಯಲ್ಲಿ ಪ್ರೋಗ್ರಾಮ್ ಬೇಕು ಅಂದ್ರೆ ಏನ್ ಬೇಕೋ? ಕರೆಂಟ್ ಬೇಕೋ ಅಲ್ವರ? ಈ ಕರೆಂಟ್ ಕಣ್ಣಿಗೆ ಕಾಣಿಸ್ತದ? ಹೇಳ್ರಿ, ಕರೆಂಟ್ ಕಣ್ಣಿಗೆ ಕಾಣಿಸ್ತದ? ಇಲ್ಲ ಬ್ರದರ್, ಕರೆಂಟ್ ಕಣ್ಣಿಗೆ ಏನಾಗಲ್ಲ, ಕಾಣಿಸಲ್ಲ ಅಲ್ವರ? ಕಾಣಿಸ್ತದ? ಏನ್ರಿ, ಯಾರು ಹೇಳ್ರಿ, ಮಿಗ್ದವರೆಲ್ಲ ಹೇಳ್ರಿ, ಎಲ್ಲ ಇದರಲ್ಲ ಲೈನ್ನಲ್ಲಿ. ಕರೆಂಟ್ ಕಾಣಿಸಲ್ಲ. ಕರೆಂಟ್ ಕಣ್ಣಿಗೆ ಏನಾಗಲ್ಲ, ಕಾಣಿಸಲ್ಲ. ಕರೆಂಟ್ ನ ಫೀಲ್ ಮಾಡ್ಬೋದು ಅಲ್ವರ? ಇವಾಗ ಟಿವಿ ವರ್ಕ್ ಆಗ್ತಾ ಇಲ್ಲ ಅಂತ ಹೆಂಗ್ ಚೆಕ್ ಮಾಡೋದು? ಕರೆಂಟ್ ಇಲ್ವೋ ಟಿವಿ ಫಾಲ್ಟ್ ಅಂತ ಹೆಂಗ್ ಚೆಕ್ ಮಾಡ್ಬೇಕು? ಅದಕ್ಕೆ ತಕ್ಕಂತ ಡಿವೈಸ್ ಹಾಕ್ಬಿಟ್ಟು ಚೆಕ್ ಮಾಡಿದ್ರೆ ನಮ್ಗೆ ಏನಾಗ್ತಾರೆ ಗೊತ್ತಾಗ್ತಾರೆ. ಇಲ್ಲ ಕೈ ಇಟ್ಟು ನೋಡಿದ್ರೆ ಗೊತ್ತಾಗ್ತಾರೆ. ಕಣ್ಣಿಗೆ ಏನಾಗಲ್ಲ, ಕಾಣಿಸಲ್ಲ, ಬಟ್ ವಿ ಕ್ಯಾನ್ ಫೀಲ್ ಇಟ್ ಅಲ್ರ? ಅದೇ ಥರ ಏನ್ರಿ, ರೋಡಲ್ಲಿ ಎಷ್ಟೋ ಎಲೆಕ್ಟ್ರಿಸಿಟಿ ಕಂಬಗಳೈತೆ ಅಲ್ರ, ಎಷ್ಟೋ ವೈರ್ಗಳೈತೆ ನೋಡ್ತೀನಿ, ಎಲ್ಲ ಏನು ಓಡ್ತೈತೆ ಅದರಲ್ಲಿ? ಕರೆಂಟ್ ಓಡ್ತೈತೆ. ನಿಮ್ಗೆ ಗೊತ್ತಾ ಕರೆಂಟ್ ಓಡ್ತೈತೆ ಅಂತ? ಗೊತ್ತಾ ನಮಗೆ? ಇಲ್ಲ, ನಮ್ಗೆ ಕಣ್ಣು ಕಾಣಿಸಲ್ಲ ರೀ, ಆದರೂ ಅದಕ್ಕೆ ಶಕ್ತಿ ಇದೆ.
ಎಂಥ ಅದ್ಭುತವಾದಂಥ ಶಕ್ತಿ ಅಂತಂದ್ರೆ ಕಣ್ಣಿಗೆ ಕಾಣದಿರಂತ ಅದ್ಭುತವಾದಂಥ ಶಕ್ತಿ. ಇದೇ ಆ ಸ್ಪಿರಿಟ್ ಅಂತ ಪದ ಏನ್ ಮಾಡೋದು ಬೈಬಲಲ್ಲಿ ಸೂಚನೆ ಮಾಡೋಂಥದ್ದು. ಅದರ ನೋಡಿ ಕೆಲವು ವಾಕ್ಯಗಳನ್ನ ಓದೋಣ. ನೋಡಿ ಇದನ್ನ ಓದೋಕ್ಕಿಂತ ಮುಂಚೆ ಇನ್ನೊಂದು ನಾನು ನಿಮ್ಗೆ ಹೇಳ್ಬೇಕು ಅಂತ ಆಸೆ ಪಡ್ತೀನಿ. ಕನ್ನಡದಲ್ಲಿ ನೀವು ಏನ್ರಿ ಈ ಪದಗಳ ಬಳಕೆನ ಯಾವ ತರ ಮಾಡಿದ್ದಾರೆ ಅಂತಂದ್ರೆ ಒಂದ್ 2 ನಿಮಿಷ ಇಂಟ್ರೊಡ್ಯೂಸ್ ಕೊಡ್ತೀನಿ ನೋಡ್ತೀನಿ. ಹೆಂಗೆ ಅಂತಂದ್ರೆ ಇವಾಗ ಇಂಗ್ಲಿಷಲ್ಲಿ ಸೋಲ್ ಅಂತ ಪದ ಇದೆ, ಕರೆಕ್ಟಾ? ಇಂಗ್ಲಿಷಲ್ಲಿ ಸ್ಪಿರಿಟ್ ಅಂತ ಪದ ಕೂಡ ಏನಾಗಿದೆ ಇದೆ. 2 ಪದಗಳೇನಾಗಿದೆ ಇದೆ. ಅದರ ಇವಾಗ ನಾವು ತಮಿಳಲ್ಲಿ ನಾವೇನ್ ನೋಡ್ತೀರಿ, ಈ 2 ಪದಕ್ಕೂ 2 ಪದಗಳನ್ನ ಬಳಕೆ ಮಾಡಿರೋದು ನೋಡ್ಬೋದು. ಅಂದ್ರೆ ಇಂಗ್ಲಿಷಲ್ಲಿ ಸೋಲ್ ಅಂತ ಬರೋ ಪದಕ್ಕೆ ತಮಿಳಲ್ಲಿ ಆತ್ಮ ಅಂತ ಏನ್ ಮಾಡಿದ್ದಾರೆ ಹಾಕಿದ್ದಾರೆ. ಅದರ ಕನ್ನಡದಲ್ಲಿ ಕೂಡ ಏನ್ ಮಾಡಿದ್ದಾರೆ ಆತ್ಮ ಅಂತ ಏನಾಗಿದ್ದಾರೆ ಹಾಕಿದ್ದಾರೆ. ಇದು ಕರೆಕ್ಟ್ ಟ್ರಾನ್ಸ್ಲೇಷನ್. ಆದ್ರೆ ಇಂಗ್ಲಿಷಲ್ಲಿ ಸೋಲ್ ಅಂತಂದ್ರೆ ತಮಿಳಲ್ಲಿ ಆತ್ಮ, ಕನ್ನಡದಲ್ಲಿ ಏನ್ರಿ ಆತ್ಮ. ಇವಾಗ ಸ್ಪಿರಿಟ್ ಅಂತ ಬರೋಣ. ಇಂಗ್ಲಿಷಲ್ಲಿ ಸ್ಪಿರಿಟ್ ಅಂತ ಬಂದ್ರೆ ತಮಿಳಲ್ಲಿ ಏನಂತ ಹಾಕಿದ್ದಾರೆ ஆவி. ஆவி. கரெக்டா சொன்னீங்க பாத்தீங்களா? பரிசுத்தாவின்னு சொல்ற பாத்தீங்களா? ஆவி, ஆவியானவர், ஆவி. ಕರೆಕ್ಟ್ ವರ್ಡ್. ಕನ್ನಡದಲ್ಲಿ ಏನಿದೆ ಪದ ಅದಕ್ಕೆ? ಪ್ರಾಣ. ಕನ್ನಡದಲ್ಲಿ ಪ್ರಾಣ ಪದ ಆವಿ ಅನ್ನೋದಿಲ್ಲ, ಪ್ರಾಣ ಅಂತಾನೆ ಎಲ್ಲ. ಕನ್ನಡದಲ್ಲಿ ಏನ್ ಗೊತ್ತಾಯಿದೆ? ಪ್ರಾಣ ಅಂತಿಲ್ಲ, ಆತ್ಮ ಅಂತಿರೋದು. ಏನಿದೆ ಕನ್ನಡದಲ್ಲಿ? ಆತ್ಮ ಅಂತ ಪದನೇ ಬಳಕೆ ಮಾಡಿರೋದು. ಇವ್ ನೋಡ್ರಿ, ಆ ಸೋಲ್ ಮತ್ತೆ ಸ್ಪಿರಿಟ್ ಬೇರೆ ಬೇರೆ ಅಂದ್ಮೇಲೆ ಕನ್ನಡದಲ್ಲಿ 2ಗೂ ಬೇರೆ ಬೇರೆ ಪದಗಳು ಇರ್ಬೇಕಾ ಬೇಡವಾ? ಇರ್ಬೇಕು ತಾನೆ. ತಮಿಳಲ್ಲಿ ಹೆಂಗೆ ಬೇರೆ ಬೇರೆ ಇದೆಯೋ ಕನ್ನಡದಲ್ಲಿ ಏನ್ ಮಾಡ್ಬೇಕು? ಬೇರೆ ಬೇರೆ ಇರಬೇಕು. ಆದ್ರೆ ಕನ್ನಡದಲ್ಲಿ ಹಾಕಿಲ್ಲ. ಇದೇ ಪ್ರಾಬ್ಲಮ್. ಇವಾಗ ನಮ್ ಕನ್ನಡ ಬೈಬಲ್ ಇಟ್ಕೊಂಡು ಓದಿದ್ರೆ ಏನ್ರಿ ಆತ್ಮ ಬಗ್ಗೆ ಫುಲ್ ಕನ್ಫ್ಯೂಸ್ ಆಗಿ ಹೋಗ್ತೀರಿ. ಏನ್ ಚಿಂತೆ ಮಾಡೋದ್ ಬೇಕಾಗಿಲ್ಲ ರೀ. ಒಬ್ಬರೇ ಓದ್ರೆ ಕನ್ಫ್ಯೂಸ್ ಆಗೋದು. ಈ ತರ ಕೂತ್ಕೊಂಡು ಬೈಬಲ್ನ ಇಟ್ಕೊಂಡು ಕಂಪೇರ್ ಮಾಡ್ಕೊಂಡು ಸ್ಟಡಿ ಮಾಡಿದ್ರೆ ನಮ್ಗೆ ಯಾವ ಕನ್ಫ್ಯೂಷನ್ ಏನಾಗಲ್ಲ, ಆಗಲ್ಲ. ಸ್ಪಷ್ಟವಾಗಿ ನಾವೇನ್ ಮಾಡೋದು ಬೈಬಲ್ನ ಅರ್ಥ ಮಾಡ್ಕೊಬೋದು. ಅದರ ನೋಡಿ ಎಕ್ಸಾಂಪಲ್ ನೋಡ್ತೀನಿ ನೋಡೋಣ. ಇಲ್ಲಿ ನೋಡಿದ್ವಿ ಎಲ್ಲಿ? ಜಾನ್ 4:24. ಮೊದಲು ಕನ್ನಡದಲ್ಲಿ ಓದಿ, ಆಮೇಲೆ ಇಂಗ್ಲಿಷಲ್ಲಿ ಓದಿ ಯಾರಾದ್ರು. ದೇವರು ಆತ್ಮ ಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ನೋಡ್ರ, ದೇವರು ಆತ್ಮ ಸ್ವರೂಪನು. ದೇವರನ್ನ ಆರಾಧಿಸೋರು ಆತ್ಮಿಕ ರೀತಿಯಲ್ಲಿ ಸತ್ಯತೆಗಾಗಿ ಆರಾಧಿಸ್ಬೇಕಪ್ಪ. ದೇವರು ಆತ್ಮ ಸ್ವರೂಪನಪ್ಪ. ಅರ್ಥ ಏನು ಆತ್ಮ ಸ್ವರೂಪನ ಅಂದ್ರೆ ದೇವರು ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಆದ್ರೂ ಅವ್ರಿಗೆ ಶಕ್ತಿ ಇದೆಯಾ? ಶಕ್ತಿಶಾಲಿನ? ಎಸ್. ಆ ಪ್ರಭಾವ ಎಲ್ಲ ಕಡೆ ಇದೆಯಾ? ಎಸ್. ಕಣ್ಣು ಕಾಣಿಸಲ್ಲ. ಅದರಿಂದ ಆತ್ಮಿಕ ರೀತಿಯಲ್ಲಿ ಅವ್ರನ್ನೇನ್ ಮಾಡ್ಬೇಕು? ಆರಾಧಿಸ್ಬೇಕು ಅಂತ ಹೇಳ್ತಾರೆ. ಇದು ಪದದ ಅರ್ಥ. ಇವಾಗ ಇದೇ ಪದ ಇಲ್ಲಿ ಯೂಸ್ ಮಾಡಿದ ಕನ್ನಡದಲ್ಲಿ ಪದನ ಇಂಗ್ಲಿಷಲ್ಲಿ ಏನ್ ಹಾಕಿದ್ರು ಓದಿ ಅಂತೀನಿ ನೋಡಿ. ಇಂಗ್ಲಿಷ್ ಓದ್ರಿ ಯಾರದ? God is spirit, and those who worship him must worship him in a spirit and in truth. ಸ್ಪಿರಿಟ್. ಗಾಡ್ ಈಸ್ ಸ್ಪಿರಿಟ್ ಅಂತ ಬಂತು ನೋಡಿರ್ತೀನಿ ಅಲ್ವರ. ಏನ್ರಿ ದೇವರು ಸ್ಪಿರಿಟ್ ಅಂತ ಬಂತು, ಸೋಲ್ ಅಂತ ಬಂತ? ನಮ್ಮ ಕನ್ನಡದಲ್ಲಿ ಆತ್ಮ ಅಂತ ಹಾಕ್ಬಿಟ್ರೆ ನೋಡಿದ್ದೀನಿ, ಪದಕ ಅಂತ ತಗೊಂಡ್ಬಿಟ್ಟ. ಇಂಗ್ಲಿಷಲ್ಲಿ ಬರೋ ಸ್ಪಿರಿಟ್ಗೆ ಕನ್ನಡದಲ್ಲಿ ಆತ್ಮನ, ಇಂಗ್ಲಿಷಲ್ಲಿ ಬರೋ ಸೋಲ್ಗೂ ಕನ್ನಡದಲ್ಲಿ ಆತ್ಮ. ಈ ಯಾವ್ದಂತ ನಾವು ಕಂಡಿಡಿಯೋಣ? 2ಗೂ ಒಂದೇ ಪದ ಯೂಸ್ ಮಾಡ್ಬಿಟ್ರೆ 2ಗೂ ಬೇರೆ ಪದ ಯೂಸ್ ಮಾಡ್ಬೇಕಲ್ವ? ನಾವು ಜೇಕಬ್ ಹೆಂಗ್ ಕರೆಕ್ಟಾಗಿ ಉತ್ತರ ಕೊಟ್ರ ಬದರ್ ಆತ್ಮಗೆ ಆತ್ಮ ಅಂತ ಕರಿಬೇಕು, ಶ್ವಾಸ ಅಂದ್ರೆ ಹೆಂಗ್ ಕರಿಬೇಕು? ಸ್ಪಿರಿಟ್ಗೆ ಪ್ರಾಣ ಅಂತ ಕರಿಬೇಕು ಬದರ್. 2ಗೂ ಒಂದೇ ಹಾಕ್ಬಿಟ್ರೆ ಹೆಂಗ್ ಓದಕ್ಕೆ? ಹೆಂಗ್ ಅರ್ಥ ಆಗ್ತದೆ? ಇದನ್ನ ಇವಾಗ ತಮಿಳ್ ಓದಿ ನೋಡೋಣ ಅಂತೀನಿ. ತಮಿಳ வாசிங்க பதார். யோவான் 4:24 பதார். தேவன் ஆவியா இருக்கிறார், அவரை தொழுது கொள்ளுகிறவர்கள் ஆவியோடும் உண்மையோடும் அவரை தொழுது கொள்ள வேண்டும். பாத்தீங்களா? ಆವಿ ನೋಡ್ರಿ ಎಷ್ಟು ಕ್ಲೀನ್ ಆಗಿದೆ. ತಮಿಳಲ್ಲಿ 2 ಬೇರೆ ಬೇರೆ ವಾರ್ತೆ ಇದೆ ನೋಡ್ತೀನಿ. ಆತ್ಮ ಬೇರೆ ಇದೆ, ಆವಿ ಬೇರೆ ಇದೆ. ಇವು ಓದ್ದೋಗಿ ಏನಾಗ್ತಾರೆ 2 ವ್ಯತ್ಯಾಸ ಕ್ಲೀನ್ ಆಗಿ ಗೊತ್ತಾಗ್ತದ್ರಿ ಅಲ್ವರ. 2 ಒಂದೇ ಪದ ಯೂಸ್ ಮಾಡಿದ್ರೆ ಹೆಂಗ್ ಗೊತ್ತಾಗ್ತದೆ ವ್ಯತ್ಯಾಸ ಅಲ್ವರ? ಅದಕ್ಕೆ ಕನ್ನಡದಲ್ಲಿ ಈ ವಾಕ್ಯನ ಈ ವಾರ್ತೆನ ಬಳಕೆ ಏನ್ ಮಾಡಿಲ್ಲ, ಸರಿಯಾಗಿ ಮಾಡಿಲ್ಲ. ಅದು ಮಾಡಿದ್ದಾರೆ ಕೆಲವು ಜಾಗದಲ್ಲಿ. ಅದು ಕೂಡ ನೋಡಿಸ್ತೀನಿ ನಿಮ್ಗೆ, ಯಾಕೆ ಹಿಂಗ್ ಮಾಡಿದ್ರು, ಯಾರು ಹಿಂಗ್ ಮಾಡಿದ್ರು, ಇವೆಲ್ಲವನ್ನ ಏನ್ ಮಾಡ್ತೀನಿ ನಿಮ್ಗೆ ಸ್ಪಷ್ಟವಾಗಿ ನೋಡ್ತೀನಿ ಅದರ. ಅದು ಕೆಲವು ವಾಕ್ಯಗಳು ಓದೋಣ. ಜಾನ್ 6:63 ಓದಿ. ಯೋಹನ 6:63. ಬದುಕಿಸುವಂತದ್ದು ಕನ್ನಡದಲ್ಲಿ ಕನ್ನಡದಲ್ಲಿ ಓದಿ ಬಿಡ್ತಾರ. ಬದುಕಿಸುವಂತದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಯಾವೆ. ನಾನು ಹೇಳಿರೋಂಥ ಮಾತುಗಳು ನಿಮ್ಗೆ ಏನಾಗಿದೆ? ಆತ್ಮವು ಜೀವವುಳ್ಳಾಗಿದೆ ಅಂತ ಬಿಟ್ಟು. ಏನು ಯೇಸು ಕ್ರಿಸ್ತ ಮಾತುಗಳು ಆತ್ಮವಾಗಿದೆಯಾ? ಆತ್ಮ ಅಂದ್ರೆ ಏನ್ರಿ? ಇವಾಗ ಇಲ್ಲಿ ಓದ್ರು ಏನ್ಬಿಡ್ತಾರೆ, ಅಯ್ಯೋ ಯೇಸು ಕ್ರಿಸ್ತ ಮಾತೆ ಆತ್ಮನ. ಇದೇ ಇಂಗ್ಲೀಷಲ್ಲಿ ಓದಿ ನೋಡ್ತೀನಿ. ಇಲ್ಲಿ ನಮ್ಮ ಜೋಸಫ್ ಓದಿ ಇಂಗ್ಲೀಷಲ್ಲಿ.
It is the spirit that quickeneth, the flesh profiteth nothing. The word that speak unto you, they are spirit and they are life. ನೋಡ್ರ, ದ ವರ್ಡ್ಸ್ ವಿಚ್ ಸ್ಪೀಕ್ ಅಂಟಿಯೋ ದೇ ಆರ್ ಸ್ಪಿರಿಟ್ ಅಂದ್ಬಿಟ್ರು. ಸೋಲ್ ಅಂತಂದ್ರ ಈ ಸೋಲ್ ಅಂತಾನೆ ಕನ್ನಡದಲ್ಲಿ ನೀವು ಆತ್ಮ ಅಂತ ಹಾಕಿ ಒಪ್ಕೊಂತೀನ್ರಿ. ಯೇಸು ಕ್ರಿಸ್ತ ಹೇಳಿದ್ದು ದ ವರ್ಡ್ಸ್ ವಿಚ್ ಐ ಸ್ಪೀಕ್ ದೇರ್ ಆರ್ ಸ್ಪಿರಿಟ್ ಅಂದ್ರು. ನಾನು ಮಾತಾಡೋಂಥ ಮಾತುಗಳು ನಿಮ್ಗೆ ಏನಾಗಿದೆ, ಶ್ವಾಸವಾಗಿದೆ ಅಂತಂದ್ರು. ಅದನ್ನ ಹಂಗ ಹಾಕೋ ಬದ್ಲು ಇವ್ರೇನ್ ಮಾಡ್ಬಿಟ್ರು, ಅದನ್ನೇ ಆತ್ಮ ಅಂತ ಹಾಕ್ಬಿಟ್ರು. ನೋಡ್ರಿ ಅಂತೀನಿ ಅದರ ಏನಕ್ಕೆ ಅಂದ್ರು ಅಂದ್ರೆ, ಯೇಸು ಕ್ರಿಸ್ತು ಮಾತಾಡೋಂಥ ಮಾತುಗಳು ಕಣ್ಣು ಕಾಣಿಸ್ತದ? ದೇವ್ರ ಆತ್ಮ ಸ್ವರೂಪನಿ ಕಣ್ಣು ಕಾಣಿಸ್ತದ? ಕಾಣಿಸಲ್ಲ. ಪ್ರಭಾವ ಇದೆ, ಶಕ್ತಿಶಾಲಿ ಇದ್ದಾರೆ. ಯೇಸು ಕ್ರಿಸ್ತನ ಮಾತುಗಳು ಕಾಣಿಸ್ತಾ ಇದೆಯಾ? ಕಣ್ಣು ಕಾಣಿಸ್ತದ? ಇಲ್ಲ ರೀ. ಆದ್ರೂ ಪವರ್ ಇದೆ. ನಾನು ಮಾತಾಡ್ತೀನಿ ಅಂತೀನಿ, ಮಾತಾಡೋ ಮಾತುಗಳು ನಿಮ್ಗೆ ಕಣ್ಣು ಕಾಣಿಸ್ತಾ ಇದೆಯಾ? ನೋಡಿ ಬಂತು ಮಾತು, ಇವ್ ನೋಡಿ ಬಂತು ನೋಡಿ, ಕ್ಯಾಶ್ ಇಟ್ಕೊಳ್ರಿ, ಹೇಳಕ್ಕಾಗ್ತದ? ಮಾತು ಕಣ್ಣು ಕಾಣಿಸ್ತದ? ಕಣ್ಣಿಗೆ ಕಾಣಿಸಲ್ಲ. ಆದ್ರೂ ಅದು ಪ್ರಭಾವ ನಾವೇನ್ ಮಾಡ್ಬೋದು, ಫೀಲ್ ಮಾಡ್ಬೋದು. ಅದು ಶಕ್ತಿ ಇದೆ ನಮ್ಮಲ್ಲಿ. ಬದಲಾವಣೆಗೆ ತರಕ್ಕೆ ಏನಾಗಿದೆ, ಮಾತುಗಳಿಗೆ ಶಕ್ತಿ ಇದೆ. ಕಣ್ಣು ಕಾಣಿಸಿದಂತ ಅದ್ಭುತವಂತ ಶಕ್ತಿ. ಇದನ್ನೇ ಹೇಳಿದ ಬೈಬಲ್ ಅಲ್ಲಿ ಅಲ್ವರ. ಇವಾಗ ತಮಿಳಲ್ಲಿ ಓದಿ ಬದ, ತಮಿಳ ವಾಸಿಂಗ್ ಬದರಿಪ್ಪ, ಎಲ್ಲ ಗಮನ ಇಟ್ಟು ದಯವಿಟ್ಟು ಕೇಳಿ. ತಮಿಳ வாசிங்க பதரா. ஆவியை உயிர்ப்பிக்கிறது, மாம்சமானது ஒன்றுக்கும் உதவாது. நான் உங்களுக்கு சொல்லுகிற வசனங்கள் ஆவியும் ஜீவனுமாயும் இருக்கிறது. பாத்தீங்களா, நான் சொல்ற வசனங்கள் உங்களுக்கு ஆவியா இருக்கோ ಜೀವನ ಆಯ್ಕೋ ಅಂತ சொல்லிட்டாರ. ನಾನು ಮಾತಾಡಂತ ಮಾತುಗಳು ನಿಮ್ಗೆ ಆವಿಯಾಗಿದೆ ಅಂತಂದ್ರು, ಆತ್ಮವಾಗಿದೆ ಅಂತಂದ್ರ. ಕನ್ನಡದಲ್ಲಿ ಒಂದೇ ಪದ, ತಮಿಳಲ್ಲಿ ಬೇರೆ ಪದ, ಇಂಗ್ಲಿಷಲ್ಲಿ ಬೇರೆ ಬೇರೆ ಪದಗಳು. ಸ್ಪಿರಿಟ್ ಸೋಲಿಗೆ ಬೇರೆ ಬೇರೆ ಪದಗಳಿರೋದ್ರಿಂದ, ಆವಿ ಆತ್ಮಗೆ ಬೇರೆ ಬೇರೆ ಪದಗಳಿಂದ ತಮಿಳು ಇಂಗ್ಲೀಷಲ್ಲಿ ಅರ್ಥ ಮಾಡ್ಕೊಳಕ್ಕೆ ಈಸಿ. ಕನ್ನಡದಲ್ಲಿ ತುಂಬಾ ಕಷ್ಟ. ಟ್ರಾನ್ಸ್ಲೇಷನ್ಸ್ ಅವ್ರು ಹಿಂಗೆ ಮಾಡಿದ್ದಾರೆ. ಯಾತಕ್ಕೆ ಮಾಡಿದ್ರು ಹೇಳ್ತೀನಿ. ಕರೆಕ್ಟ್ ಆಗಿ ಟ್ರಾನ್ಸ್ಲೇಷನ್ ಏನ್ ಗೊತ್ತಾ? ನೋಡಿ ಓದಿ, ಸ್ಕ್ರೀನಲ್ಲಿ ಇರೋದು ಓದಿ, ಬ್ಲೂ ಅಲ್ಲಿ ಯಾರಾದ್ರ. ಬದುಕಿಸುವಂತದ್ದು ಶ್ವಾಸವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ನಾನು ನಿಮಗೆ ಹೇಳಿರುವ ಮಾತುಗಳೇ ಶ್ವಾಸವಾಗಿಯೂ ಜೀವವಾಗಿಯೂ ಅವೇ. ಹೆಂಗಿದೆ ಪದ ನೋಡ್ರಿ, ಹೆಂಗಿದೆ ಟ್ರಾನ್ಸ್ಲೇಷನ್. ಶ್ವಾಸ ಎಷ್ಟು ಕ್ಲಿಯರ್ ಆಗಿದೆ ನೋಡಿರ್ತೀನಿ ಅಲ್ವರ. ಏನ್ರಿ ಶ್ವಾಸ ಕಣ್ಣು ಕಾಣಿಸ್ತದ? ಕಣ್ಣು ಕಾಣಿಸಲ್ಲ. ನೋಡಿ ನಾವು ಉಸಿರಾಡ್ತೀವಿ, ಕಣ್ಣು ಕಾಣಿಸ್ತದ? ಕಣ್ಣಿಗೆ ಏನು ಕಾಣಿಸಲ್ಲ. ಪವರ್ ಇದೆಯಾ? ಒಳಗಡೆ ಹೋಗಿ ಜೀವನ ಕೊಡ್ತಾ ಇರ್ತೀರಿ. ಏನು ಪವರ್ ಐತೆ ನೋಡ್ರಿ ಅಂತೀನಿ. ಇನ್ವಿಸಿಬಲ್ ಪವರ್, ಕಣ್ಣು ಕಾಣುವಂತ ಅದ್ಭುತವಂತ ಶಕ್ತಿ. ಇದನ್ನೇ ದೇವರ ಆದಾಮ್ಗೆ ಏನ್ ಮಾಡಿದ್ದು, ಕೊಟ್ಟಿದ್ದು. ನೋಡಿ ಇನ್ನೊಂದು ವಾಕ್ಯ, ಈ ಪದದ ಬಳಕೆ ಇನ್ನೊಂದು ಕಡೆ ನೋಡೋಣ ಅಂತೀನಿ, ಎಷ್ಟು ಕ್ಲಿಯರ್ ಇದೆ ನೋಡ್ತೀನಿ. 2 ತಿಮೋತಿ 1:7 ಓದಿ. 2 ತಿಮೋತಿ 1:7. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಏಡಿತನದ ಆತ್ಮವಲ್ಲ. ಏಡಿತನದ ಆತ್ಮವಲ್ಲ ಅಲ್ಲರ ಆತ್ಮ. ಇವಾಗ ಇದನ್ನೇ ನಮ್ಮ ಇಂಗ್ಲಿಷಲ್ಲಿ ಓದಿ ಬದ ನೋಡೋಣ. God hath not given us the spirit of fear, but of power and of love and of the sound mind. ನೋಡ್ರ, ಗಾಡ್ ಹ್ಯಾಸ್ ನಾಟ್ ಗಿವನ್ ಅಸ್ ದ ಸ್ಪಿರಿಟ್ ಆಫ್ ಫಿಯರ್. ಸ್ಪಿರಿಟ್ ಅಂತಂದ್ರು. ಸ್ಪಿರಿಟ್ಗೆ ಏನ್ ಬರ್ಬೇಕು? ಅದು ಕರೆಕ್ಟ್ ಆಗಿ ವಾರ್ತೆ ಬರಬಹುದು. ಆತ್ಮ ಅಂತ ಹಾಕ್ಬಿಟ್ಟವ್ರೆ. ಇದು ತಮಿಳಲ್ಲಿ ವಾಸಿಂಗ್ ಬದಾರೆ, ತಮಿಳ ಓದಿ ನೋಡ ಅಂತೀರಿ. தேவன் நமக்கு பயமுள்ள ஆவியை கொடாமல் பலமும் அன்பும் தெளிந்த புத்தியும் உள்ள ஆவியையே கொடுத்திருக்கிறார். என்னங்க என்ன ஆவி ಏನು சொல்லியிருக்காரு பாத்தீங்களா? ಆವಿ ಅದರ ಈ ತರ ಬೇರೆ ಬೇರೆ ಪದ ಬರ್ಬೇಕಾಯ್ತು ನೋಡಿರ್ತೀರಿ. ಅವಾಗ ನಮ್ಗೆ ಏನಾಗ್ತಾರೆ, ಓದಕ್ಕೆ ಅನುಕೂಲ, ಅರ್ಥ ಮಾಡ್ಕೊಳಕ್ ಏನ್ರಿ ಅನುಕೂಲ. ಅದರ ದೇವ್ರು ನಮ್ಗೆ ಕೊಟ್ಟಿರೋಂಥ ಆತ್ಮ ಕಣ್ಣು ಕಾಣಿಸ್ತದ? ದೇವ್ರು ನಮ್ಗೆ ಪವಿತ್ರಾತ್ಮ ಕೊಟ್ಟು ಕಣ್ಣು ಕಾಣಿಸ್ತದ? ಕಣ್ಣಿಗೆಲ್ಲಿ ಕಾಣಿಸ್ತದೆ? ನಾವು ಏನ್ ಮಾಡೋದು, ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಷ್ಟೇ. ಕಣ್ಣಿಗೆ ಏನಾಗಲ್ಲ, ಅದೆಲ್ಲ ಕಾಣಿಸೋದಿಲ್ಲ. ಇನ್ನೊಂದು ವಾಕ್ಯ ಓದಂತ ಹೇಳ್ತೀರಿ, ಅಪೊಸ್ತಲ ಕೃತ್ಯಗಳು 19:21 ಓದಿ ಕನ್ನಡದಲ್ಲಿ. ಅಪೊಸ್ತಲರು 19:21. ಈ ಸಂಗತಿಗಳು ಆದ ಮೇಲೆ ಪೌಲನು ತಾನು ಮೆಕೆದೋನ್ಯದಲ್ಲಿಯೂ ಅಖಾಯದಲ್ಲಿಯೂ ಸಂಚಾರ ಮಾಡಿ ಯೆರೂಸಲೇಮಿಗೆ ಹೋಗಬೇಕೆಂದು ಮನಸ್ಸಿನಲ್ಲಿ ಉದ್ದೇಶಿಸಿ ಅಲ್ಲಿಗೆ ಹೋದ ಮೇಲೆ, ಮನಸ್ಸಿನಲ್ಲಿ ಉದ್ದೇಶಿಸಿ ಕರೆಕ್ಟ್ ಎಲ್ಲಂತ ನಿರ್ಧಾರ ಮಾಡಿದ್ದು? ಅವ್ರು ಯೆರೂಸಲೇಮಿಗೆ ಹೋಗಬೇಕೆಂತಲೂ ಮನಸ್ಸಿನಲ್ಲಿ ನಿರ್ಧಾರ ಮಾಡಿದ್ರತ್ತಪ್ಪ. ಸರಿ, ಇವಾಗ ಇದೇ ಪದನ ದಯವಿಟ್ಟು ಇಂಗ್ಲಿಷಲ್ಲಿ ಒಂದ್ಸತಿ ಓದಿ, ಆಮೇಲೆ ತಮಿಳಲ್ಲಿ ಕೂಡ ಓದಿ, ಗಮನಿಸಿ ಎಲ್ಲರೂ. After these things were ended, Paul purposed in the spirit. ಸಾಕ್ಬಿಡಪ್ಪ. ಪೌಲ್ ಪರ್ಪಸ್ಡ್ ಇನ್ ದ ಸ್ಪಿರಿಟ್. ಕರೆಕ್ಟಾ? ಇಂಗ್ಲಿಷ್ ಸ್ಪಿರಿಟ್ ಅಂತ ಬಂತು. ಇದೇ ವಾರ್ತೆ ಕನ್ನಡದಲ್ಲಿ ಏನಂತ ಹಾಕಿದ್ದಾರೆ? ಮನಸ್ಸಿನಲ್ಲಿ ಅಂತ ಹಾಕಿದ್ದಾರೆ. ಅಬ್ಸರ್ವ್ ಮಾಡಿದ್ರ? ಅಬ್ಸರ್ವ್ ಮಾಡಿ, ಅದಕ್ಕೆ ಸ್ಕ್ರೀನಲ್ಲಿ ಕಲರ್ ಹಾಕಿ ನೋಡಿರ್ತೀನಿ. ಮನಸ್ಸಿನಲ್ಲಿ, ಇಂಗ್ಲಿಷಲ್ಲಿ ಸ್ಪಿರಿಟ್ ಅಂತ ಹಾಕಿದ್ರು. ಅದರ ಇವಾಗ ಅಪೋಸ್ಟಲ್ ಪೌಲು ಒಂದು ಡಿಸಿಷನ್ ತಗೊಂಡ್ರಂತೆ.
ಯೆರೂಸಲೇಮ್ಗೆ ಹೋಗ್ಬೇಕು ಅಂತ. ಇದನ್ನ ಸ್ಪಿರಿಟ್ ಅಲ್ಲಿ ತಗೊಂಡ್ರು ಅಂತ ಹೇಳ್ತಾರೆ. ತಮಿಳಲ್ಲಿ ಓದಿ ಹೆಂಗ್ ಬರ್ತಾರೆ ನೋಡೋಣ. இவைகள் முடிந்த பின்பு பவுல் மக்கதோனியா அகாயா என்னும் நாடுகளில் சுற்றி நடந்து எருசலேமுக்கு போகும்படி ஆவியில் நிர்ணயம் பண்ணிக்கொண்டு. ಆವಿಯಲ್ಲೇ ನಿರ್ಣಯ ಪಣ್ಣಿನಾರ. ಆವಿ ಏನೇನು ಆವಿಯಲ್ಲಿ ನಿರ್ಣಯ ಮಾಡೋದು ಏನರ್ಥ? ಅದೇ ಕನ್ನಡದಲ್ಲಿ ಮನಸ್ಸು ಅಂತ ಹಾಕಿದ್ದಾರೆ. ಯಾಕೆ ಗೊತ್ತಾ? ಮನಸ್ಸು ಕಣ್ಣು ಕಾಣಿಸದ? ಕಣ್ಣು ಕಾಣಿಸಿದ ಅದ್ಭುತವತ್ತೆ ಶಕ್ತಿ ರೀ. ಅದ್ರ ಕಣ್ಣಿಗೆ ಏನಾಗಲ್ಲ, ಅದು ಕಾಣಿಸಲ್ಲ. ಎಷ್ಟೋ ಜನ ಹೇಳ್ತಿರ್ಬೋದು, ಅಯ್ಯೋ ನನ್ನ ಮನಸ್ಸನ್ನೇ ಅರ್ಥ ಮಾಡ್ಕೊಳೋದ. ಹೆಂಗ ಅರ್ಥ ಮಾಡ್ಕೊಳ ಅಂತ ತೆಗೆದು ನೋಡ್ಸು. ನೋಡ್ತದ? ಹೂ ಕ್ಯಾನ್ ಅಂಡರ್ಸ್ಟ್ಯಾಂಡ್ somebody's feeling? It can only be understood. It can never be seen. ಅಲ್ದರ ಫೀಲಿಂಗ್ಸ್ ಕಣ್ಣು ಕಾಣಿಸದ? ಮನಸ್ಸು, ಬೇರೆಯವ್ರ ಮನಸ್ಸು ನಮ್ ಕಣ್ಣು ಕಾಣಿಸದ? ಕಣ್ಣು ಕಾಣಿಸಲ್ಲ. ಈ ಮನಸ್ಸಿನಲ್ಲೇ ಅಪೋಸ್ಟಲ್ ಪೌಲ್ ನಿರ್ಧಾರ ಮಾಡಿದ್ದು, ನಾನು ಇಲ್ಲಿಗೆ ಹೋಗ್ಬೇಕು ಅಂತ. ಅದಕ್ಕೆ ಹೇಳೋದು, ಇಟ್ ಈಸ್ ಸಮಥಿಂಗ್ ವಿಚ್ ಈಸ್ ಇನ್ವಿಸಿಬಲ್. ಕಣ್ಣು ಕಾಣಿಸುತ್ತ ಅದ್ಭುತವಂತ ಶಕ್ತಿ ಅಂತೇನ್ರಿ ಮಾಡೋದಲ್ಲಿ ಅಲ್ಲಿ ಹೇಳೋದು. ಇದನ್ನೇ ದೇವರು ಆದಾಮಿಗೆ ಏನ್ ಮಾಡಿದ್ದ ಅಲ್ಲಿ ಕೊಟ್ಟಿದ್ದು. ನೋಡಿ, ಇವಾಗ ನಾವು ಓದಿರೋದು ಸಮರಿ ಓದ ನೋಡ್ತಿದ್ವಿ. ದಯವಿಟ್ಟು ಎಲ್ಲರೂ ಗಮನಿಸಿ, ತುಂಬಾ ಇಂಪಾರ್ಟೆಂಟ್ ಇದು. ಇಂಗ್ಲಿಷಲ್ಲಿ ಏನ್ರಿ ಸೋಲ್ ಅಂತ ಬಂತು, ಕನ್ನಡದಲ್ಲಿ ಆತ್ಮ ಅಂತ ಬಂತು, ತಮಿಳಲ್ಲಿ ಕೂಡ ಏನ್ರಿ ಆತ್ಮ ಅಂತ ಬಂತು ಪದ. ಸರಿ, ಇಂಗ್ಲಿಷಲ್ಲಿ ಸ್ಪಿರಿಟ್ ಅಂತ ಹೇಳೋ ವಾರ್ತೆಗೆ ಕನ್ನಡದಲ್ಲಿ ಏನಂತ ಬಂತು? ಏನ್ರಿ ಆತ್ಮ ಅಂತಾನೆ ಹಾಕ್ಬಿಟ್ರು. ತಮಿಳಲ್ಲಿ ಆವಿ ಅಂತ ಹಾಕಿದ್ದಾರೆ ಅದರ. ಇವಾಗ ನೋಡ್ರಿ ವ್ಯತ್ಯಾಸ ನೋಡೈತಿರಿ. ಇಂಗ್ಲಿಷಲ್ಲೂ ಬೇರೆ ಬೇರೆ ಪದಗಳಿದೆ ಏನ್ರಿ, ತಮಿಳಲ್ಲೂ ಬೇರೆ ಬೇರೆ ಪದಗಳೇನಾಗಿದೆ ಇದೆ. ಆದರೆ ಕನ್ನಡದಲ್ಲಿ ಒಂದೇ ಪದ. ಅದರಿಂದಾನೇ ಕನ್ನಡ ಬೈಬಲಲ್ಲಿ ಹಂಗೇ ಓದ್ದವ್ರಿಗೆ ಏನ್ರಿ ಇದು ಸಬ್ಜೆಕ್ಟ್ ಏನಾಗಲ್ಲ, ಗ್ರಹಿಸ್ಕೊಳಕ್ಕೆ ಕಷ್ಟ ಆಗ್ತದೆ. ಆದರೆ ಕೂತ್ಕೊಂಡು ನಾವು ಸ್ಟಡಿ ಮಾಡಿದ್ರೆ ಬೈಬಲ್ ಏನ್ರಿ ಸೂಪರ್ ಪುಸ್ತಕ ರೀ. ಅದಕ್ಕೆ ಹೇಳೋದು ಬೈಬಲ್ ಸ್ಟಡಿಗೆ ಜನ ಆಗಬೇಕು ಅಂತ ಹೇಳೋದು. ಯೌವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ. ಹೆಂಗೆ ಓದ್ಬೇಕು? ಆದಿಕಾಂಡ ಪ್ರಕಟಣೆ ನೋಡ್ಗಣ. ನೋ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅದರ ಸರಿಯಾಗಿ ವಿಭಾಗಿಸಿ ಮಾಡ್ಬೇಕು. ನಾವು ಓದ್ಬೇಕು ಅದಲ್ಲ. ಅದಕ್ಕೆ ಜೀವ ಶ್ವಾಸ ಅಂದ್ರೆ ಏನಪ್ಪ ಅಂದ್ರೆ, ಸ್ಪಿರಿಟ್ ಅಂದ್ರೆ ಏನಪ್ಪ, ಆವಿ ಅಂತಂದ್ರೆ ಏನಪ್ಪ ಅಂತಂದ್ರೆ ಏನ್ರಿ, ಇದಕ್ಕೆ ಕನ್ನಡದಲ್ಲಿ ಶ್ವಾಸ ಅಂತ ಕರೆಕ್ಟಾಗಿ ಬರ್ಬೇಕ್ರಿ. ಆದಾಮ್ನ ಮಣ್ಣಿನಿಂದ ರೂಪಿಸಿ ಅವನಿಗೆ ಜೀವ ಶ್ವಾಸವನ್ನು ಊದಿದ್ರು ಅಂತ ಬರ್ತಾವ ನಿಂತೀರಿ. ಜೀವ ಶ್ವಾಸ ಊದವಾಗ ಏನಾದನು? ಬದುಕುವ ಆತ್ಮನಾದನು. ದೇಹ ಮತ್ತೆ ಏನ್ರಿ ಜೀವ ಶ್ವಾಸ ಸೇರ್ಕೊಂಡವಾಗೆ ಒಂದು ಆತ್ಮ ಆಗೋದು ಅಲ್ವರ. ಅದು ನೋಡ್ಬೇಕಾದ್ರೆ ಈ ಜೀವ ಶ್ವಾಸ, ಈ ಸ್ಪಿರಿಟ್ ಕಣ್ಣಿಗೆ ಕಾಣಿದ್ರಂತ ಅದ್ಭುತವಾದಂತ ಶಕ್ತಿ ಅಲ್ವರ. ಏನ್ರಿ ಈ ಶ್ವಾಸ ಅಂತಿದ್ದಲ್ಲ, ಇದು ಬರೀ ಆಕ್ಸಿಜನ್ ಅಲ್ಲ ರೀ. ದಯವಿಟ್ಟು ಅದು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬಿಡಿ. ಬರೀ ಆಕ್ಸಿಜನ್ ಅಲ್ಲ. ಯಾಕಂದ್ರೆ ಇವಾಗ ಪೇಷಂಟ್ ಏನೋ ಹೆಚ್ಚು ಕಮ್ಮಿ ಆದ್ರೆ ಡಾಕ್ಟರ್ ಏನ್ ಮಾಡ್ತಾರೆ? ಆಕ್ಸಿಜನ್ ಪಂಪ್ ಮಾಡ್ತಾರೆ. ಬದುಕ್ಬಿಡ್ತಾರ ಮನುಷ್ಯ? ಇಲ್ಲ ರೀ, ಅದು ಬರೀ ಶ್ವಾಸ. ಅದರಲ್ಲಿ ಜೀವ ಇಲ್ಲ, ಜೀವ ಶ್ವಾಸ ಇರಬೇಕು. ಶ್ವಾಸದಲ್ಲಿ ಜೀವ ಇರಬೇಕು. ಬದುಕದಿಕ್ಕೆ ಅಧಿಕಾರ ಏನಾಗಿರ್ಬೇಕ್ರಿ? ಆ ಶ್ವಾಸದಲ್ಲಿ ಇರಬೇಕು. ಇಲ್ಲಾಂದ್ರೆ ಎಲ್ಲ ಮನೇಲಿ ಆಕ್ಸಿಜನ್ ಸಿಲಿಂಡರ್ ತಂದಿಟ್ಕೊಂಡ್ಬಿಡೋರು, ಸತಿ ತಕ್ಷಣ ಲಬಕನ್ನು ಹಾಕೊಂಡ್ಬಿಡೋರು ಅಲ್ವರ. ಇಟ್ ಇಸ್ ನಾಟ್ ಓನ್ಲಿ ಆಕ್ಸಿಜನ್, ಇಟ್ ಈಸ್ ದ ರೈಟ್ ಟು ಲಿವ್. ಭೂಲೋಕದಲ್ಲಿ ಬದುಕೋದಿಕ್ಕೆ ಅಧಿಕಾರ ಇದು ಪರಲೋಕದಲ್ಲಿ ದೇವರಿಂದಾನೇ ಬರ್ಬೇಕ್ರಿ. ಬರೀ ಶ್ವಾಸ, ಬರೀ ಆಕ್ಸಿಜನ್ ಇದ್ರೆ ಮನುಷ್ಯ ಬದುಕಲ್ಲ ರೀ. ಬದುಕೋದಿಕ್ಕೆ ಅಧಿಕಾರ ಎಂದು ಬರ್ಬೇಕು, ದೇವರಿಂದ ಬಂದಿರ್ಬೇಕು ನೋಡಿರ್ತೀವಿ. ಅದಕ್ಕೆ ಈ ಜೀವ ಶ್ವಾಸ ದೇವರು ಮನುಷ್ಯರಿಗೂ ಪ್ರಾಣಿಗೂ ಒಂದೇ ಕೊಟ್ಟಿರೋದ್ರಿ. ಇಬ್ರಿಗೂ ಏನು ಡಿಫ್ರೆನ್ಸೇ ಇಲ್ಲ. ನೋಡಿ ಓದೋಣ ಇಲ್ಲಿ ಪ್ರಸಂಗಿ 3ನೇ ಅಧ್ಯಾಯ 19ರಿಂದ 21 ಓದ್ರಿ ಯಾರಾದ್ರ. ಪ್ರಸಂಗಿ 3ನೇ ಅಧ್ಯಾಯ 19ರಿಂದ 21. ಮನುಷ್ಯನು ಪಶುವಿನ ಗತಿಯು ಒಂದೇ. ಪಶುವಿಗೆ ಸಾವು ಬರುವ ಹಾಗೆ ಮನುಷ್ಯನಿಗೂ ಬರುವುದು. ಎಲ್ಲಕ್ಕೂ ಪ್ರಾಣ ಒಂದೇ. ಮನುಷ್ಯನು ಎಲ್ಲರಿಗೂ ಪ್ರಾಣ ಒಂದೇ. ಆಮೇಲೆ ಪ್ರಾಣವೂ ಒಂದೇ. ಮನುಷ್ಯನು ಪಶುವಿಗಿಂತ ಶ್ರೇಷ್ಠನಲ್ಲ. ಎಲ್ಲ ಬರೀ ಗಾಳಿಯೇ. ಎಲ್ಲಾ ಪ್ರಾಣಿಗಳು ಒಂದೇ ಸ್ಥಳಕ್ಕೆ ಹೋಗುವು. ಎಲ್ಲಾ ಮಣ್ಣಿನಿಂದ ಆದವು, ಎಲ್ಲಾ ಮಣ್ಣಿಗೆ ಪುನಃ ಸೇರು. ಎಲ್ಲಾ ಮಣ್ಣಿನಿಂದ ಆದವು, ಎಲ್ಲ ಎಲ್ಲಿಗೆ ಹೋಗ್ತಾರಂತೆ? ಮಣ್ಣಿಗೆ ಹೋಗ್ತಾರಂತೆ. ನೋಡ್ರಿ ಅಲ್ವರ. ಅದೇ ತರ ಹೇಳಿರೋದು, ಮಣ್ಣಿಂದ ಮಾಡಲ್ಪಟ್ಟೆ ತಿರ್ಗಿ ಎಲ್ಲ ಸೇರುವಿ, ನೀವೇ ಮಣ್ಣಿಗೆ ಸೇರುವಿ. ಆಮೇಲೆ ಮನುಷ್ಯನ ಆತ್ಮವು ಮೇಲಕ್ಕೆ ಪಶುವಿನ ಆತ್ಮವು ಕೆಳಗೆ ಇಳಿದು ಭೂಮಿಗೆ ಸೇರುತ್ತದೋ ಯಾರಿಗೆ ಗೊತ್ತು? ಯಾರು ಗೊತ್ತು? ಸೋದ ಮನೆ ಕ್ವಶನ್ ಹಾಕ್ಬಿಟ್ರಿ. ಹೂ ನೋಸ್? ಹ್ಯಾವ್ ಯು ಸೀನ್ ಇಟ್? ಇಸ್ ಎನಿ ಪ್ರೂಫ್? ಪ್ರೂಫ್ ಇದೆಯಾ? ಏನು ಪ್ರೂಫ್ ಇಲ್ಲ. ಎಲ್ಲಾರ್ಗೂ ಜೀವ ಶ್ವಾಸ ಒಂದೇ, ಏನು ಡಿಫ್ರೆನ್ಸ್ ಇಲ್ಲ ರೀ. ನಮಗೆ ಕೊಟ್ಟ ಜೀವ ಶ್ವಾಸನ ಪ್ರಾಣಿ ಕೊಟ್ಟಿರೋದು. ನಮ್ಗೇನು ಸಪೋರ್ಟ್ ಕೊಡ್ತಾರ? ಪ್ರಾಣಿಗೆ ಸಪೋರ್ಟ್ ಕೊಡ್ತಾರ? ಅಲ್ರ. ಎಲ್ಲಾರ್ಗು ಒಂದೇ ಬ್ರೆತ್ ಆಫ್ ಲೈಫ್ ರೀ.
ಈ ಜೀವಶ್ವಾಸದಲ್ಲಿ ಏನು ವ್ಯತ್ಯಾಸನೇ ಇಲ್ಲ ರೀ. ಅದರ ಮತ್ತೆ ಮನುಷ್ಯಗೂ ಪ್ರಾಣಿಗೆ ಏನಪ್ಪ ವ್ಯತ್ಯಾಸ ಅಂದ್ರೆ ಗಾತ್ರದಲ್ಲಿ ಬ್ರೈನ್ ಕೆಪಾಸಿಟಿ ಏನಾಗಿದೆ ತುಂಬಾ ವ್ಯತ್ಯಾಸ. ನೋಡಿ ಇಷ್ಟೊಂದು ಪ್ರಾಣಿಗಳು ನೋಡ್ಬೋದು, ಇಷ್ಟೊಂದು ಪ್ರಾಣಿಗಳಿಗೆಲ್ಲ ದೊಡ್ಡ ದೊಡ್ಡ ದೇಹ ಇದ್ರು ಸರಿ, ಮೆದ್ಲು ಮಾತ್ರ ತುಂಬಾ ಚಿಕ್ಕದಾಗಿದೆ. ಆದ್ರೆ ಮನುಷ್ಯನ್ಗೆ ಬ್ರೈನ್ ಕೆಪಾಸಿಟಿನೇ ಸುಪೀರಿಯರ್ ರೀ. ಮನುಷ್ಯನಲ್ಲಿ 1/8 ಆಫ್ ದ ಬಾಡಿ ವೆಯ್ಟ್ ತನ್ನ ಬ್ರೈನ್ ಏನಾಗಿದೆ ಇದೆ. ಮನುಷ್ಯನ ಎಷ್ಟೋ ಕೆಲಸಗಳು ಮಾಡ್ಬೋದು, ಇದು ಪ್ರಾಣಿ ಮಾಡೋಕ್ಕಾಗಲ್ಲ. ಮನುಷ್ಯ ಏನು ಮಾಡೋದು, ಬ್ಯಾಂಕಿಗೆ ಹೋಗ್ಬೋದು, ಆಫೀಸ್ಗೆ ಹೋಗ್ಬೋದು, ಅಕೌಂಟ್ಸ್ ಮಾಡ್ಬೋದು, ಪಾಠ ಹೇಳ್ಕೊಡ್ಬೋದು, ಗಾಡಿ ಓಡಿಸ್ಬೋದು, ಇವೆಲ್ಲ ಮಾಡ್ಬೋದು. ಪ್ರಾಣಿ ಮಾಡೋಕ್ಕಾಯ್ತದ? ಪ್ರಾಣಿ ಬಟ್ಟೆ ಹಾಕೊಬೋದು, ಅದರ ಬಟ್ಟೆ ಬಿಚ್ಚಿ ಹೋಗಿ ಅಂತ ಹೇಳಕ್ಕಾಯ್ತದ? ಕಂಪ್ಯೂಟರ್ ಇಟ್ಕೊಂಡು ಸುಮ್ಮನೆ ಏನೋ ಆಟ ಆಡ್ಬೋದು, ನಂಗೆ ಸಾಫ್ಟ್ವೇರ್ ರೆಡಿ ಮಾಡಿಕೊಡು, ನಮ್ಮ ಅಕೌಂಟ್ಸ್ ರೆಡಿ ಮಾಡೋ ಅಂತ ಹೇಳಕ್ಕಾಯ್ತದ? ಇಲ್ಲ ರೀ. ಸುಮ್ಮನೆ ಕೋತಿ ಥರ ಸರ್ಕಸಲ್ಲಿ ಸೈಕಲ್ ಓಡಿಸ್ಬೋದು. ನನಗೆ ಬಿಸಿ ಆಯಿತು, ಲೇಟ್ ಆಗೋಯ್ತು, ಗಾಡಿ ಡ್ರಾಪ್ ಮಾಡೋ ಆಫೀಸ್ಗೆ ಅಂತ ಹೇಳಕ್ಕಾಯ್ತದ? ಇಲ್ಲ ರೀ. ಐಸ್ ಕ್ರೀಮ್ ತಿಂತಾರೆ, ಅಡುಗೆ ಮಾಡೋಣ ಅಂತ ಹೇಳಕ್ಕಾಯ್ತದ? ನೋ, ದಿಸ್ ಇಸ್ ದ ಲಿಮಿಟೇಷನ್ ಆಫ್ ದ ಬಾಡಿ ಕೆಪಾಸಿಟಿ. ಅದಕ್ಕೆ ಜೀವಶ್ವಾಸದಲ್ಲಿ ಮನುಷ್ಯನಿಗೂ ಪ್ರಾಣಿಗೆ ಏನು ವ್ಯತ್ಯಾಸ ಮಾಡಿಲ್ಲ. ದೇಹದ ಸೃಷ್ಟಿಯಲ್ಲಿ ಇಬ್ಬರಿಗೆ ಏನಾಗಿದೆ ವ್ಯತ್ಯಾಸ ಇದೆ. ಅದನ್ನ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಈ ಜೀವಶ್ವಾಸನ ದೇವರು ಆದಾಮ ಕೊಡ್ಬೇಕಾದ್ರೆ ಒಂದು ಕಂಡೀಷನ್ ಮೇಲೆ ಕೊಟ್ಟಿದ್ದು. ನೀನೇನ್ ಮಾಡಕ್ಕೋ, ಈಡೇನ್ ತೋತಾರೆ ಎಲ್ಲ ಹಣ್ಣ ತಿನ್ಬೋದು, ಒಂದೇ ಒಂದು ಮರದ ಹಣ್ಣು ಏನ್ ಮಾಡ್ಬಾರ್ದು, ತಿನ್ನಬಾರ್ದು. ತಿನ್ನಿದ್ದೀನೇನಾಗ್ತದೆ, ನೀನು ಸತ್ತೇ ಸಾಯುವಿ ಅಂತಂದ್ರು. ಕರೆಕ್ಟಾ? ಯಾವಾಗ ಆದಾಮ ತಿನ್ನುವಂತ ಹಣ್ಣನ್ನು ತಿನ್ನೋ, ದೇವ್ರು ಏನ್ ಮಾಡಿದ್ರು, ಅವನಿಂದ ಜೀವಶ್ವಾಸನೇ ಮಾಡ್ಬಿಟ್ರು, ತೆಗೆದು ಬಿಟ್ರು. ಯಾವಾಗ ತೆಗೆದು ಬಿಟ್ರೋ, ಆದಾಮ ಮೊದ್ಲಿದ್ದಂಥ ಸ್ಥಿತಿಗೆ ಏನಾಗ್ಬಿಟ್ಟ, ಹೋಗ್ಬಿಟ್ಟ, ಸತ್ತ ಆತ್ಮನಾದನು. ಅದರ ಜೀವಶ್ವಾಸ ಕೊಟ್ಟವಾಗೇನೋ ಬದುಕುವ ಆತ್ಮನಾದನು. ಯಾವಾಗ ಆಜ್ಞೆ ಮೀರಿ ನಡೆದ್ನೋ, ಜೀವಶ್ವಾಸ ತೆಗೆದ್ರೋ, ಸತ್ತ ಆತ್ಮನಾದನು. ನೋಡಿ ಓದೋಣ, ಆದಿಕಾಂಡ 3:19. ಆದಿಕಾಂಡದಲ್ಲಿ 3ನೇ ಅಧ್ಯಾಯ 19ನೇ ವಾಕ್ಯ ಓದಿಂತೀನಿ. ಇಲ್ಲಿ ಜೋಸಫ್ ಓದ್ರಿ, ರಮ್ಯಾ ಸಿಸ್ಟರ್ ಓದಿ, ದೇವಿಕಾ ಅಷ್ಟು ಓದಿ. ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು. ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ, ನೀನು ಮಣ್ಣೇ ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದಿ. ನೋಡ್ರ, ನೀನು ಮಣ್ಣಿಂದ ಸೃಷ್ಟಿ ಮಾಡಲ್ಪಟ್ಟಿದ್ದಲ್ವಾ, ಪುನಃ ಎಲ್ಲಿಗೆ ಸೇರ್ತೀಯ, ಮಣ್ಣಿಗೆ ಸೇರ್ತೀಯ ಅಂತಂದ್ರು. ನೀ ಮಣ್ಣಿಗೆ ಸೇರ್ತೀಯ, ಮಣ್ಣಿನ ಹೋಗಿದ ತಕ್ಷಣ ಹಂಗೆ ಒಂದು ಶಾರ್ಟ್ ಕಟ್ ಐತೆ ರೋಡು, ನೀನು ಹಂಗೆ ಮೇಲಿಗೆ ಬಂದ್ಬಿಡ್ತೀಯ ಅಂತಂದ್ರ. ಎಷ್ಟು ಸ್ಪಷ್ಟವಾಗಿ ನೋಡಿರ್ತೀನಿ, ಮಣ್ಣಿಂದ ಮಾಡಲ್ಪಟ್ಟಿಯ, ತಿರ್ಗಿ ಎಲ್ಲಿ ಸೇರ್ತೀಯ, ನೀನು ಮಣ್ಣಿಗೆ ಸೇರ್ತೀಯ, ಇನ್ನೆಲ್ಲೂ ಸೇರಲ್ಲ ರೀ. ಪ್ರಸಂಗಿ 12:7 ಓದಿಂತೀನಿ ನೋಡಂತೀರಿ. ಪ್ರಸಂಗಿ 12:7 ಓದಿಂತೀನಿ. ಮಣ್ಣು ಭೂಮಿಗೆ ಸೇರಿ ಇದ್ದ ನೋಡ್ರ, ಎಷ್ಟು ಕ್ಲೀನ್ ಆಗಿರಂತೀನಿ, ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗೆ ಆಗುವುದು. ಆಮೇಲೆ ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಹೋಗುವುದು. ನೋಡ್ರ, ಇಲ್ಲಿ ಏನ್ ಮಾಡ್ಬಿಟ್ರು, ಆತ್ಮವು ತನ್ನದ್ದು ದಯಪಾಲಿಸಿದ ದೇವ್ರ ಬಳಿಗೆ ಹೋಗ್ತಾನೆ ಅಂದ್ಬಿಟ್ಟು. ದೇವರು ಆತ್ಮನ ದಯಪಾಲಿಸಿದ್ರ, ದೇವ್ರ ಆತ್ಮ ಕೊಟ್ರ, ಜೀವಶ್ವಾಸ ಕೊಟ್ರ ಆದಾಮಿಗೆ? ಹೇಳ್ರಿ, ಜೀವಶ್ವಾಸ. ಹಂಗಾರೆ ಜೀವಶ್ವಾಸ ಜಗತ್ತಕ್ಕೆ ಹೋಗ್ಬೇಕು ಅಲ್ವರ? ಇಲ್ಲೇನ್ ಮಾಡ್ಬಿಟ್ರು ಟ್ರಾನ್ಸ್ಲೇಷನ್ ಅವರು ಆತ್ಮ ಅಂತ ಹಾಕ್ಬಿಟ್ರು. ಯಾಕೆ? ಎರಡಿಗೂ ಒಂದೇ ಪದ ಇದೆಯಲ್ಲ, ಚೆನ್ನಾಗಿ ಅರ್ಥ ಇದೆ, ಎರಡಿಗೂ ಒಂದೇ ಪದ ನೋಡ್ರಿ, ಆತ್ಮ ಅಂತ ಹಾಕ್ಬಿಟ್ರು. ಅರ ದೇಹವು ಮಣ್ಣಿಂದ ಮಾಡಲ್ಪಟ್ಟಿದ್ದು ಎಲ್ಲಿಗೆ ಹೋಯ್ತು, ತಿರ್ಗಾ ಮಣ್ಣಿಗೆ ಹೋಯ್ತು. ಶ್ವಾಸ ಯಾರು ಕೊಟ್ಟಿದ್ದು? ದೇವ್ರ ತಾನೇ ಕೊಟ್ಟಿದ್ದ. ಯಾವ ಹತ್ರ ಹೋಗ್ಬೇಕಿದು? ದೇವ್ರ ಹತ್ರಕ್ಕೆ ಹೋಗ್ಬೇಕು ಅಲ್ವರ? ನೋಡಿ, ಇದನ್ನ ಬೇಕಾರೆ ಇಂಗ್ಲೀಷಲ್ಲಿ ಓದಿ, ಚೆನ್ನಾಗಿ ನೋಡ್ತೀನಿ. ಇಂಗ್ಲೀಷಲ್ಲಿ ಓದಿಂತೀರಿ. ಎಲ್ಲಿ ಜೋಯಲ್ ಬ್ರದರ್ ಓದಿ. ಎಲ್ಲಿ ಜೋಯಲ್ ಬ್ರದರ್ ಇಲ್ವಾ? ಸರಿ, ಓಕೆ, ನಮ್ಮ ಜೋಸಫ್ ಬ್ರದರ್ ಓದಿ. ಜೋಸಫ್ ಬ್ರದರ್ ಪ್ರಸಂಗಿ 12:7 ಓದಿ. ಓದ್ರಿ ಜೋಸಫ್ ಬ್ರದರ್. Then shall the dust return to the earth as it was, and the spirit shall return unto God who gave it. ಎಷ್ಟು ಕ್ಲಿಯರ್ ಆಗಿ ನೋಡಿದ್ರಿ. ಅಂಡ್ ಸ್ಪಿರಿಟ್ ಶಲ್ ರಿಟರ್ನ್, ನಾಟ್ ಸೋಲ್. ಇಲ್ಲಿ ಸೋಲ್ ಅಂತ ಹಾಕಿದ್ರೆ ನಾವು ಖಂಡಿತವಾಗಿ ಒಪ್ಕೊಂಬರೈತ್ರಿ. ಆತ್ಮ ಸಾಯಲ್ಲ, ಅಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ. ಇಲ್ಲಿ ಹೆಂಗ್ ಕೊಟ್ಟಿದ್ದಾರೆ? ಸ್ಪಿರಿಟ್. ಅದರ ದೇಹ ಮಣ್ಣಿಂದ ಮಾಡಲ್ಪಟ್ಟಿದ್ದು, ತಿರ್ಗಾ ಮಣ್ಣಿಗೆ ಹೊಟ್ಟೋಗ್ಬಿಡ್ತಾರೆ. ಜೀವಶ್ವಾಸ ಕೊಟ್ಟಿದ್ದ ದೇವರು ತಿರ್ಗಾ ದೇವ್ರ ಹತ್ರಕ್ಕೆ ಏನಾಗ್ತದೆ, ಹೋಗ್ತದೆ. ಎಷ್ಟು ಕ್ಲಿಯರ್ ಆಗಿದೆ ನೋಡ್ರಿ ಕಥನಲ್ಲಿ ಪ್ರೀತಿ ಅನ್ಸೋಗಳೇ. ಅದಕ್ಕೆ ಸತ್ಯವೇದನ ಹುಡುಕಿ ಓದ್ಬೇಕ್ರಿ. ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಓದ್ಬೇಕು. ಬಹು ಸ್ಪಷ್ಟ ಕ್ಲಿಯರ್ ಆಗಿ ನಮ್ಗೆ ಏನ್ರಿ ಆಗ್ತದೆ. ಆದಾಮ್ಗೆ ಅದೇ ಹೇಳಿದ್ದು, ಅಣ್ಣ ತಿನ್ಬಿಡ, ತಿನ್ನಿದೇನಾಗ್ತದೆ, ನೀನು ಸತ್ತೇ ಸಾಯಿ, ಮಣ್ಣಿಂದ ಮಾಡಲ್ಪಟ್ಟ, ತಿರ್ಗಾ ಏನಾಗ್ತದೆ, ನೀನು ಮಣ್ಣಿಗೆ ಸೇರುವಿ ಅಂತ ಏನ್ ಮಾಡ್ತಾರೆ, ಅಲ್ಲಿ ಕ್ಲೀನಾಗಿ ಏನ್ ಮಾಡ್ತಾರೆ ಹೇಳ್ತಾರೆ. ನೋಡಿ, ಇನ್ನೊಂದು ವಾಕ್ಯ ಓದೋಣ. ಇಲ್ಲಿ ಆದಿಕಾಂಡ 2ನೇ ಅಧ್ಯಾಯ 7ನೇ ವಾಕ್ಯ ನೋಡಿ, ಓದೋಣ. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು.
ನೋಡ್ರ ಬ್ರದರ್, ಹಂಗಾರೆ ದೇವರು ದೇಹನ ಸೃಷ್ಟಿ ಮಾಡಿ ಏನ್ ಕೊಟ್ಟಿದ್ದು ಅವನಿಗೆ? ಜೀವಶ್ವಾಸ ತಂದೆ ಬದ ಕೊಟ್ಟಿದ್ದು ದೇವರು, ಕರೆಕ್ಟ್ ಅಲ್ಲ ಬದರ್? ಹೌದು ಬ್ರದರ್. ಹಾ, ಹಂಗಾರೆ ದೇಹ ಮಣ್ಣಿಂದ ಮಾಡಬಿಟ್ಟು ಎಲ್ಗೋಬೇಕು ಬದರ್? ದೇಹಕ್ಕೆ ಮಣ್ಣಕ್ಕೆ ಹೋಗ್ಬೇಕು ತಾನೆ? ಹೌದು ಜೀವಶ್ವಾಸ ದೇವರಿಂದ ಕೊಟ್ಟಿತ್ತಾನೆ, ಹಂಗಾರೆ ಎಲ್ಗೋಬೇಕು ತಿರ್ಗಾ? ದೇವ್ರ ಹತ್ರ ಹೋಗ್ಬೇಕದು. ಹಾ, ಹಂಗಾರೆ ಹೋಗಿದ್ಯೇನೋ ಜೀವಶ್ವಾಸನ ಅಥವಾ ಆತ್ಮನ? ಜೀವಶ್ವಾಸ. ಅದರ ಇವಾಗ ನೋಡಿ, ಅಲ್ಲಿ ಮೇಡ್ ಹಾಕಿ ನೋಡಿ, ಟ್ರಾನ್ಸ್ಲೇಷನ್ ಓದಿಂತೀನಿ. ಪ್ರಸಂಗಿ 12:7 ಅಲ್ಲಿ ಮೇಡ್ ಹಾಕಿರೋ ಟ್ರಾನ್ಸ್ಲೇಷನ್ ಯಾರು ಓದ್ರಿ ದಯವಿಟ್ಟು ಸ್ಕ್ರೀನಿಂದ? ಕನ್ನಡದಲ್ಲಿ ಓದಿ, ಪ್ರಸಂಗಿ 12:7. ಹಾ, ಜೀವಶ್ವಾಸವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಹಾ, ಕ್ಲೀನ್ ಪೂರ್ತಿ ವಾಕ್ಯ ಓದ್ಬೇಕು. ಅದೇ, ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು. ಜೀವಶ್ವಾಸವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಎಷ್ಟು ಕ್ಲಿಯರ್ ಆಗಿದೆ ನೋಡಿದ್ದೀನಿ. ಅದರ ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗೆ ಆಗುವುದು. ಜೀವಶ್ವಾಸವು ತನ್ನ ದಯಪಾಲಿಸಿದ ದೇವರ ಬಳಿಗೆ ಏನಂತಾರೆ? ದೇವರ ಆದಾಮಿಗೆ ಇದೇ ತಾನೇ ಕೊಟ್ಟಿದ್ದು. ತಿರ್ಗಿ ಹಂಗಾರೆ ಏನಾಯ್ತು? ದೇವ್ರ ಹತ್ರಕ್ಕೆ ಹೋಯ್ತು ಅಲ್ವರ? ಹಂಗಾರೆ ದೇವ್ರ ಹತ್ರಕ್ಕೆ ಹೋಯ್ತು ಅಂತ ಅಂದಿದ ತಕ್ಷಣ ಏನೋ ಒಂದು ವಸ್ತು ಹೋಗ್ಬಿಡ್ತು ಅಂತಲ್ಲ ರೀ. ನಾವೇನ್ ನೋಡಿದ್ರಿ? ಜೀವಶ್ವಾಸ ಅಂದ್ರೆ ಕಣ್ಣಿಗೆ ಕಾಣಿಸಂತ ಅದ್ಭುತವಂತ ಶಕ್ತಿ. ಕಣ್ಣಿಗೆ ಏನಾಗಲ್ಲ, ಅದು ಕಾಣಿಸಲ್ಲ ಅಲ್ವರ? ಎಕ್ಸಾಂಪಲ್, ಇವಾಗ ಮನೇನ ನಾವೇನ್ ಮಾಡ್ತೀರಿ? ಬಾಡಿಗೆಗೆ ತೊಗೊಂತೀರಿ, ಲೀಸ್ಗೆ ತೊಗೊಂತೀರಿ, ಕೊಂಡ್ಕೊಂತೀರಿ. ಅವಾಗ ಏನಾಗ್ಬಿಡ್ತಾರೆ? ಮನೆ ನಮ್ದಾಗ್ಬಿಡ್ತಾರೆ. ಅದ್ರ ಅರ್ಥ ಏನು? ಅರ್ಥ ಏನಂಗಾರೆ? ಮನೆ ಅಲ್ಲಿಂದ ಓಡ್ ಬಂದು ಇಲ್ಲಿ ಬಂದು ಸೇರ್ಕೊಂಡ್ಬಿಡ್ತಾ? ಇಲ್ಲ ರೀ, ಮನೆಯಲ್ಲೇ ಐತೆ ಆದರೆ ಅದರಲ್ಲಿರೋಂಥ ಅಧಿಕಾರ ಓನರಿಂದ ಯಾರಿಗೆ ಬಂತು? ನಮಗೆ ಬಂತು ಅಲ್ರ? ಏನು ಬಂತು? ಏನೋ ವಸ್ತು ಬಂತ? ಏನು ವಸ್ತು ಬಂದಿಲ್ಲ. ಅಧಿಕಾರ, ವಾಸ ಮಾಡಕ್ಕೆ ಅಧಿಕಾರ, ಕಣ್ಣಿಗೆ ಕಾಣಿಸಂತ ಒಂದು ಅದ್ಭುತವಂತ ಅಧಿಕಾರ ನಮಗೇನಾಯ್ತು? ಬಂದು ಸೇರ್ತು. ಇವಾಗ ಲೀಸ್ ಪೀರಿಯಡ್ ಹಾಕಿರ್ತೀವಿ 1 ವರ್ಷ. 1 ವರ್ಷ ಆಗಿದ ತಕ್ಷಣ ಆಟೋಮೆಟಿಕ್ ಆಗಿ ಮನೇಲಿ ವಾಸ ಮಾಡೋಂಥ ಅಧಿಕಾರ ಯಾರಿಗೂ ಹೋಗ್ಬಿಡ್ತದೆ? ಓನರ್ಗೆ ಹೋಗ್ಬಿಡ್ತದೆ. ನಾವು ಅದೇ ಮನೇಲಿ ವಾಸ ಮಾಡಿರ್ಬೋದು, ಅರೆ ಅಧಿಕಾರ ಯಾರು ಕೊಟ್ಟಾಯ್ತು? ತಿರ್ಗಾ ಯಾರು ಕೊಟ್ಟಾಯ್ತು ವಾಪಸ್ಸು? ಓನರ್ ಕೊಟ್ಟಾಯ್ತು. ಏನು ವಸ್ತು ಹೋಗಿಲ್ಲ ರೀ, ಎಲ್ಲ ಅಲ್ಲೆಲ್ಲ ಐತೆ. ಅಧಿಕಾರ ಮಾತ್ರ ಏನಾಯ್ತು? ಹೋಯ್ತು. ಇದು ಕಣ್ಣಿಗೆ ಕಾಣಿಸಂತ ಅದ್ಭುತವಂತ ಶಕ್ತಿ. ಹೌದಾ ಇಲ್ವರ? ಎಸ್ ಅಲ್ವರ? ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಏನ್ರಿ? ದೇಹ ಆತ್ಮ ಅಲ್ಲ, ಜೀವಶ್ವಾಸ ಆತ್ಮ ಅಲ್ಲ ಅಲ್ವರ? ಇವ್ಯಾವುದು ಆತ್ಮ ಅಲ್ಲ ರೀ ಅಲ್ವರ? ಇವೆರಡೂ ಸೇರ್ಬಿಟ್ಟೆ ಜೀವಾತ್ಮ ಆಗೋದಿಕ್ಕೆ ಸಾಧ್ಯ ಅಲ್ವರ? ಅದಕ್ಕೆ ನೋಡ್ಬೇಕಾದ್ರೆ ಜೀವಶ್ವಾಸ ಅಂತ ತೆಗೆದ್ರೆ ಏನ್ರಿ? ಮನುಷ್ಯ ಸತ್ತೋಗ್ತಾನೆ. ಕಣ್ಣು ಕಾಣ್ತ ಅದ್ಭುತವಂತ ಶಕ್ತಿನೇ ದೇವರ ಆದಾಮಿಗೆ ಏನ್ ಮಾಡಿದ್ ಕೊಟ್ಟಿದ್ದು. ಆ ಶ್ವಾಸದಲ್ಲಿ ಜೀವಿಸೋದಿಕ್ಕೆ ಅಧಿಕಾರ ಏನಾಗಿತ್ತು ಇತ್ತು. ಅದಕ್ಕೆ ಚೆನ್ನಾಗಿ ಅರ್ಥ ಇದೆಯಾ ಏನ್ರಿ? ಯೇಸು ಕ್ರಿಸ್ತು ಶಿಲುಬೆ ಮೇಲೆ ಏನಂತ ಹೇಳ್ತಾರೆ? ಇಗೋ ದೇವ್ರೇ, ನನ್ನ ಶ್ವಾಸವನ್ನು ಏನ್ ಮಾಡ್ತೀನಿ ನಿನ್ಗೆ ಒಪ್ಪಿಸ್ಕೊಡ್ತಾ ಇದ್ದೀನಿ. ಲಾರ್ಡ್ ಐ ಕಮೆಂಡ್ ಮೈ ಸ್ಪಿರಿಟ್ ಅನ್ ಟು ಯು ಅಂತ ಹೇಳ್ತಾರೆ. ನೋಡಿ ಓದೋಣ, ಎಲ್ಲಿ? ಲೂಕ 23:46. ಫಸ್ಟ್ ಇಂಗ್ಲಿಷಲ್ಲಿ ಓದಿರ್ತೀನಿ. ಹಾ, ಲೂಕ. And when he said, cried with a loud voice, he said, Father, into the hands I commended my spirit. And having said those, he gave up the ghost. ಫಾದರ್, ಇಂಟು ದೈ ಹ್ಯಾಂಡ್ಸ್ ಐ ಕಮೆಂಡ್ ಮೈ ಸ್ಪಿರಿಟ್. ಫಾದರ್, ಇಂಟು ದೈ ಹ್ಯಾಂಡ್ಸ್ ಐ ಕಮೆಂಡ್ ಮೈ ಸ್ಪಿರಿಟ್. ನನ್ನ ಶ್ವಾಸವನ್ನು ನಿಂಗೆ ಒಪ್ಪಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಇದು ತಮಿಳ ವಾಸಿಗೆ ಬದರ್. ತಮಿಳ ವಾಸಿಗೆ ಬದರ್. ಲೂಕ್ 23:46. லூக் 23:46. இயேசு, பிதாவே, உம்முடைய கைகளிலே நாவியை ஒப்புவிக்கிறேன் என்று மகா சத்தமாய் கூப்பிட்டு சொன்னார். பாத்தீங்களா? நாவியே ಒಪ್ಪು ಕೊಡುಕ್ರೇನ್. ಪಾತಿங்களா? என்ன ಒಪ್ಪು ಕೊಡ್ತಾರೋ? ಏನ್ ಕೊಟ್ರು ಅವರು? ದೇವರು ಶಿಲ್ಬೆ ಮೇಲೆ ಕರ್ತನಾಗಿರಂತ ಯೇಸು ಕ್ರಿಸ್ತ ಏನ್ ಕೊಟ್ರು ಶಿಲ್ಬೆ ಮೇಲೆ? ಶ್ವಾಸ ರೀ, ಆವಿ. ಇದೇನು ಒಪ್ಪು ಕೊಟ್ಟಿದ್ದು ಅಲ್ವರ? ಇವ್ ಕನ್ನಡದಲ್ಲಿ ಇವಾಗ ಕನ್ನಡ ಓದಿಂತೀನಿ. ಎಲ್ಲಿ? ಲೂಕ 23:46 ಕನ್ನಡದಲ್ಲಿ ಓದಿ. ಆಮೇಲೆ ಯೇಸು, ತಂದೆ, ನನ್ನ ಆತ್ಮವನ್ನು ಜೀವ ಶ್ವಾಸವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟನು. ಒಂದ್ ನಿಮಿಷ, ಬೈಬಲ್ ಅಲ್ಲಿ ಮಾತ್ರ ಓದಿ. ಒಂದ್ ನಿಮಿಷ, ಯಾರಾದ್ರು ಬೈಬಲ್ ತೆಗೆದು ಓದ್ರಿ ಒಬ್ರು. ಆಮೇಲೆ ಯೇಸು, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಆತ್ಮ ಅಂತ ಬಂತು ಅಲ್ಲಿ. ಆಕ್ಚುಲಿ ಏನ್ ಬರ್ಬೇಕು? ಯೇಸು ಕ್ರಿಸ್ತ ಏನ್ ಒಪ್ಪಿಸ್ಕೊಟ್ರ? ಆತ್ಮ ಒಪ್ಪಿಸ್ಕೊಟ್ರ, ಜೀವಶ್ವಾಸ ಒಪ್ಪಿಸ್ಕೊಟ್ರ? ಜೀವಶ್ವಾಸ. ಜೀವಶ್ವಾಸ ಕರೆಕ್ಟ್. ಹಂಗ ಜೀವಶ್ವಾಸ ತಾನೇ ಬರ್ಬೇಕು ಅಲ್ವರ? ಏನ್ ಕೊಟ್ರು? ಆವಿ. ಆವಿ ಏನ್ ಬರ್ಬೇಕು ಕನ್ನಡದಲ್ಲಿ? ಶ್ವಾಸ. ಇಂಗ್ಲಿಷ್ ಏನ್ ಬರ್ಬೇಕು?
ಸ್ಪಿರಿಟ್. ಎಲ್ಲ ಕರೆಕ್ಟ್ ಆಗೈತೆ. ಕನ್ನಡದಲ್ಲಿ ಅಂತ ಹಾಕ್ಬಿಟ್ರು ಆತ್ಮ. ಅದಕ್ಕೆ ನಾವು ಬ್ರಾಕೆಟ್ಸ್ ಅಲ್ಲಿ ಹಾಕಿರೋದು ಏನಂತ ಹೇಳ್ತಾರೆ, ಆಮೇಲೆ ಯೇಸು ತಂದೆಯೇ ನನ್ನ ಜೀವ ಶ್ವಾಸವನ್ನು ನಿನ್ ಕೈಗೆ ಏನ್ ಮಾಡ್ತೀನಿ, ಒಪ್ಪಿಸಿ ಕೊಡುತ್ತೇನೆ, ಏನ್ ಆವಿ ಉಮ್ಮಿಡ್ತಲೇ ಒಪ್ಪು ಬಿಡಿಕ್ರೇನ್. ನೋಡ್ರ ಎಷ್ಟು ಕ್ಲೀನ್ ಆಗೈತೆ. ಅದರ ಕರ್ತನಲ್ಲಿ ಪ್ರೀತಿ ಅಂದ್ರೆ ಇದನ್ನ ಕನ್ನಡದಲ್ಲಿ ಇವೆಲ್ಲ ಏನ್ ಮಾಡಿದ್ರೆ ಮಿಸ್ ಟ್ರಾನ್ಸ್ಲೇಷನ್ ಮಾಡೋರು. ಯಾಕೆ ಗೊತ್ತಾ, ಅವ್ರಿಗೇನ್ ಗೊತ್ತಾ ಅಭಿಪ್ರಾಯ, ಮನ್ಸ ಸತ್ತಿದ ತಕ್ಷಣ ಅವನ ಆತ್ಮ ಸಾವಿಲ್ಲ, ಅವನ ಆತ್ಮ ಏನಾಗ್ಬಿಡ್ತಾರೆ, ಅಲ್ಲಿ ಹೋಗ್ಬಿಡ್ತಾರೆ, ಇಲ್ಲಿ ಹೋಗ್ಬಿಡ್ತಾರೆ. ಅಭಿಪ್ರಾಯ ಮನ್ಸಲ್ಲಿ ಫಿಕ್ಸ್ ಆಗ್ಬಿಡೈತೆ. ಫಿಕ್ಸ್ ಆಗಿರೋದು ಎಲ್ಲೆಲ್ಲ ಆತ್ಮ ಅಂತ ಪದಗಳು ಬರ್ತದೋ ಅದೆಲ್ಲ ಏನ್ ಮಾಡಕ್ಬಿಟ್ಟು ತೆಗೆದಾಕ್ಬಿಟ್ರು. ಅದು ಯಾಕಂದ್ರೆ ಆತ್ಮ ಸಾಯ್ತಿದೆ ಸಾಯ್ತಿದೆ ಅಂತ ಎಷ್ಟೋ ವಾಕ್ಯಗಳಿದೆ. ಇವೆಲ್ಲ ಓದ್ಬಿಟ್ರೆ ಜನಗಳು ಕನ್ಫ್ಯೂಸ್ ಆಗ್ಬಿಡ್ತಾರೆ. ಏನ್ ಗೊತ್ತಾ ಮಾಡ್ರು, ಈ ಪದಗಳನ್ನೆಲ್ಲ ತೆಗೆದಾಕ್ಬಿಟ್ಟು ಏನ್ರಿ ಎಲ್ಲ ಕಡೆ ಬೇರೆ ಬೇರೆ ಪದಗಳನ್ನ ಹಾಕ್ಬಿಟ್ರು. ಸೊ ಓದೋರ್ಗೆ ಹೆಂಗ ಅನ್ಸ್ತದೆ, ಏನು ಬೈಬಲ್ ಇವೆಲ್ಲ ಏನು ಸ್ಟಡಿ ಮಾಡಿದಿರೋ ಅವ್ರಿಗೆ ಏನು ಸತ್ಯಾರ್ಥನೇ ಗೊತ್ತಾಗಲ್ಲ. ನೋಡ್ರಿ ಎಂಥ ಅಮೂಲ್ಯವಾಗಿರೋ ಸತ್ಯನ ರಹಸ್ಯವಾಗಿಟ್ಟಾರೆ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ, ನನ್ನ ಶ್ವಾಸವನ್ನು ಯಾರು ಕಿತ್ಕೊಳಕ್ಕಾಗಲ್ಲ, ನನ್ನ ಜೀವನನ ನನ್ಗಿಂತ ಯಾರು ಕಿತ್ಕೊಳಕ್ ಸಾಧ್ಯ ಇಲ್ಲ. ನಾನೇನ್ ಮಾಡ್ತಾ ಇದ್ದೀನಿ, ನಾನು ಸ್ವಚಿತ್ತವಾಗಿ ನಾನೇನ್ ಮಾಡ್ತಾ ಇದ್ದೀನಿ, ದೇವರಿಗೆ ಒಪ್ಪಿಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ನೋಡಿ ಓದೋಣ, ಯೋಹಾನ 10:17 ಮತ್ತು 18. ಎಲ್ಲಿ ದೇವಿಕಸ್ತ್ರ ಓದ್ತೀರಾ? ನಾನು ತಿರುಗಿ ಪಡೆದುಕೊಳ್ಳುತ್ತೇನೆಂದು ನನ್ನ ಪ್ರಾಣವನ್ನು ಕೊಡುತ್ತೇನೆ, ಅದರ ನಿಮಿತ್ತವಾಗಿ ತಂದೆಯು ನನ್ನನ್ನು ಪ್ರೀತಿಸುತ್ತಾನೆ. ನನ್ನ ಪ್ರಾಣವನ್ನು ಯಾರು ನನ್ನಿಂದ ತೆಗೆಯರು? ನನ್ನಷ್ಟಕ್ಕೆ ನಾನೇ ಅದನ್ನು ಕೊಡುತ್ತೇನೆ. ಅದನ್ನು ಕೊಡುವುದಕ್ಕೆ ನನಗೆ ಅಧಿಕಾರ ಉಂಟು, ಅದನ್ನು ತಿರುಗಿ ಪಡೆದುಕೊಳ್ಳುವುದಕ್ಕೆ ನನಗೆ ಅಧಿಕಾರ ಉಂಟು. ಈ ಅಪ್ಪಣೆಯನ್ನು ನನ್ನ ತಂದೆಯಿಂದ ಹೊಂದಿದ್ದೇನೆ ಅಂದನು. ನೋಡ್ರ, ಅವ್ರ ಲೈಫ್ ಅವ್ರನ್ನ ಕಿತ್ಕೊಳಕ್ ಯಾರ ಕಡೆ ಸಾಧ್ಯ ಇಲ್ಲ. ಜೀವ ಶ್ವಾಸನ ಅವ್ರಾಗ ಏನ್ ಮಾಡಿದ್ರು, ವಾಲಂಟಿಯರ್ಗೆ ಒಪ್ಪಿಸ್ಕೊಟ್ಟಿದ್ದು. ಅಂದ್ರೆ ಅದಕ್ಕೆ ಚೆನ್ನಾಗಿ ಅರ್ಥ ಇದೆಯಾ. ಸ್ಟೀಫನ್ ಸಾಯ್ಬೇಕಾರೆ ಏನ್ ಮಾಡ್ತಾರೆ, ಈಗೋ ದೇವ್ರೆ ನನ್ನ ಶ್ವಾಸವನ್ನು ಏನ್ ಮಾಡ್ತೀನಿ ಕೈಗೆ ಒಪ್ಪಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಇದೇ ವಾರ್ತೆ ಸೇಮ್ ಹಂಗೆ ಹೇಳ್ತಾರೆ ನೋಡ್ತೀನಿ. ಓದನ ಎಲ್ಲಿ ಅಪೊಸ್ತಲ ಕೃತ್ಯಗಳು 7ನೇ ಅಧ್ಯಾಯ 60ನೇ ವಾಕ್ಯ, ಕನ್ನಡದಲ್ಲಿ ಓದಿ. ಯೇಸು ಸ್ವಾಮಿಯೇ, ನನ್ನ ಆತ್ಮವನ್ನು ಶ್ವಾಸವನ್ನು ಸೇರಿಸಿಕೋ ಎಂದು ಪ್ರಾರ್ಥಿಸಿ ಮೊಣಕಾಲೂರಿ, ಕರ್ತನೆ ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡವೆಂದು ಮಹಾಶಬ್ದದಿಂದ ಕೂಗಿದನು. ನೋಡ್ರ, ಇಂಗ್ಲಿಷಲ್ಲಿ ಓದಿ ಅಂತೀನಿ, ಇಂಗ್ಲಿಷಲ್ಲಿ. And he kneeled down and cried with a loud voice, Lord, lay not this sin to their charge. And when he had said this, he fell asleep. ಅದರ and they stoned Stephen, calling upon God, saying, Lord Jesus, receive my spirit. ಅದರ ಲಾರ್ಡ್ ಜೀಸಸ್ ರಿಸೀವ್ ಮೈ ಸ್ಪಿರಿಟ್. ಸೋಲ್ ಅಂತಂದ್ರ, ಸೋಲ್ ಅಂದ್ರೆ ಸ್ಪಿರಿಟ್ ಅಂತರ, ಸ್ಪಿರಿಟ್ ಸೋಲ್ ಅಂತ ಹೇಳಿಲ್ಲ ರೀ. ಸೋಲ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಆತ್ಮ ಅಂತ ಹಾಕಿದ್ರೆ ಓಕೆ. ಸ್ಪಿರಿಟ್ ಏನಾಗ್ಬೇಕು ಕನ್ನಡದಲ್ಲಿ? ಶ್ವಾಸ. ಅಂದ್ರ ತಮಿಳಿನ ವಾಸಿಂಗ್ ಬರ್ತಾರೆ ಇಂದ ವಾರ್ತೆ. ಅಪೊಸ್ತಲர் 7:60. அவனோ முழங்காற்படியிட்டு, ஆண்டவரே இவர்கள் மேல் இந்த பாவத்தை சுமத்தாதிரும் என்று மிகுந்த சத்தமிட்டு சொன்னான். இப்படி சொல்லி நித்திரை அடைந்தான். தன் ஆவியை ஒப்பி கொடுக்கிறேன். எங்க போயிடுச்சு அந்த வருஷனா? அது 59. அததான் படிங்க. அப்பொழுது கர்த்தராகிய இயேசுவே, என் ஆவியை ஏற்றுக்கொள்ளும் என்று ஸ்தேவான் தொழுது கொள்கையில் அவனை கல்லுகிறார்கள். பாத்தீங்களா, ಆವಿ ಅಂತ ಬಂತು. ಆವಿಗೆ ಏನ್ ಬರ್ಬೇಕು? ಶ್ವಾಸ. ಅಲ್ವರ, ಆತ್ಮ ಅಂತಲ್ಲ ರೀ. ಅದರ ಕರ್ತನಲ್ಲಿ ಪ್ರೀತಿಸಲಿ. ಯಾಕಂದ್ರೆ ಅದಕ್ಕೆ ಒರಿಜಿನಲ್ ಮೀನಿಂಗ್ ಏನಿದೆಯೋ ಅದನ್ನೇ ಮಾಡೋಕೆ ಬಳಕೆ ಮಾಡೋಕೈತೆ. ಅಂದ್ರೆ ಅದಕ್ಕೆ ಸ್ಟೇಫನು ಶ್ವಾಸನ ದೇವ್ರಿಗೆ ಏನ್ ಮಾಡ್ತಾರೆ, ಒಪ್ಪಿಸ್ಕೊಡ್ತಾರೆ, ನಿದ್ರೆ ಹೋಗ್ತಾರೆ. ಈ ಶ್ವಾಸದ ಮೇಲೆ ಯಾರಿಗೂ ಅಧಿಕಾರ ಇಲ್ಲ ರೀ. ಏನ್ರಿ, ಈ ಶ್ವಾಸನ ಏನ್ರಿ ನಾವು ಬಿಟ್ಕೊಡ್ದ ರೀತಿಲಿ ಭೂಲೋಕದಲ್ಲಿ ಸದಾಕಾಲ ಬಾಳೋದಿಕ್ಕೆ ಯಾವ ಮನುಷ್ಯನಿಗೂ ಅಧಿಕಾರ ಇಲ್ಲ. ಎಲ್ಲಿದೆ? ಪ್ರಸಂಗಿ 8:8 ಓದಿದ್ರಿ. ಪ್ರಸಂಗಿ ಗಾಳಿಯನ್ನು ತಡೆಯುವ ಶಕ್ತಿಯು ಹೇಗೆ ಯಾರಿಗೂ ಇಲ್ಲವೋ ಹಾಗೆಯೇ ನಮ್ಮ ಮರಣದ ದಿನವನ್ನು ತಡೆಯುವ ಶಕ್ತಿಯು ಯಾರಿಗೂ ಇಲ್ಲ. ಯಾರಿಗೂ ಇಲ್ಲ. ನೋಡ್ರ, ಯಾರಿಗೂ ಇಲ್ಲ ರೀ. ಇದು ಇಂಗ್ಲಿಷ್ ಓದಿ ಅಂತ ನೋಡೋಣ. There is no man that hath power over the spirit of retain the spirit, neither hath the power in the day of death. And there is no discharge in that war, neither shall wickedness deliver those that are given to it. ನೋಡ್ರ, there is no man that hath power over the spirit to retain the spirit. ಯಾರಿಗೂ ಅಧಿಕಾರ ಇಲ್ಲ. ತಮಿಳು ವಾಸಿಂಗ್ ಬರ್ತಾರೆ. ஆவியை விடாதிருக்கிறதுக்கு ஆவியின் மேல் ஒரு மனுஷனுக்கு அதிகாரம் இல்லை. பாத்தீங்களா, ஆவியை விடாததுக்கு ஒரு மனுஷனுக்கு ஆவி மேல அதிகாரமே இல்லை.
ಆವಿ ಅಂತ ಕೊಟ್ಟ ನೋಡ್ರಿ. ಅಂದ್ರೆ ಅದಕ್ಕೆ ನೋಡ್ಬೇಕಾರೆ ಏನ್ರಿ ಈ ಒಂದು ಶ್ವಾಸ ಭೂಲೋಕದಲ್ಲಿ ಬದುಕೋದಿಕ್ಕೆ ಅಧಿಕಾರ ಕೊಡೋದು ದೇವ್ರ ರೀ. ಇದು ಬರೀ ಆಕ್ಸಿಜನ್ ಅಲ್ಲ, ಅದರ ಜೀವಿಸೋದಿಕ್ಕೆ ಅಧಿಕಾರ, ಇದು ಕಣ್ಣು ಕಾಣಿದ್ರಂತ ಅದ್ಭುತವಂತ ಶಕ್ತಿ. ಸರಿ, ಇಷ್ಟೊತ್ತು ನಾವೇನ್ ನೋಡಿದ್ರು ಇದೆಲ್ಲವನ್ನು ಸಮ್ಮರಿಯಾಗಿ ಬ್ಯೂಟಿಫುಲ್ ಆಗಿ ನಮ್ಗೆ ಎಲ್ಲಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ ಎಜಿಕೆಲ್ 37ನೇ ಅಧ್ಯಾಯದಲ್ಲಿ ಸೂಪರ್ ಆಗಿ ಕೊಟ್ಟವ್ರೆ ನೋಡಿ. ಎಜಿಕೆಲ್ 37ನೇ ಅಧ್ಯಾಯ ನೋಡೋದಂದ್ರೆ ಎಜಿಕೆಲ್ನ ಒಂದು ಒಣಗೋಗಿರೋಂಥ ಒಂದು ಎಲುಬುಗಳ ತೆಗೆಗೆ ಏನ್ ಮಾಡ್ತಾರೆ ಒಣಗ್ತಾರೆ. ಎಲ್ಲ ಬೈಬಲ್ನ ತೆಗೆದು ದಯವಿಟ್ಟು ಎಲ್ಲರೂ ಗಮನಿಸಿ ಆಯ್ತಾ. ಎಲುಬುಗಳಿಗೆ ತೆಗೆದುಕೊಡೋದವಾಗ ಅಲ್ಲಿ ಎಜಿಕೆಲ್ಗೆ ಏನ್ ಮಾಡ್ತಾರೆ, ಎಲುಬುಗಳು ನೋಡ್ತಾರೆ. ನೋಡ್ಬಿಟ್ಟು ಮನುಪುತ್ರನೇ, ಮನುಷ್ಯ ಕುಮಾರನೇ, ಇವು ತಗಲಿರಂತ ಎಲುಬುಗಳು ಬದುಕ್ಬೋದಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ನನಗೇನು ಗೊತ್ತು ದೇವ, ನಂಗೆ ಗೊತ್ತಿಲ್ಲ ದೇವ ಅಂತ ಹೇಳ್ತಾರೆ. ಸರಿ, ಇದಕ್ಕೆ ನೀನು ನುಡಿ ಅಂತ ಹೇಳ್ತಾರೆ, ಪ್ರವಾದಿಸು ನುಡಿ ಅಂತ ಹೇಳ್ತಾರೆ. ಇವ್ರು ನುಡಿತಾ ಇರ್ಬೇಕಾದ್ರೆ, ಪ್ರವಾದಿಸ್ತಾ ಇರ್ಬೇಕಾದ್ರೆ ಏನಾಗ್ತಾರೆ, ಹಂಗೆ ಅಪ್ಪಣೆ ಕುಡಿತಾರೆ, ಟಕ 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 ಎಲುಬುಗಳೇ ಅಂತಾರೆ ಬುದ್ಧಿ ಶರೀರಕ್ಕೆ ಶುರು ಆಗ್ತದೆ. ಆಮೇಲೆ ಏನ್ರಿ ಅಲ್ಲಿ ಮಾಂಸ ಏನ್ರಿ ಚರ್ಮ ನರಗಳು ಎಲ್ಲ ಬರಕ್ ಶುರು ಆಗ್ತದೆ, ಎಲ್ಲ ಇರ್ತದೆ. ಆದ್ರೆ ಏನ್ ಮಾತ್ರ ಇರಲ್ಲ, ಜೀವಶ್ವಾಸ ಇರಲ್ಲ. ಆವಾಗ ದೇವರು ಏನ್ ಹೇಳ್ತಾರೆ, ಜೀವಶ್ವಾಸಕ್ಕೆ ನುಡಿ ಅಂತ ಏನ್ ಮಾಡ್ತಾರೆ, ಅಲ್ಲಿ ಏನ್ ಹೇಳ್ತಾರೆ, ಜೀವಶ್ವಾಸಕ್ಕೆ ನೀನು ನುಡಿ, ಜೀವಶ್ವಾಸವೇ ನುಡಿ ಹೇಳು ಅಂತಂದವಾಗ ಜೀವಶ್ವಾಸ ಇದಲ್ಲಿ ಒಕ್ಕಿ ಬಂತಂತೆ. ಒಕ್ಕಿ ಬಂದವಾಗ ಇದು ನಿಂತು ಜೀವ ಸೈನ್ಯ ಆಯ್ತು ಅಂತ ಕೊಟ್ಟವ್ರೆ. ಎಲ್ಲಿ ಕೊಟ್ಟಿದ್ದಾರೆ, ಎಜಿಕೆಲ್ 37 ಚಾಪ್ಟರ್ 7-10 ಕನ್ನಡದಲ್ಲಿ ಓದಿ. ನಮ್ಮ ಎಲ್ಲಿ ಜೋಸಫ್ ಬದ್ರ ಓದಿ, ಎಜಿಕೆಲ್ 37 ಚಾಪ್ಟರ್ 7-10 ಓದಿ. ನನಗೆ ಅಪ್ಪಣೆಯಾದಂತೆ ನಾನು ಆ ದೈವೋಕ್ತಿಯನ್ನೆತ್ತಿ ನುಡಿಯುತ್ತಿರಲು ಸದ್ದಾಯಿತು. ಇಗೋ, ಟಕ ಟಕ ಎನ್ನುತ್ತಾ ಎಲುಬು ಎಲುಬಿಗೆ ಜೋಡಣೆಯಾದವು. ನಾನು ನೋಡಲಾಗಿ, ಆಹಾ, ಅವುಗಳ ಮೇಲೆ ನರಗಳು ಹಬ್ಬಿಕೊಂಡವು, ಮಾಂಸವು ಹರಡಿಕೊಂಡಿತು, ಚರ್ಮವು ಮೇಲುಹೊದಿಕೆಯಾಯಿತು, ಶ್ವಾಸ ಮಾತ್ರ ಇರಲಿಲ್ಲ. ಅಂಡರ್ಲೈನ್ ಮಾಡ್ಕೊಳ್ರಿ, ಏನಿರ್ಲಿಲ್ಲ, ಶ್ವಾಸ ಮಾತ್ರ ಇರಲಿಲ್ಲ. ಆತ್ಮ ಇರ್ಲಿಲ್ಲ ಅಂತ ಕೊಟ್ಟಿರಲಿಲ್ಲ. ಏನ್ ಕೊಟ್ಟಿರಲ್ಲಿ, ಶ್ವಾಸ ಮಾತ್ರ ಇರ್ಲಿಲ್ಲ. ನಮ್ಗೆ ಇದೇ ತಾನೇ ಮಾಡಿದ್ದು, ನೆಲದ ಮಣ್ಣಿಂದ ರೂಪಿಸಿ ಏನ್ರಿ ಎಲುಬುಗಳೆಲ್ಲ ಕೊಟ್ಟಿದ್ರು, ಅಂದ್ರ ಮಾಂಸ ಕೊಟ್ಟಿದ್ರು, ನರಗಳು ಕೊಟ್ಟಿದ್ರು, ಚರ್ಮ ಹೊದಿಕೆ ಕೊಟ್ಟಿದ್ರು, ಶ್ವಾಸ ಮಾತ್ರ ಇರಲಿಲ್ಲ. ನೋಡ್ರಿ ಎಷ್ಟು ಕ್ಲೀನ್ ಆಗಿ ಕೊಟ್ಟಿರ್ತೀರಿ. ಇಲ್ಲಿ ನೋಡಿ ಕರೆಕ್ಟಾಗಿ ಹಾಕೊಂಡಿರ್ತೀನಿ ಟ್ರಾನ್ಸ್ಲೇಷನ್. ಈ ತರ ಇರ್ಬೇಕ್ರಿ ಎಲ್ಲಾ ಜಾಗದಲ್ಲಿ. ಇದೇ ತರ ವಾರ್ತೆಗಳನ್ನ ಹಾಕ್ಬಿಟ್ರೆ ಬೈಬಲ್ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ ಗೊತ್ತಾ. ಎಲ್ಲಾರು ದೇವ್ರ ಮಕ್ಳು ಆಗ್ತಾರ್ರಿ, ಸತ್ಯದ ಪ್ರಕಾರ ಬಾಳಕ್ ಅನುಕೂಲ ಆಗ್ತಾರೆ ನೋಡ್ರಿ ಅಂತೀನಿ ಅಲ್ವರ. ನೋಡ್ರಿ ಏನ್ ಹೇಳ್ತಾರೆ, ಶ್ವಾಸ ಮಾತ್ರ ಇರಲಿಲ್ಲ. ನೆಕ್ಸ್ಟ್ ಏನಾಯ್ತು ಬುಧರ್, ನೆಕ್ಸ್ಟ್ ಓದಿ ಬುಧರ್. ಆಗ ಆತನು ನನಗೆ, ನರಪುತ್ರನೇ, ನೀನು ಶ್ವಾಸಕ್ಕೆ ನುಡಿ, ಶ್ವಾಸವೇ ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಚತುರ್ದಿಕ್ಕುಗಳಿಂದ ಬೀಸಿ ಹತಶರೀರಗಳು ಬದುಕುವಂತೆ ಅವುಗಳ ಮೇಲೆ ಸುಳಿ ಎಂಬುದಾಗಿ ಸುಳಿ ಅಂತ ನೋಡಿದ್ದೀನಿ. ಅಂದ್ರೆ ಶ್ವಾಸಕ್ಕೆ ನುಡಿ ಅಂತಂದ್ರು. ಹಾಗೇನೆ ಚತುರ್ದಿಕ್ಕಿಂದ ಬೀಸು, ಕಣ್ಣು ಕಾಣದಂತ ಅದ್ಭುತವಂತ ಶಕ್ತಿ, ಗಾಳಿ ತರ ಕಣ್ಣಿಗೇನಾಗಲ್ಲ, ಕಾಣಿಸಲ್ಲ. ನೋಡ್ರ, ಚತುರ್ದಿಕ್ಕಿಂದ ಬೀಸು ಅಂತ ಹೇಳ್ತಾರೆ, ಗಾಳಿ ಬೀಸ್ತಾರೆ ನೋಡಿರ್ತೀನಿ. ಶ್ವಾಸ ಬರ್ತದೆ. ಆಮೇಲೆ ನೆಕ್ಸ್ಟ್ ಏನಾಯ್ತು ಬುದ್ಧಾರ, ಹಂಗೆ ಕಂಟಿನ್ಯೂ ಮಾಡಿ ಬುದ್ಧಾರ. ಶ್ವಾಸಕ್ಕೆ ನುಡಿ ಎಂದು ಅಪ್ಪಣೆ ಕೊಡಲು ನಾನು ಅಪ್ಪಣೆಯಂತೆ ನುಡಿದೆನು. ಈಗೋ, ಶ್ವಾಸವು ಅವುಗಳಲ್ಲಿ ಹೊಕ್ಕಿತ್ತು, ಬದುಕಿದವು, ಕಾಲೂರಿ ನಿಂತವು, ಅತ್ಯಂತ ದೊಡ್ಡ ಸೈನ್ಯವಾದವು. ಶ್ವಾಸವು ಒಕ್ಕಿತು ಏನ್ರಿ, ಬದುಕಿ ಕಾಲೂರಿ ನಿಂತವು, ದೊಡ್ಡ ಸೈನ್ಯವಾಯಿತು. ಡೆಡ್ ಬಾಡಿ ಇತ್ತು, ಶ್ವಾಸ ಬಂತು, ಜೀವ ಬಂತು, ನಿಂತ್ಕಂತು, ಜೀವಾತ್ಮವಾಯಿತು, ದೊಡ್ಡ ಸೈನ್ಯವಾಯಿತು. ನೋಡ್ರ ಎಷ್ಟು ಕ್ಲೀನ್ ಆಗಿ ಕೊಟ್ಟವ್ರೆ. ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ, ಅದಕ್ಕೆ ದೇಹಕ್ಕೂ ಶ್ವಾಸಕ್ಕೂ ಇರೋಂಥ ಸಂಬಂಧ ಅದರ ಇದನ್ನ ಬ್ಯೂಟಿಫುಲ್ ಆಗಿ ಎಜಿಕೆಲ್ 37 ಚಾಪ್ಟರ್ ಕ್ಲೀನ್ ಆಗಿಬಿಟ್ರೋಣ. ಏನ್ ತೊಗೊಂಡ್ರ ಸಬ್ಜೆಕ್ಟು, ಅದ್ರ ಸಬ್ಜೆಕ್ಟ್ ಸಮರಿನೇ ಎಜಿಕೆಲ್ 37 ಚಾಪ್ಟರ್ 7-10 ಬ್ಯೂಟಿಫುಲ್ ಆಗಿ ನಮ್ಗೆ ಏನ್ ಮಾಡೋರು ಕೊಟ್ಟವ್ರೆ. ದೇಹ ಶ್ವಾಸ ಎರಡೂ ಸೇರ್ಬಿಟ್ರೆ ಜೀವಾತ್ಮ ಆಗೋದಕ್ಕೆ ಸಾಧ್ಯ. ಅದಕ್ಕೆ ಆತ್ಮ ಸಾಯ್ತದೆ, ಆತ್ಮಗೆ ಸಾವುಂಟು. ಆತ್ಮ ಅಂದ್ರೆ ದೇಹ ಏನ್ ಪ್ಲಸ್ ಜೀವಶ್ವಾಸ ಎರಡು ಸೇರ್ಬಿಟ್ಟೆ ಜೀವಾತ್ಮ ಆಗೋದಕ್ಕೆ ಸಾಧ್ಯ. ಇವತ್ತು ಈ ಕ್ಲಾಸ್ ಎಂಡ್ ಮಾಡೋಣ. ನೆಕ್ಸ್ಟ್ ವೀಕಲ್ಲಿ ನಿಮಗೆ ಅನೇಕ ಡೌಟ್ಸ್ಗಳು ಇರ್ತಾರೆ. ಅದರ ಮನುಷ್ಯ ಸತ್ ಮೇಲೆ ಹಂಗಾರೆ ಏನು ಗತಿ, ಅವನು ಎಲ್ಲೋಗ್ತಾನೆ, ಏನಾಗ್ತದೆ, ನಾವು ಆ ಕತೆ ಕೇಳಿದಿರಿ, ಈ ಕತೆ ಕೇಳಿದಿರಿ, ಇವ್ರ ಮಾತು ಕೇಳಿದಿರಿ, ಇವ್ರ ಸಾಕ್ಷಿ ಕೇಳಿದಿರಿ, ಅದರ ಇವೆಲ್ಲ ಏನು, ಇವೆಲ್ಲವನ್ನು ನೆಕ್ಸ್ಟ್ ವೀಕು ಸತ್ಯವೇದ ಮುಖಾಂತರ ಮಾಡೋಣ. ಆಮೇಲೆ ಸತ್ಯವೇದದಲ್ಲಿ ನಿಮ್ಗೆ ಎಷ್ಟೋ ಘಟನೆಗಳಿದೆ.
ಸಾಯ್ದೇ ರೀತಿಯಲ್ಲಿ ಎಷ್ಟೋ ಘಟನೆಗಳಿದೆಯಲ್ಲ ಬದ, ಇದೆಲ್ಲ ಏನು ಉತ್ತರ? ಎಲ್ಲ ಪ್ರಶ್ನೆಗಳು ನಿಶ್ಚಿಂತೆಯಾಗಿರಿ, ಧೈರ್ಯವಾಗಿರಿ. ನಿಮ್ಗೆಲ್ಲ ವಾರ್ತೆಗಳಿಗೆ, ಎಲ್ಲ ಪ್ರಶ್ನೆಗಳಿಗೆ ಸತ್ಯವೇದ ಮುಖಾಂತರ ಕಡ್ಡಾಯವಾಗಿ ನಾವೇನು ಮಾಡ್ತೀವಿ, ಉತ್ತರ ಕೊಡ್ತೀರಿ. ನಾನು ಕೊಡ್ದಿರೋದು ನಾನು ಬಿಡಲೇಬೇಡಿ, ಇದಕ್ಕಿಂತ ನಾನು ಏನು ಹೇಳೋಕ್ಕೆ ಸಾಧ್ಯ ಇಲ್ಲ. ಓಕೆನಾ? ಸೊ ಎನಿವೆ, ಗಾಡ್ ಬ್ಲೆಸ್. ರೆಕಾರ್ಡಿಂಗ್ ಕಳಿಸ್ತೀನಿ. ದಯವಿಟ್ಟು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಬ್ರದರ್ಸ್ ಸಿಸ್ಟರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲ ಕ್ರಿಶ್ಚಿಯನ್ಸ್ಗಳಿಗೆ ಶೇರ್ ಮಾಡಿ. ಎಷ್ಟೋ ಜನಗಳಿಗೆ ಸತ್ಯಾರ್ಥಗಳು ಗೊತ್ತಿಲ್ಲ. ದಯವಿಟ್ಟು ಅವರೆಲ್ಲ ಸತ್ಯಗಳನ್ನ ತಿಳ್ಕೊಂಡು ಸತ್ಯದ ಪ್ರಕಾರ ಏನು ಮಾಡಲಿ, ಅವರು ಬಿಡುಗಡೆ ಹೊಂದಲಿ. ಓಕೆನಾ? ದೇವ್ರ ವಾಕ್ಯಗಳನ್ನ ಆಶೀರ್ವದಿಸಲಿ. ಕೊನೆಯದಾಗಿ ನಾವೊಂದು ಪ್ರೇಯರ್ ಮಾಡಿ ಕ್ಲೋಸ್ ಮಾಡೋದ್ವಾ? ಡೌಟ್ಸ್ ಎಲ್ಲ ಇನ್ನೊಂದು 2 ವೀಕ್ಸ್ ವೆಯ್ಟ್ ಮಾಡಿ. ದಯವಿಟ್ಟು ಯಾರು ಮೀಟಿಂಗ್ನ ಮಿಸ್ ಮಾಡ್ಬಿಡಿ. 2 ವೀಕ್ಸ್ ವೆಯ್ಟ್ ಮಾಡಿ. ಇದಾದ್ಮೇಲೆ ನಿಮ್ಗೆ 100/100% ಎಲ್ಲ ಪ್ರಶ್ನೆಗಳು ನಾನೇ ಉತ್ತರ ಕೊಡ್ತೀನಿ ಬೈಬಲಿಂದ. ಓಕೆನಾ? ಓಕೆನಾ ಎವ್ರಿಬಡಿ? ಕೇಳೋದ್ ಬೇಡ ಬ್ರದರ್ ಈ ವಾರ. ಹಾ, ಡೌಟ್ಸ್ ಏನ್ ಕೇಳೋದ್ ಬೇಡ ಬ್ರದರ್? ಡೌಟ್ಸ್ ಏನು ಕೇಳ್ಬಿಡಿ. ನಿಮ್ ಡೌಟ್ ಎಲ್ಲ ನನ್ನ ಹತ್ರ ಐತೆ, ಎಲ್ಲ ಕ್ಲಿಯರ್ ಆಗ್ತಾರೆ. ಹೊರ್ರಿನೇ ಮಾಡ್ಬಿಡಿ. ಏನು ಹೇಳೋದಲ್ಲ, ಇನ್ 2 ವೀಕ್ಸ್ ವೆಯ್ಟ್ ಮಾಡಿ. ನಿಮ್ದೇ ನಿದ್ದೆ ಮಾಡಿ. ಎಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟೇ ಕೊಡ್ತೀನಿ, ಕಡ್ಡಾಯವಾಗಿ ಹೇಳ್ತೀನಿ. ಹೊರಿನೇ ಮಾಡ್ಬಿಡಿ. ಓಕೆನಾ? ಓಕೆ ಬ್ರದರ್. ಇಲ್ಲ ಬ್ರದರ್, ಈ ತರ ಬೈಬಲ್ ಅಲ್ಲಿ ಎಷ್ಟೊಂದು ಬುಕ್ ಈ ತರ ರಾಂಗ್ ಇದೆಯಲ್ಲ ಬ್ರದರ್. ಬುಕ್ಸ್ ಈ ತರ ಬೇರೆ ಬೇರೆ ಲ್ಯಾಂಗ್ವೇಜ್ ಹಿಂಗ್ ಇದೆಯಲ್ಲ ಬ್ರದರ್, ಅದು ಹೆಂಗೆ ಬ್ರದರ್? ಕನ್ನಡ ಮಾತ್ರ ಹಿಂಗ್ ಇಟ್ಕೊಂಡಿದೀವಲ್ಲ, ಎಲ್ಲ ನಮ್ಗೆ ಹೆಂಗ್ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳೋದಂತ. ಎಲ್ಲ ಹೇಳ್ಕೊಡ್ತೀನಿ. ಓಕೆ, ಹೆಂಗೆ ನಿಧಾನ ಒಂದೊಂದೇ ಹೆಜ್ಜೆ ಹೇಳ್ಕೊಡ್ತಾ ಇದ್ದೀರೋ ಎಲ್ಲವನ್ನೂ ಹೇಳ್ಕೊಡ್ತೀನಿ. ಓಕೆನಾ? ಸರಿ ಸರಿ. ಓಕೆ. ಕೊನೆಯದಾಗ ಒಂದು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಪ್ರಾರ್ಥನೆ ಮಾಡ್ಬೇಕಾದ್ರೆ ನಮ್ಮ ನಡುವೆ